ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಸೃಷ್ಟಿಸ್ಥಿತ್ಯಪ್ಯಯೇಹಾ ನಿಯತಿದೃಶಿತಮೋ ಬಂಧಮೋಕ್ಷಾಶ್ಚ ಯಸ್ಮಾತ್ ಅಸ್ಯ ಶ್ರೀ ಬ್ರಹ್ಮರುದ್ರ ಪ್ರಭೃತಿ ಸುರನರದ್ವೀಷಶತ್ರುವಾತ್ಮಕಸ್ಯ ವಿಷ್ಣೋರ್ವ್ಯಸ್ತಾಃ ಸಮಸ್ತಾಃ ಸಕಲಗುಣನಿಧಿಃ ಸರ್ವದೋಷವ್ಯಪೇತಃ ಪೂರ್ಣಾನಂದಾವ್ಯಯೋ ಯೋ ಗುರುರಪಿ ಪರಮಶ್ಚಿಂತಯೇತಂ ಮಹಾಂತಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ಧರ್ಮ ವಿಜ್ಞಾನ ವೈರಾಗ್ಯ ಪರಮೈಶ್ವರ್ಯಶಾಲಿನಃ ಆನಂದತೀರ್ಥ ಭಗವತ್ಪಾದಾನ್ ವಂದೇ ನಿರಂತರಂ. ಭವತಿ ಯದನುಭಾವಾದೇಡಮೂಕೋऽಪಿ ವಾಗ್ಮೀ ಜಡಮತಿರಪಿ ಜಂತುರ್ಜಾಯತೆ ಪ್ರಜ್ಞಮೌಲಿಃ ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ. ಯಂ ಪ್ರವ್ರಜन्तಮನುಪೇತಮಪೇತಕೃತ್ಯಂ ದ್ವೈಪಾಯನೋ ವಿರಹಕಾತರ ಆಜುಹಾವ ಪುತ್ರೇತಿ ತನ್ಮಯತಯಾ ತರವೋಪಿ ನೇದುಃ तं ಸರ್ವಭೂತಹೃದಯಂ ಮುನಿಮಾನತೋಸ್ಮಿ. ನಮೋऽस्तु ತಾತ್ವಿಕಾ ದೇವಾ ವಿಷ್ಣುಭಕ್ತಿಪರಾಯಣಾಃ ಧರ್ಮಮಾರ್ಗೇ ಪ್ರೇರಯन्तु ಭವಂತಃ ಸರ್ವ ಏವ ಹಿ. ಯಸ್ಯ ವಾಕ್ ಕಾಮಧೇನುರ್ನಃ ಕಾಮಿತಾರ್ಥಾನ್ ಪ್ರಯಚ್ಛತಿ ಸೇವೇತಂ ಜಯಯೋಗೀಂದ್ರಂ ಕಾಮಬಾಣಚ್ಛಿದಂ ಸದಾ. ಟೀಕಾಕೃತ್ಪಾದಪರ್ಯಾನ್ ಶತಮತಿಮತವಿಸ್ತಾರಕಾನ್ ಸಂಯವೀಂದ್ರಾನ್ ವಂದೇ ಸದ್ಭಾವಬೋಧಪ್ರವೃತ್ತಿಪರಿಮಳಗ್ರಂಥಕಾರಾನ್ ಗುರುಂಶ್ಚ ಸದ್ಧರ್ಮಾಖ್ಯಾನ್ಯತೀಂದ್ರಾನ್ ಕವಿಕುಲತಿಲಕಾನ್ಯಸ್ತಗಂಗಾಂತರಂಗಾನ್ ಸತ್ಯಧ್ಯಾನಪ್ರಮೋದಾನ್ ಸಕಲಗುರುಕೃಪಾಕಾರ ಸತ್ಯಾತ್ಮತೀರ್ಥಾನ್. ವಿದ್ಯಾಪೀಠವಿಧಾತಾರಂ ವಿದ್ಯಾವಾರಿಧಿಚಂದಿರಂ ವಿದ್ಯಾರ್ಥಿವತ್ಸಲಂ ವಂದೇ ಮಹಾಮಹಿಮ ಸದ್ಗುರುಂ. ಬುಧೈರಪಿ ಸುದುರ್ಬೋಧೆ ಗ್ರಂಥೇಯನ್ಮಮ ಸಾಹಸಂ ತತ್ಪಾರಯಂತು ನಿಪುಣಾಃ ಗುರುಪಾದರಜಕ್ಕಣಾಃ. ಸಮಾಶ್ರಯೇದ್ಗುರುಂ ಭಕ್ತ್ಯಾ ಮಹಾವಿಶ್ವಾಸಪೂರ್ವಕಂ ನಿಕ್ಷಿಪೇತ್ ಸರ್ವಭಾರಂಶ್ಚ ಗುರೋಃ ಶ್ರೀಪಾದಪಂಕಜೇ. ಶ್ರೀಗುರುಭ್ಯೋ ನಮಃ. ಹರಿ ಓಂ. ಸ್ವಸ್ತ್ಯಸ್ತು. ಅಶೇಷಸತಾಂ ಸನ್ಮಂಗಲಾನಿ ಭವಂತು. ಶ್ಲೋಕೈಕಶ್ರವಣಪಠನಮಾತ್ರೇಣ ವಕ್ತುಶ್ಚ ಶ್ರೋತॄಣಾಂ ನಿಖಿಲಕಲಿಕತಕಲ್ಮಷಾಪನೋದನಪುಟಕರೆ ಧರ್ಮಾದ್ಯಖಿಲಪುರುಷಾರ್ಥಸಾಧನೀಭೂತೆ ಶ್ರೀಮದ್ಭಾಗವತೆ ಮಹಾಪುರಾಣೇ ಅದ್ಯ ತೃತೀಯಸ್ಕಂಧಾರಂಭಃ. ಅದ್ಯ ಕಿಂಚಿತ್ ಪೂರ್ವಕಥಾನುವಾದಃ. ಹರಿಃ ಓಂ ಹರಿಃ ಓಂ ಹರಿಃ ಓಂ. ಶ್ರೀಶುಕ ಉವಾಚ ಏವಮೇತತ್ ಪುರಾ ಪೃಷ್ಟೋ ಮೈತ್ರೇಯೋ ಭಗವನ್ ಕಿಲ ಕ್ಷತ್ರಾವನಂ ಪ್ರವಿಷ್ಟೇನ ತ್ಯಕ್ತ್ವಾ ಸ್ವಗೃಹಮೃದ್ಧಿಮತ್. ಶ್ರೀಮದ್ಭಾಗವತದ 2 ಸ್ಕಂದಗಳನ್ನು ನಿನ್ನೆಯ ತನಕ ಶ್ರವಣ ಮಾಡಿದ್ದೇವೆ. ಅಧಿಕ ಮಾಸ ಪ್ರಾರಂಭವಾಗಿ 5 ದಿನಗಳಾಗಿ ಹೋಗಿದೆ. 2 ಸ್ಕಂದಗಳು ಮಾತ್ರ ಮುಗಿದಿವೆ. ಇನ್ನೂ 10 ಸ್ಕಂದಗಳು. ಅದರಲ್ಲಿ 10ನೆಯ ಸ್ಕಂದ ಮುಖ್ಯವಾಗಿ ಅತ್ಯಂತ ದೀರ್ಘವಾದ ಬೃಹತ್ತಾದಂತಹ ಗ್ರಂಥ ಇದು ಶ್ರೀಮದ್ಭಾಗವತ. ಇದನ್ನು ಬಹಳ ಸಮಯ ಇಟ್ಟುಕೊಂಡು ಹೇಳುವುದು ಇದು ನಮಗೆ ಶ್ರೇಯಸ್ಕರ. ಪ್ರಾಯ ಪಿಬತ ಭಾಗವತಂ ರಸಮಾಲಯಂ ಅಂದಿದ್ದು ಅದಕ್ಕೆ ಅಂತ ಅನ್ನಿಸ್ತದೆ. ಅಂತೂ ಸಾಧ್ಯವಿದ್ದಷ್ಟು ಎಲ್ಲ ಸ್ಕಂದಗಳ, ಅದರಲ್ಲೂ ಯಾವುದನ್ನು ಹೆಚ್ಚು ಕೇಳಿರೋದಿಲ್ಲ ಆ ವಿಷಯಗಳನ್ನು ಸ್ವಲ್ಪ ಅದರ ಒಂದು ಆಳವನ್ನು ತಿಳಿಯುವಂತಹ ಪ್ರಯತ್ನವನ್ನು ಯೋಗ್ಯತಾನುಸಾರವಾಗಿ ನಾವು ಮಾಡ್ತಾ ಇದ್ದೇವೆ. ಅಂತಹ ಈ ಭಾಗವತ ಜ್ಞಾನಯಾಗದ ಈ ದಿನ 3ನೆಯ ಸ್ಕಂದವನ್ನು ಪ್ರಾರಂಭ ಮಾಡ್ತಾ ಇದ್ದೇವೆ. ಶುಕಾಚಾರ್ಯರಿಗೆ ಪರೀಕ್ಷಿತ ಪ್ರಶ್ನೆ ಮಾಡಿದ್ದಾನೆ. ಕ್ಷತ್ತ ಅಂದರೆ ವಿದುರ ಯಾಕೆ ಮೈತ್ರೇಯರೊಂದಿಗೆ ತಾನು ಸಮಾಗತನಾದ, ಅವರ ಭೇಟಿಯೆಲ್ಲಾಯಿತು, ಅವರ ಪ್ರಸಂಗ ಏನು ಬಂತು, ಯಾಕೆ ವಿದುರನಿಗೆ ಆ ಮೈತ್ರೇಯರಿಂದ ಜ್ಞಾನೋಪದೇಶ ಅಂತನ್ನೋದಾಗ್ತಾ ಇದೆ, ಎಲ್ಲಿ ಹೋಗಿದ್ದ ವಿದುರ, ವನಂ ಪ್ರವಿಷ್ಟೇನ, ಆತ ತೀರ್ಥಯಾತ್ರೆಗೆ ಅಂತ ತಾನು ಹೋಗಿದ್ದಾನೆ, ಯಾಕೆ ಅವನು ತೀರ್ಥಯಾತ್ರೆಗೆ ಹೋಗಬೇಕಾಯಿತು ಅಂತ ಪ್ರಶ್ನೆಯನ್ನು ಮಾಡ್ತಾ ಇದ್ದಾನೆ. ಅವಾಗ ಶುಕಾಚಾರ್ಯ ಹೇಳ್ತಾರೆ, ಯದಾತು ರಾಜ ಸ್ವಸುತಾನ್ ಅಸಾಧೂನ್ ಪುಷ್ಣನ್ ಅಧರ್ಮೇಣ ವಿನಷ್ಟ ದೃಷ್ಟಿ. ರಾಜನಾದ ಧೃತರಾಷ್ಟ್ರನಿಗೆ ನಿಜವಾದ ದೃಷ್ಟಿ ಹೋಗಿದ್ದು ಯಾವಾಗ? ಹುಟ್ಟು ಕುರುಡರಿ ಪಾಪ, ಹುಟ್ಟಿದಾಗೆ ದೃಷ್ಟಿ ಹೋಗಿತ್ತು ಅಂತ. ಅವಾಗೇನೋ ಒಂದು ದೃಷ್ಟಿ ಹೋಗಿರಲಿಲ್ಲ. ಪುಷ್ಣನ್ ಅಧರ್ಮೇಣ ವಿನಷ್ಟ ದೃಷ್ಟಿ. ಶುಕಾಚಾರ್ಯ ಹೇಳ್ತಾರೆ,
ತನ್ನ ಮಕ್ಕಳು ಮಾಡಿದ ಅಧರ್ಮವನ್ನ ಮತ್ತಷ್ಟು ಪೋಷಣೆ ಯಾವಾಗ ಮಾಡ್ಲಿಕ್ಕತ್ತೋ ಆವಾಗ ಅವನ ದೃಷ್ಟಿ ನಿಜವಾಗಿ ಹೋಗಿದ್ದು. ಅಲ್ಲಿ ತನಕ ಸ್ವಲ್ಪ ಅವನಿಗೆ ಬುದ್ಧಿ ಆದರೂ ಅದನ್ನೋಣ, ಕಣ್ಣು ಹೋದರೂ ದೃಷ್ಟಿ ಅದ ಅನ್ಬಹುದು. ಆದರೆ ಕಣ್ಣು ಯಾವಾಗ, ದೃಷ್ಟಿನೇ ಯಾವಾಗ ಹೋಯಿತು ಅಂತಂತಂದ್ರೆ ಯಾವಾಗ ಭ್ರಾತುರ್ಯವಿಷ್ಟಸ್ಯ ಸುತಾನ್ ವಿಬಂಧೂನ್ ಪ್ರವೇಶ್ಯ ಲಾಕ್ಷಾಭವನೇ ದದಾಹ, ತನ್ನ ತಮ್ಮನ ಮಕ್ಕಳು ಅತ್ಯಂತ ಸಜ್ಜನರಾದಂತಹ ಪಾಂಡವರನ್ನ ಲಾಕ್ಷಾಗ್ರಹದಲ್ಲಿ ಯಾವಾಗ ದಹನ ಮಾಡಲಿಕ್ಕೆ ನೋಡಿದನೋ, ಯದಾ ಸಭಾಯಾಂ ಕುರುದೇವ ದೇವ್ಯಾ ಕೇಶಾಭಿಮರ್ಶಂ ಸುತ ಕರ್ಮ ಗರ್ಹ್ಯಂ, ತನ್ನ ನೀಚನಾದ ಮಗನಾದ ದುಶ್ಯಾಸನ ಮಾಡಿದಂತಹ ಆ ಸಾಕ್ಷಾತ್ ದ್ರೌಪದೀ ದೇವಿ ಅಗ್ನಿಯಿಂದ ಹುಟ್ಟಿ ಬಂದ ಮಹಾನುಭಾವಳು, ಅವಳ ಕೇಶಕ್ಕೆ ಈತ ಕೈ ಹಾಕಿದಾಗಲೂ ಯಾವಾಗ ಈ ಧೃತರಾಷ್ಟ್ರ ಅವನನ್ನು ತಡೀಲಿಲ್ವೋ, ಆಗ ಅವಳ ಆ ಮಾನಕ್ಕೆ ತಾನು ಕೈ ಹಾಕಿ ಸೀರೆಯನ್ನು ಎಳೆದಾಗಲೂ ಇವನು ತಡೀಲಿಲ್ವೋ, ಆಗ ಇವನ ದೃಷ್ಟಿ ನಿಜವಾಗಿ ಹೋಯಿತು. ದ್ಯೂತೇತು ಅಧರ್ಮೇಣ ಜಿತಸ್ಯ ಸಾಧು, ಅಧರ್ಮದಿಂದ ದ್ಯೂತವನ್ನ ಗೆದ್ರು. ಆವಾಗ ಅವರೆಲ್ಲರನ್ನ ವನವಾಸಕ್ಕೆ ಕಳಿಸಿದರು. ಆವಾಗಲೂ ಕೂಡ ಇವನ ಒಂದು ಪಾಪಪ್ರಜ್ಞೆಯು ಜಾಗೃತವಾಗಲಿಲ್ಲ. ಯದಾತು ಪಾರ್ಥಪರಿಹಿತ ಸಭಾಯಾಂ ಜಗದ್ಗುರುರ್ಯಾನಿ ಜಗಾದ ಕೃಷ್ಣ ನತಾನಿ ಪುಂಸಾಂ ಅಮೃತಾಯನಾನಿ ರಾಜಾನುಮೇನೆ ಹೃತಪುಣ್ಯಲೇಶ. ಶುಕಾಚಾರ್ಯರು ಭಾಳ ಚಂದ ಬೈತಾರೆ. ಈ ಒಂದಿಷ್ಟು ಪಾಲ್ಟ್ ಒಳಗೆ ಪುಣ್ಯ ಹೋಗ್ಯದ್ರಿ. ಯಾವಾಗ ತನ್ನ ತಮ್ಮನ ಮಕ್ಕಳನ್ನು ಲಕ್ಷಾಗ್ರಹದಾಗಿ ಹಾಕಿ ನೋಡಿದ್ನೋ ಆವಾಗ ಒಂದು 25%. ಯಾವಾಗ ದ್ರೌಪದಿ ಮಾನಾಪಹಾರ ಆಗೋ ಮುಂದಾಗ ಬಾಯಿ ಮುಚ್ಕೊಂಡು ಕೂತ ಆವಾಗ ಒಂದು 25%. ಯಾವಾಗ ಅಧರ್ಮದಲ್ಲಿ ದ್ಯೂತದಿಂದ ಗೆದ್ದು ಅವರನ್ನ ವನವಾಸಕ್ಕಂತ ಕಳಿಸಿದ ಆವಾಗೂ ಹೋಯ್ತು. ಇನ್ನೊಂದಿಷ್ಟು ಉಳಿದಿತ್ತು. ಅದು ಯಾವಾಗ ಹೋಯ್ತು ಅಂದ್ರೆ ಪುಂಸಾಂ ಅಮೃತಾಯನಾನಿ, ಪುರುಷರಿಗೆ ಅಮೃತಪ್ರಾಯವಾಗಿ ಇರ್ತಕ್ಕಂತಹ ಮಾತುಗಳು ಒಂದು ಕೃಷ್ಣನ ಮಾತು. ಅಂಥ ಕೃಷ್ಣ ತಾನೇ ಸಂಧಾನ ಸಭೆಗೆ ಅಂತ ಬಂದು ಈ ಧೃತರಾಷ್ಟ್ರನ ಮುಂದೆ ನಿಂತುಕೊಂಡು 5 ಗ್ರಾಮಗಳನ್ನು ಕೊಡು, ನನ್ನ ಪಾಂಡವರು ಯುದ್ಧ ಆಡುವುದಿಲ್ಲ, ಎಲ್ಲವನ್ನೂ ನಿನ್ನ ಮಗನಾದ ದುರ್ಯೋಧನನೇ ಇಟ್ಟುಕೊಳ್ಳಿ, 5 ಗ್ರಾಮಗಳನ್ನು ಕೊಟ್ರೆ ನಾನು ನನ್ನ ಪಾಂಡವರು ಅಲ್ಪ ತೃಪ್ತರು, ನೀನ್ ಕೊಟ್ಟದ್ರೊಳಗೆ ನಮ್ಮ ದೊಡ್ಡಪ್ಪ ಕೊಟ್ಟಾನೆ ಅಂತ ಸಂತೋಷದಿಂದ ರಾಜ್ಯ ಆಳಿ ತಾವು ತಮ್ಮ ರಾಜ್ಯವನ್ನ ಬೆಳೆಸ್ಕೊಳ್ತಾರೆ. ಇಷ್ಟೇ ಕೊಟ್ಟರು ಸಾಕು ಅಂತ ಕೃಷ್ಣನೇ ಬಂದು ಹೇಳಿದಾಗಲೂ ಯಾವಾಗ ಇವನಿಗೆ ದುರ್ಯೋಧನ ತಾನು ತನ್ನ ಸೂಚ್ಯಂಕ ಭೂಮಿಯನ್ನು, ಒಂದು ಸೂಜಿಯಷ್ಟು ಭೂಮಿಯನ್ನು ಕೊಡುವುದಿಲ್ಲ ಅಂತಂದಾಗ ತಡೆದು ನಾನು ಕೊಡ್ತೀನಿ ಅನ್ನಬೇಕಾದ ರಾಜ ಯಾವಾಗ ಬಾಯಿ ಮುಚ್ಕೊಂಡು ಕೂತ್ನೋ, ಋತಪುಣ್ಯ ಲೇಷ, ಪುಣ್ಯದ ಲೇಷ ಉಳಿಯಲಿಲ್ಲ, ಎಲ್ಲ ಇವನಿಂದ ಹಾಳಾಗಿ ಹೋಯಿತು. ಎಲ್ಲ ಹೋಗಿದೆ. ಮಕ್ಕಳೆಲ್ಲ ಕುರುಕ್ಷೇತ್ರ ಯುದ್ಧದಲ್ಲಿ ನಷ್ಟರಾಗಿ ಹೋಗ್ತಾರೆ. ಯದೋಪಹೂತೋ ಭವನಂ ಪ್ರವಿಷ್ಟೋ ಮಂತ್ರಾಯ ಪೃಷ್ಟ ಕಿಲ ಪೂರ್ವಜೇನ. ಆವಾಗ ರಾತ್ರಿಯಲ್ಲಿ ನಿದ್ದೆ ಹತ್ತಾ ಇಲ್ಲ. ಕೃಷ್ಣನಿಗೆ ಅವಮಾನ ಮಾಡಿ ದುರ್ಯೋಧನ ಕಳಿಸಿದ್ದಾನೆ ಸಭೆಯಿಂದ. ರಾತ್ರಿ ಇವನಿಗೆ ನಿದ್ದೆ ಹತ್ತಾ ಇಲ್ಲ. ವಿದುರನಿಗೆ ಕರೀತಾನೆ, ಕರೆದು ಕೇಳ್ತಾನೆ, ಎನ್ ಮಂತ್ರಿನೋ ವೈದುರಿಕಂ ವದಂತಿ. ಆವಾಗ ಉಪದೇಶ ಮಾಡಿದ್ದಕ್ಕೆ ವಿದುರ ನೀತಿ ಅಂತ ಹೆಸರು. ವಿದುರನಿಗೆ ಧೃತರಾಷ್ಟ್ರನಿಗೆ ವಿದುರ ಉಪದೇಶ ಮಾಡಿದ್ದು. ಆತ ಏನ್ ಮಾಡಿದರೆ ನನಗೆ ನಿದ್ದೆ ಹತ್ತುತ್ತದೆ ಹೇಳು. ಅಣ್ಣ, ನಿದ್ದೆ ಹತ್ತಲಾರ್ದಕ್ಕೆ ಮುಖ್ಯವಾದಂತಹ ಕಾರಣ ಭಯ. ಆ ಭಯ ನಿನಗೆ ಹೋಗೋ ತನಕ ನಿದ್ದೆ ಹತ್ತೋದಿಲ್ಲ. ಆ ಭಯ ಸಹಾನುಜೋ ಯತ್ರ ವೃಕೋದರೋಹಿ ಸ್ವಶತ್ರುಹಾಯಂ ತ್ವಮಲಂ ಭಿಬೇಷಿ. ಇನ್ಯಾರಿಂದೂ ಇಲ್ಲ ಅಂದ್ರೂ ಒಪ್ಕೊಳ್ತೀನಿ, ಆ ಭೀಮನಿಂದ ಮಾತ್ರ ನಿನಗೆ ಭಾರೀ ಭಯ ಇದೆ. ಆ ಭಯ ಬರ್ಲಿಕ್ಕೆ ಕಾರಣ ನೀ ಮಾಡಿದಂತಹ ಪಾಪ. ಅಜಾತಶತ್ರು ಪ್ರತಿಯಚ್ಚದಾಯಂ. ಅಜಾತಶತ್ರುವಾದಂತಹ ಆ ಯುಧಿಷ್ಠಿರನಿಗೆ ದುಸ್ಸಹವಾದಂತಹ ಅಪರಾಧವನ್ನು ನೀನು ಮಾಡಿಯಲ್ಲ. ಹಾಗಾಗಿ ನೀನು ಅರ್ಜುನ ಸಹಿತನಾದ ಭೀಮನಿಂದ ಅಂಜುತ್ತಾ ಇದ್ದೀಯ. ನಿನಗೆ ಭಯ ಹೋಗಬೇಕು ಅಂದ್ರೆ ಯುಧಿಷ್ಠಿರನಿಗೆ ಅವನ ರಾಜ್ಯವನ್ನ ಅವನಿಗೆ ಕೊಟ್ಟು ಬಿಡು. ಯದಾತು ಪಾರ್ಥಾನ್ ಭಗವಾನ್ ಮುಕುಂದೋ ಗೃಹೀತವಾನ್ ಸಕ್ಷಿತಿದೇವ ದೇವ. ನೀನ್ ಬಿಟ್ಟು ಕೃಷ್ಣ ಎತ್ತಿ ಹಿಡಿದಾನವರನ್ನ. ಕೃಷ್ಣನಿಂದ ಸಹಿತರಾದ ಪಾಂಡವರಿಗೆ ವಿರೋಧ ಕಟ್ಕೊಳ್ತಿ ಅಂತಂತಂದ್ರ ಏನು ಹೇಳಬೇಕು ನೀನು? ಕೃಷ್ಣಾಸಿ ಕೃಷ್ಣಾತ್ ವಿಮುಖೋ ಗತಶ್ರೀಹಿ ತ್ಯಜಾಶ್ವಥೈನಂ ಕುಲ ಕೌಶಲಾಯ. ನಿನ್ ಭಯ ಹೋಗ್ಬೇಕಂದ್ರೆ ನೀನ್ ಇಮಿಡಿಯೇಟ್ಲಿ ಮಾಡಬೇಕಾಗಿದ್ದು ಒಂದೇ, ಏನು? ಕೃಷ್ಣನಿಂದ ವಿಮುಖನಾದಂತಹ, ಭಗವಂತನ ಪ್ರಸಾದವನ್ನ ಅನುಗ್ರಹವನ್ನ ಪಡೆಯದಂತಹ, ಭಗವದ್ವೇಷಿಯಾದಂತಹ ಯೋ ಸಯೇಷ ದೋಷ ಪುರುಷದ್ವಿಡಾಸ್ತೆ ಗ್ರಹಾನ್ ಪ್ರವಿಷ್ಟೋ ಯಂ ಅಪತ್ಯಮತ್ಯ
ಯಾವ ಪುರುಷದ್ವೇಷಿಯಾದ ಕಲಿ ನಿನ್ನ ಮನಿ ಪ್ರವೇಶ ಮಾಡ್ಕೊಂಡು ನಿನ್ನ ಮಗ ಅಂತ ತಿಳ್ಕೊಂಡು ಮುದ್ದಾಡ್ಲಿಗತ್ತೀಯೋ ಆ ದುರ್ಯೋಧನನನ್ನ ಯಾವಾಗ ಮೊದಲು ಮನಿ ಬಿಟ್ಟು ಹೊರಗೆ ಹಾಕ್ತಿ ಆವಾಗ ನಿನ್ನ ಭಯ ಹೋಗ್ತದೆ. ಏನು ಬಿಡೇನೇ ಇಲ್ಲ ನಮ್ಮ ಇದ್ರಲ್ಲಿ. ನಿನ್ನ ರಾಜಕುಮಾರನ ಮೊದಲು ಹೊರಗೆ ಹಾಕು ಅಂತ ಹೇಳಿಬಿಟ್ಟವ, ಸ್ಪಷ್ಟ ಹೇಳಿದಪ್ಪ. ಆವಾಗ ಅಲ್ಲೇ ಕೇಳಿಸ್ಕೋತೆ ನಿಂತಿದ್ದ ದುರ್ಯೋಧನ. 4 ಮಂದಿ ಸಹಚರರು ಹೋಗಿ ಸ್ಪೈ ಜಾಸೂಸ್ ಹೋಗಿ ಹೇಳಿದ್ರ, ನಿಮ್ಮಪ್ಪ ನಿಮ್ಮ ಕಾಕನ ಕರ್ಸ್ಯಾನ ಅಂತ. ಇವ ನಮ್ಮ ಕಾಕ ನನ್ನ ವಿರುದ್ಧ ಮಾತಾಡ್ತಾನಂತ ಗೊತ್ತಿತ್ತು ಅವನಿಗೆ. ಹಿಂಗಾಗಿ ಹೊರಗೆ ನಿಂತು ಕೇಳಿಸ್ಕೋತ ನಿಂತಿದ್ದ. ಒಳಗೆ ಬಂದೇ ಬಿಟ್ಟ. ಕೈಯೇನ ಮತ್ರೋಪ ಜುಹಾವ ಜಿಂಹಂ ದಾಸ್ಯಾಸುತಂ ಯದ್ ಬಲಿನೈವ ಪುಷ್ಟಃ ತಸ್ಮಿನ್ ಪ್ರತೀಪ ಪರಿಕೃತ್ಯಾಸ್ತೆ ನಿರ್ವಾಸ್ಯತಾಮಾಶು ಪುರಾತ್ ಶ್ವಸಾನಃ. ಇವ ಈಗೇ ಜೀವಂತಿದ್ದಾಗ ಇವನ್ನ ಪುರ ಬಿಟ್ಟು ಹೊರಗೆ ಹಾಕ್ರಿ. ಯಾವ ಈ ದಾಸಿ ಪುತ್ರನ ಈ ಟೈಮ್ ಒಳಗಿನ ಕರೆದ ನಾವು ಹಾಕಿದ ಅನ್ನದಿಂದ ಪುಷ್ಟಿಗೊಂಡಂತ ಇವ ನಮ್ಮ ವಿರುದ್ಧ ಏನು ಮಾತಾಡ್ತಾನ. ಇವ ಜೀವಂತಿರ್ಬೇಕಂದ್ರ ಮೊದಲು ಇವ ಊರು ಬಿಟ್ಟು ಹೊರಗೆ ಹೋಗಬೇಕು ಅಂತಂದ. ದುರ್ಯೋಧನ ಆಡಿದ ಮಾತುಗಳನ್ನ ವಿದುರನಿಗೆ ಕೇಳಲಿಕ್ಕಾಗ್ಲಿಲ್ಲ. ಸಹಿತ ಮತ್ಯುಲ್ಬಣ ಕರ್ಣ ಬಾಣೈಹಿ ಭ್ರಾತುಪುರೋ ಮರ್ಮಸು ತಾಡಿತೋಪಿ. ಅವನಿಗೆ ದುಃಖ ಆಗಿದ್ದು ದುರ್ಯೋಧನ ಮಾತಾಡಿದ್ದಲ್ರಿ. ದುರ್ಯೋಧನ ಇಂಥ ಮಾತು ಹೇಳಬೇಕಾದಾಗ ಧೃತರಾಷ್ಟ್ರ ಅವಾಗೂ ಸುಮ್ಕುತ್ತ. ಆ ಕೆಲವು ದುರ್ಜನರು ಮಾತು ಬಹಳ ಕೆಲವೊಮ್ಮೆ ತ್ರಾಸ ಕೊಡುವುದಿಲ್ಲ. ಸಜ್ಜನರ ಒಂದು ಸೈಲೆನ್ಸ್ ಇದೆಯಲ್ಲ, ಶಾಂತಿ ಇದೆಯಲ್ಲ, ಅದು ಬಹಳ ತೊಂದರೆ ಕೊಡುತ್ತದೆ. ಹಿಂಗಾಗಿ ಧೃತರಾಷ್ಟ್ರ ಯಾವಾಗ ಕೂತ್ನೋ ಅವಾಗ ಸ್ಮಯನ್ ನಕ್ಕು ಬಿಟ್ಟಂತ. ಇಡೀ ಜೀವನ ಇಂಥವ್ರ ಸಲುವಾಗಿ ನಾನು ಕಳೆದೆ, ಉಪಯೋಗಿಲ್ಲ. ಧನುರ್ದ್ವಾರಿ ನಿಜಾಯ. ಆತನ ಧನುಸ್ಸು ಬಾಣಗಳನ್ನ ಹೊಸ್ತರದ ಮೇಲೆ ಇಟ್ಟನಂತ. ಧೃತರಾಷ್ಟ್ರನಿಗೆ ದೊಡ್ಡ ನಮಸ್ಕಾರ ಮಾರಾಯ ಅಂದ. ಗತವ್ಯಥೋ ಅಯಾದ್ ಗುರುಮಾನಯಾನ. ಗತವ್ಯತಃ ಎಲ್ಲ ವ್ಯಥ ಹೋಗ್ಬಿಡ್ತು. ಯಾಕಂತಂದ್ರೆ ಇಲ್ಲಿ ತನಕ ಭಗವಂತ ನನಗೆ ಈ ಅಣ್ಣನ ಮಕ್ಕಳು ಈ ಬಂಧನ ಶಕ್ತಿ ಆದ್ರೂ ಇಟ್ಟಿದ್ದಿ, ಯಾವಾಗ ಇವನೇ ನನ್ನನ್ನು ಹೊರಗೆ ಹಾಕಿದ ನಂದು ಅದು ಹೋಗ್ಬಿಡ್ತು ಅಂತ ಮನೆಯ ಮರೆದು ಸಾಮ್ರಾಜ್ಯ ತೊರೆದು ತೃಣವೆಂದು ಹಣವ ಜರಿದು ಜೇಕು ಜಾಲ ಜೋ ಕಾಲಿ ಜೀಕು ಜಲ ತೊಳೆದು ತೀರ ನೊರೆದು ಅಮೃತಕ್ಕಿಂತ ಸವಿ ಅಂಬು ಅಂಬೆ ತವ ಬೊಗಸೆ ತುಂಬ ಕುಡಿಯೇ ಜನರಿಗಾಗುವ ಆನಂದದೆದರು ನಿಜ ಮೋಕ್ಷ ಸುಖವು ಕಡೆಯೇ ಅಂತ ಎಲ್ಲಿ ಹೋದ? ಮಾಯಾಂ ಹರಿದ್ವಾರಕ್ಕೆ. ಯಾವ ಹರಿದ್ವಾರ ಪ್ರವೇಶ ಮಾಡಬೇಕು ಅಂದ್ರೆ, ಗಂಗಾ ನದಿಯೊಳಗೆ ಸ್ನಾನ ಮಾಡಬೇಕು ಅಂದ್ರೆ ಮನಿ ಬಿಟ್ಟು ಸಾಮ್ರಾಜ್ಯ ಬಿಟ್ಟು ಹಣವನ್ನ ತೃಣ ಅಂತ ತ್ಯಾಗ ಮಾಡಿ ವೈರಾಗ್ಯ ತಾಳಿದಂತಹ ಜನ ಆನಂದದಿಂದ ಜೋಕಾಲಿ ಆಡ್ಲಿಕ್ಕಂತ ಆ ಹರಿದ್ವಾರಕ್ಕೆ ಬರ್ತಾರಂತ. ಗಂಗಾ ನದಿ ನೀರನ್ನ ಒಮ್ಮೆ ಹಿಂಗ ಬುಗುಸಿಯಿಂದ ಕುಡಿದ್ರ ಅಮೃತಕ್ಕಿಂತ ಸವಿ ಅಂಬು ಅಂಬೆ, ಅಮೃತಕ್ಕಿಂತಲೂ ಸವಿಯಾದಂತಹ ನೀರು ಆ ಗಂಗೆಯಲ್ಲಿದೆ. ಅಂತಹ ನೀರು ಕುಡಿದು ಆನಂದದಿಂದ ವಿಹಾರ ಮಾಡ್ತಾರೆ ಸಜ್ಜನರು. ಅಂತಹ ಗಂಗೆಯ ದ್ವಾರವಾದ ಹರಿದ್ವಾರಕ್ಕೆ ನಮ್ಮ ವಿದುರ ತಾನು ಸಾಮ್ರಾಜ್ಯವನ್ನೆಲ್ಲ ಬಿಟ್ಟು ತ್ಯಾಗ ಮಾಡಿ, ಬಹುಶಃ ಇವನನ್ನೇ ನೋಡಿ ಆ ಪಂಡಿತ ಹಾಡನ್ನು ಬರದ್ನೋ ಏನೋ, ಅಂತೂ ಆ ವಿದುರ ತಾನಲ್ಲಿಗೆ ಬಂದಿದ್ದಾನೆ. ಗಾಂ ಪರ್ಯಟನ್ ಮೇಧ್ಯ ವಿವಿಕ್ತ ವೃತ್ತಿ. ಸಂಚಾರವನ್ನು ಮಾಡ್ತಾ ಇದ್ದಾನೆ, ತೀರ್ಥಕ್ಷೇತ್ರಗಳಿಗೆ ಹೋಗ್ತಾನೆ. ಅಲಕ್ಷಿತ ಸ್ವೈರವಧೂತ ವೇಷ, ಯಾರಿಗೂ ಗೊತ್ತಾಗಲಾರದಂತ ಅವಧೂತ ವೇಷವನ್ನು ಹಾಕಿದ್ದಾನೆ. ವ್ರತಾನಿ ಚೇರೆ ಹರಿತೋಷಣಾನಿ, ಅನೇಕ ವ್ರತಗಳನ್ನು ಮಾಡಿದ್ದಾನೆ. ಭಗವಂತನನ್ನು ಸಂತೋಷಗೊಳಿಸಲಿಕ್ಕೆ ಅನೇಕ ವ್ರತಗಳನ್ನ ಸಜ್ಜನರು ಮಾಡಬೇಕಾಗ್ತದೆ. ವ್ರತಗಳಿಂದಲೇ ಭಗವಂತನ ಪ್ರೀತಿ. ತತ್ಕರ್ಮ ಹರಿತೋಷಮ್ಯತ. ಒಂದೊಂದು ಕರ್ಮ ಭಗವಂತನಿಗೆ ಪ್ರೀತಿಯನ್ನ ಉಂಟು ಮಾಡುತ್ತದೆ. ಹಾಗಾಗಿ ಅನೇಕ ವ್ರತಗಳನ್ನ, ನಿಯಮಗಳನ್ನ, ಉಪವಾಸಗಳನ್ನ ತಾನು ಮಾಡಿ ಏಕಾಂತ ಸ್ಥಳದಲ್ಲಿದ್ದು ಭಗವಂತನ ಧ್ಯಾನವನ್ನ ತಾನು ಮಾಡ್ತಾ ಇದ್ದಾನೆ. ವರ್ಷಗಳು ಕಳೆದು ಹೋಗಿವೆ. ತತ್ರಾಥ ಶುಶ್ರಾವ ಸುಹೃದ್ವಿನಷ್ಟಿಂ ವನಂ ಯಥಾ ವೇಣುಜವನ್ನಿ ಸಂಶ್ರಯಂ ಸಂಸ್ಪರ್ಧಯ ದಗ್ಧಮಥಾನುಶೋಚಯನ್ ಸರಸ್ವತೀಂ ಪ್ರತ್ಯಗೀಯಾಯ ತೂಷ್ಣಿಂ. ಆಗ ಅವನು ಯದುಕುಲದ ನಾಶವನ್ನ ತಾನು ಕೇಳಿದ ಅಂತ ಮಾತು ಬಂತು. ಯದುಕುಲದ ನಾಶವನ್ನ ಆತ ಕೇಳಲಿಕ್ಕೆ ಸಾಧ್ಯ ಇಲ್ಲ ಈ ಸಂದರ್ಭದಲ್ಲಿ ಮಹಾಭಾರತದ ಪ್ರಕಾರ. ಹಾಗಾಗಿ ನಾಶವನ್ನ ಕೇಳಿದ ಅಂತಂದ್ರೆ ಏನರ್ಥ? ಮುಂದಾಗುವ ನಾಶವನ್ನ ಕೇಳಿದ. ನಾಶ ಆಗಿದೆ ಅಂತ ಇಲ್ಲಿ ಮಾತು ಬರ್ತದೆ. ಬ್ರಾಹ್ಮಣರ ಶಾಪ ಆಗ್ಯದ ಅಂದ್ರೆ ಇದು ಆಗುವುದೇ ಅನ್ನೋ ಖಚಿತ ಅನ್ನೋ ಅರ್ಥದೊಳಗೆ ಆಗಿದೆ ಅನ್ನುವಂಥ ಮಾತು ಬಂತು ಅಂತ ತಾತ್ಪರ್ಯದಲ್ಲಿ ಶ್ರೀಮದಾಚಾರ್ಯ ಹೇಳ್ತಾರೆ. ಇಲ್ಲಾಂದ್ರೆ ಮಹಾಭಾರತದ ವಿರೋಧ ಬರ್ತದೆ. ಹಾಗಾಗಿ ವಿದುರ ಪ್ರಭಾಸದೊಳಗ ಶಾಪ ಆಗಿದ್ದನ್ನ ಸಂಕ್ಷಿಪ್ತವಾಗಿ ಕೇಳಿದ್ದ. ಮುಂದ ಉದ್ಧವನಿಂದ ಅವನಿಗೆ ಪೂರ್ಣ ಕಥೆ ಇದು ಗೊತ್ತಾಯಿತು. ಆ ಶಾಪದ ಪೂರ್ಣ ಒಂದು
ಪ್ರಸಂಗ ಅವನಿಗಲ್ಲಿ ಗೊತ್ತಾಗಿದೆ. ಅಲ್ಲಿ ಅಂದರೆ ತೀರ್ಥಯಾತ್ರೆಗೆ ಅಂತ ಹೊಂಟಾಗ ತಾನು ಯಮುನಾಮುಪೇತ್ಯ, ಯಮುನೆಯ ದಂಡೆಗೆ ಬಂದಾಗ ತತ್ರ ಉದ್ಧವಂ ಭಾಗವತಂ ದದರ್ಶ, ಭಾಗವತನಾದ ಉದ್ಧವನನ್ನ ಆತ ನೋಡಿರ್ತಾನೆ. ಯಾರು? ವಿದುರ ಮತ್ತು ಉದ್ಧವರ ಒಂದು ಸಮಾಗಮ ಮೊದಲಿಗಾಗ್ತದೆ. ಆವಾಗ ಉದ್ಧವನ್ ನೋಡಿ ಇವನಿಗೆ ಎಷ್ಟು ಪ್ರೀತಿ ಬರ್ತದ್ರಿ. ಆಲಿಂಗ್ಯ ಗಾಢಂ ಪ್ರಣಯೇನ ಭದ್ರಂ ಸ್ವನಾಮ ಪರ್ಛತ್ ಭಗವತ್ ಪ್ರಜಾನಂ, ಅಪಗೊಂಡ್ಬಿಡ್ತಂತ ವಿದುರ ಉದ್ಧವನ್. ಏನ್ ಪ್ರೀತಿ ಇದು? ಏನ್ ಪ್ರೀತಿ ಅಂತಂತಂದ್ರೆ ಇದು ವೈಷ್ಣವ ಬಾಂಧವ್ಯ ಅಂತ ಭಾಗವತ ಹೇಳ್ತಾರೆ. ವಿದುರನಿಗೆ ಉದ್ಧವನಿಗೆ ಏನು ಸಂಬಂಧ ಇರಲಿಕ್ಕಿಲ್ಲ. ಅವರೇನು ಒಂದೇ ಜಾತಿಯವರಲ್ಲ, ಅವರೇನು ಒಂದೇ ಊರಿನವರಲ್ಲ, ಅವರೇನು ಒಂದೇ ಕುಲದವರಲ್ಲ. ಆದರೂ ಇಂಥ ಪ್ರೀತಿ ಒಬ್ರಲ್ಲೊಬ್ರಲ್ಲಿ ಬಂತಲ್ಪ. ಹೆಂಗ್ ಬಂತು? ಅದೇ ಕೃಷ್ಣನ ಭಕ್ತಿಯ ಹುಚ್ಚು. ಇಬ್ಬರಿಗೂ ಇದ್ದದ್ದು ಆ ಕೃಷ್ಣನ ಭಕ್ತಿ. ಇಬ್ಬರ ಭಕ್ತರ ಸಮಾಗಮ ಆದಾಗ ಹೆಂಗ್ ಒಬ್ಬರನ್ನೊಬ್ಬರು ಪ್ರೀತಿಯಿಂದ ನೋಡ್ಕೊಳ್ತಾರೆ ಅಂತ ಅನ್ನೋದನ್ನ ಭಾಗವತ ನಮಗೆ ತಿಳಿಸ್ತಾ ಇದೆ. ಹಾಗಾಗಿ ವಿದುರನಿಗೆ ಉದ್ಧವನ್ ನೋಡಿ ಎಷ್ಟು ಸಂತೋಷ ಆಯ್ತು ಅಂದ್ರೆ ಚಂದಾಗಿ ಅಪ್ಕೊಂಡ್ಬಿಟ್ನಂತ. ಅಪ್ಕೊಂಡು ಎಲ್ಲರೂ ಹೆಂಗಿದ್ದಾರೆ ಅಂತ ಪ್ರಶ್ನೆ ಮಾಡ್ತಾನ್ರಿ. ಕಚ್ಚಿತ್ ಪುರಾಣವು ಪುರುಷೋ ಸ್ವನಾಭ್ಯುತ್ಪದ್ಮ ಅನುವೃತ್ತೇಹ ಕಾಲಾವತೀರ್ಣವು ಆಸಾತ ಉರ್ವ್ಯಾ ಕುಶಲಂ ವಿಧಾಯ ಕೃತಕ್ಷಣವು ಕುಶಲಂ ಶೂರಗೇಹೆ. ಇಡೀ ಲೋಕಕ್ಕೆ ಸುಖವನ್ನ ಮಾಡಲಿಕ್ಕೆ ಬಂದಂತಹ ಆ ಬ್ರಹ್ಮ, ಆ ಸಾಕ್ಷಾತ್ ಪರಬ್ರಹ್ಮ ಸ್ವರೂಪಿಗಳಾದಂತಹ ನರನಾರಾಯಣರು ಅರ್ಥಾತ್ ಬಲರಾಮ ಮತ್ತು ಕೃಷ್ಣದೇವರು ಇವರು ಆರಾಮಾಗಿದ್ದಾರೇನಪ್ಪ. ಕಚ್ಚಿತ್ ಕರುಣಾಂ ಪರಮ ಸುಹೃನ್ನೋ ಭಾಮಸ್ಸ ಆಸ್ತೆ ಸುಖ ಮಂಗ ಶೌರಿಹಿ. ಆ ವಸುದೇವ ಅವನ ಆನಂದದಿಂದಿದ್ದಾನೆನಪ್ಪ. ಅವ ಎಲ್ಲ ತನ್ನ ಹೆಂಡಂದ್ರನ್ನ ಆನಂದದಿಂದ ಇಟ್ಟಾನೋ ಇಲ್ಲೋ. ಪ್ರದ್ಯುಮ್ನ ಆಸ್ತೆ ಸುಖಮಂಗ ವೀರಃ. ಆ ಪ್ರದ್ಯುಮ್ನ ಒಬ್ಬರೊಬ್ಬರದು ಇತಿಹಾಸ ಹೇಳಿ ಹೇಳಿ ಕೇಳ್ತಾನ ವಿದುರ. ರುಕ್ಮಿಣಿ ಯಾವನನ್ನ ಪಡೀಲಿಕ್ಕೆ ಅಂತ ರುದ್ರದೇವರ ಆರಾಧನೆಯನ್ನ ಮಾಡಿ ವ್ರತ ತೊಟ್ಟು ಆ ಪ್ರದ್ಯುಮ್ನನ್ನ ಪಡೆದ್ಲೋ, ಆ ಪ್ರದ್ಯುಮ್ನ ಹೆಂಗಿದ್ದಾನ, ಉಗ್ರಸೇನ ಹೆಂಗಿದ್ದಾನ, ಸಾಧು ಸಾಂಬಹ ವ್ರತವನ್ನ ಮಾಡಿದಂತಹ ಜಾಂಬವತಿ ಅಂಬಿಕಾದೇವಿ, ಯಾರು ಪಾರ್ವತೀ ದೇವಿಯ ವ್ರತವನ್ನ ಮಾಡಿ ಸಾಂಬನನ್ನ ಪಡೀತಾಳೆ. ಅಂತಹ ನೋಡ್ರಿ, ಒಬ್ಬೊಬ್ರು ಭಗವಂತನ ದೇವತೆಗಳ ಅನುಗ್ರಹದಿಂದ ಶ್ರೇಷ್ಠವಾದ ವ್ರತಗಳನ್ನ ಮಾಡಿ ಮಕ್ಕಳನ್ನ ಪಡೆದಂಥವರು. ಅಂತಹ ಮಕ್ಕಳು, ಅದಕ್ಕೆ ಅವರಿಗೆ ಕೃಷ್ಣನಿಂದ ಹುಟ್ಟುವಂತಹ ದೊಡ್ಡ ಭಾಗ್ಯ ಸಿಕ್ಕಿತ್ತು. ಹೀಗಾಗಿ ಕ್ಷೇಮಂಸ ಕಚ್ಚಿತ್ ಯುಯುಧಾನ ಆಸ್ತೆ. ಆ ಯುಯುಧಾನ ಯಾವ ಅರ್ಜುನನಿಂದ ಎಲ್ಲ ಧನುರ್ವಿದ್ಯೆಯನ್ನ ಕಲಿತ ಅವ ಹೆಂಗಿದ್ದಾನೆ ಯದುಗಳಲ್ಲಿ. ಶ್ವಫಲ್ಕ ಪುತ್ರೋ ಭಗವತ್ ಪ್ರಪನ್ನ, ಭಗವಂತನಲ್ಲಿ ಪೂರ್ಣ ಶರಣಾಗತನಾದಂಥ ನಮ್ಮ ಅಕ್ರೂರ ಅವ ಹೆಂಗಿದ್ದಾನಪ್ಪ. ದೇವಕ ಭೋಜಪುತ್ರ್ಯ ವಿಷ್ಣು ಪ್ರಜಾಯ ಇವ ದೇವಮಾತು ಯಾವೈ ಸ್ವಗರ್ಭೇಣ ಬಭಾರ ದೇವಂ. ತನ್ನ ಗರ್ಭದಿಂದಲೇ ಭಗವಂತನನ್ನು ತಟ್ಟಂತಹ ನಮ್ಮ ದೇವಕಿ, ಆ ವಸುದೇವ ಇವರು ಹೆಂಗಿದ್ದಾರೆ. ಕಾಮದುಭೋ ಅನಿರುದ್ಧ, ಅನಿರುದ್ಧ ಹೆಂಗಿದ್ದಾನ. ಎಲ್ಲರೂ ಹಾರ್ದಿಕ್ಯ ಸತ್ಯಕಿ ಎಲ್ಲರೂ ಕೂಡ ಭಗವಂತನನ್ನೇ ಸಾಕ್ಷಾತ್ ತಮ್ಮ ದೇವರು ಅಂತ ಕೃಷ್ಣನನ್ನು ತಿಳಿದುಕೊಂಡಂಥವರು. ಇವರೆಲ್ಲರೂ ಹೆಂಗಿದ್ದಾರಪ್ಪ. ಭೀಮೋ ಅಹಿವತ್ ದೀರ್ಘತಮಮ್ಯ ಮುಂಚತ. ಈ ಕಡೆ ನಮ್ಮ ಪಾಂಡವರು ಹೆಂಗಿದ್ದಾರೆ. ಸಾಕ್ಷಾತ್ ನಮ್ಮ ಆ ಭೀಮಸೇನ ದೇವರು ಹೆಂಗಿದ್ದಾರೆ. ತನ್ನ ದೋರ್ಗಳಿಂದ ತನ್ನ ಭುಜಗಳಿಂದ ದುರ್ಯೋಧನನಂತಹ ಮಹಾನುಭಾವನನ್ನು ಸರಳವಾಗಿ ಸಾಯಿಸಿ ಹಾಕಿದಂತಹ ನಮ್ಮ ಆ ಭೀಮಸೇನ ದೇವರು ಅವರು ಹೆಂಗಿದ್ದಾರಪ್ಪ. ಕಚ್ಚಿತ್ ಯಶೋಧ ರಥಯೂಥಪಾನ. ಆ ರಥಯೂಥಪರಿಗೆ ಯಶಸ್ಸನ್ನು ಧಾರಣ ಮಾಡಿದಂತಹ ಗಾಂಡೀವಧಾರಿಯಾದ ನಮ್ಮ ಅರ್ಜುನ ಅವ ಹೆಂಗಿದ್ದಾನಪ್ಪ. ಯುಧಿಷ್ಠಿರ ಹೆಂಗಿದ್ದಾನ. ಯಮೌ ಊತಾಸ್ಮಿತ ತನಯೌಚ ಮಾದ್ರ್ಯಾಹ. ಆ ಮಾದ್ರಿ ಮಕ್ಕಳಿಬ್ಬರು ಅವ್ರು ಹೆಂಗಿದ್ದಾರೆ. ಯಾರು? ನಕುಲ ಸಹದೇವರು. ಎಂಥವ್ರವರು. ಪಾರ್ಥೈರ್ ವೃತವು ಪಕ್ಷ್ಮಿಭಿರಕ್ಷಿಣೀವ. ಎಷ್ಟು ಚಂದ ಹೇಳ್ತಾನೆ ನೋಡ್ರಿ ವಿದುರ. ಎರಡು ಕಣ್ಣುಗಳನ್ನ ರೆಪ್ಪಿ ಹೆಂಗ ಸರಳ ಅದನ್ನ ಸುರಕ್ಷಣೆ ಮಾಡ್ತದ. ಧೂಳು ಬರ್ಲಿಗತ್ತು ಅಂದ್ರೆ ರೆಪ್ಪಿ ತಾನು ಮುಚ್ಚಿಬಿಡ್ತದ, ಕಣ್ಣು ಸುರಕ್ಷಿತ ಇರಲಿ ಅಂತ. ಹಂಗ ನಕುಲ ಸಹದೇವರನ್ನ ರೆಪ್ಪೆಯಂತೆ ಕಾಯ್ದವರು ಯುಧಿಷ್ಠಿರ, ಅರ್ಜುನ, ಭೀಮ. ಆ ಪಾರ್ಥರಿಂದ ರಕ್ಷಿತರಾದಂತಹ ಈ ಮಾದ್ರೇಯರು ಇವರು ಆನಂದದಿಂದಿದ್ದಾರೆ ನೋಡಿ. ಎಷ್ಟು ಆ ಯುಧಿಷ್ಠಿರ ನಕುಲ ಸಹದೇವರನ್ನು ರಕ್ಷಣೆ ಮಾಡಿದ್ದ ಅನ್ನೋದನ್ನ ತಿಳಿಸ್ತಾ ಇದೆ. ಅಹೋ ಪ್ರಥಾಪಿ, ನಮ್ಮ ಪ್ರಥಾ, ನಮ್ಮ ಕುಂತಿದೇವಿ ಎಷ್ಟು ತಾನು ಮಕ್ಕಳ ಸಲುವಾಗಿ ಜೀವನವನ್ನು ತೆಗೆದಿಟ್ಟಂಥವಳು. ಅವಳು ಹೆಂಗಿದ್ದಾಳಪ್ಪ. ಸೌಮ್ಯಾನುಶೋಚೇತ ಮಧಪತಂತಂ ಭ್ರಾತ್ರೇ ಪರೇತಾಯ ವಿದುದ್ರೋಹೇಯ. ಪಾಂಡವರಿಗೆ ಎಂಥ ಅನ್ಯಾಯವನ್ನ ಮಾಡಿದ್ದಾನೆ ನಮ್ಮಣ್ಣ. ಅವರೆಲ್ಲರೂ ಹೆಂಗಿದ್ದಾರೋ. ಯದುಶ್ವಜಸ್ಯ ವಾರ್ತಾಂಸಕೆ ಕೀರ್ತಯ ತೀರ್ಥ ಕೀರ್ತೇ. ಮೊಟ್ಟ ಮೊದಲು ನಮ್ಮ ಕೃಷ್ಣ ಏನಿದ್ದಾನೆ, ನಮ್ಮ ಕೃಷ್ಣಂದೇನು ಸುದ್ದಿ ಹೇಳಿ ನೀನು. ಕೃಷ್ಣ 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 ಅಂತ ಒಂದು 3 ನಿಮಿಷನಾಗ 4 ಸಲ ಇವ ಅಂದ್ಬಿಟ್ರಿ ವಿದುರ. ಇವ್ ಹುಚ್ಚಿಡ್ದು ಬಿಡ್ತೀವಿ ನೀವು ಉದ್ಧವ. ಯಾಕ? ನೋತ್ಸೇಹೆ ಔತ್ಕಂಠ್ಯಾತ್ ಸ್ಮಾರಿತೇಶ್ವರ. ಇವಂಗ ಒಂದು ಸಮಸ್ಯೆ ಆಗಿತ್ತು. ಏನು? ಕೃಷ್ಣ ಅನ್ನೋ ಶಬ್ದ ಕೇಳಿದ್ನಂತಂತಂದ್ರೆ ಇವ ಸಮಾಧಿ ಅವಸ್ಥೆಗೆ ಹೋಗ್ಬಿಡ್ತಿದ್ನಂತ.
ಬರೇ ಕೃಷ್ಣ ಅನ್ನೋ ಶಬ್ದ ಕೇಳಿದ್ದಕ್ಕೆ, ಕೃಷ್ಣ ಅಂತಿಮ ವಿದುರವನ್ನ 4 ಸಲ ಅಂದಿದ್ದಕ್ಕ ಕಣ್ಣು ಮುಚ್ಚಿ ಅಲ್ಲೇ ಧ್ಯಾನಕ್ಕೆ ಕೂತ್ ಬಿಟ್ಟಿವ. ಎಂಥ ಉದ್ಧವ ನೋಡ್ರಿ, ಮುಹೂರ್ತಮ ಭೂತೂಷ್ಣಿಂ, ಒಂದ್ ಅರ್ಧ ತಾಸು ಸುಮ್ ಕೂತ್ಬಿಟ್ನಂತ, ಅಲ್ಲೇ ಕೂತ್ಬಿಟ್ಟು. ಯಾಕ ಸ ಪಂಚಹಾಯನೋ ಮಾತ್ರ ಪ್ರಾತರಾಶಾಯ ಯಾಚಿತ. 5 ವರ್ಷದವಿದ್ದಾಗ ತಾಯಿ ಹಸಿವಾಗ್ಯದೋ ಉದ್ಧವ ಊಟಕ್ಕೆ ಬಾ ಅಂತ ಕರೆದ್ರೆ ನನ್ನ ದಿನ ಕೃಷ್ಣನ್ ಪೂಜಾ ಮುಗಿದಿಲ್ಲಮ್ಮ, ಮುಗಿದ ಮೇಲೆ ಬರ್ತೀನಿ ಅಂತ 5 ವರ್ಷಕ್ಕೆ ಅಂದಾವಂತಿವ ಉದ್ಧವ. ಆತ ಪೂರ್ಣ ತನ್ನ ಜೀವನವನ್ನ ಕೃಷ್ಣನ ಸೇವೆಗೆ ಅಂತಿಟ್ಟವ. ಯಾವಾಗ ಕೃಷ್ಣ ಅನ್ನೋ ಶಬ್ದ ಕೇಳ್ತೋ ಪುಲಕೋದ್ಭಿನ್ನ ಸರ್ವಾಂಗ ಮುಂಚನ್ ಮೀಲ ದೃಶಾಶ್ರು ಸಹ ಪೂರ್ಣಾರ್ಥೋ ಲಕ್ಷಿತಸ್ತೇನ ಸ್ನೇಹ ಪ್ರಸರ ಸಂಪ್ಲುತಃ. ಭಗವಂತನ ಸ್ನೇಹದೊಳಗೆ ಮುಳುಗಿದವನಾಗಿ ರೋಮಾಂಚನವಾಗಿ ಕಣ್ಣಿಂದ ದಳದಳದಳ ನೀರಿಳಿದು ಕತ್ತು ಕಣ್ಣು ಮುಚ್ಚಿ ಒಂದು ಅರ್ಧ ಗಂಟೆ ಧ್ಯಾನಕ್ಕಂತ ತಾನಲ್ಲಿ ಕೂತು ಬಿಟ್ಟ ಉದ್ಧವ. ಏನು ಮಾತಾಡ್ಲಿಲ್ಲ. ಶನಕೈರ್ ಭಗವಲ್ಲೋಕಾನ್ ನೃಲೋಕಂ ಪುನರಾಗತಃ. ಭಗವಂತನ ಲೋಕಕ್ಕೆ ಹೋಗಿದ್ದ ಮಾರಾಯ. ಒಂದು ಅರ್ಧ ತಾಸಾದ್ಮೇಲೆ ಸಮಾಧಿಯಿಂದ ಮತ್ತೆ ಎದ್ದು ಕಣ್ಣು ತೆಗೆದು ನೋಡ್ತಾನೆ, ಯಾರು ನೀನು? ಅಲ್ಲೋ ಅರ್ಧ ತಾಸಾತ್ ನೀನು ಮುಂದೆ ನಿಂತಿನ ವಿದುರ್ ನಾನು ಹೆಂಗಿದ್ದಾನ್ ಕೃಷ್ಣ ಹೇಳು. ಉದ್ಧವ ಪೂರ್ಣ ಗದ್ಗದವಾದ ಮಾತಿನಿಂದ ಹೇಳ್ತಾನಂತೆ, ಕೃಷ್ಣ ದ್ಯುಮಡೆ ನಿಮ್ಲೋಚೆ ಗೀರ್ಣೇಶ್ವಜಗರೇಣ ಕಿಮ್ನು ನ ಕುಶಲಂ ಬ್ರೂಯಾಂ ಗತಶ್ರೀಷು ಯದುಶ್ವಹಂ. ಯಾರು ಆರಾಮಿದ್ದಾರಂತ ಹೇಳಿ ನನಗೆ. ಕಾಲವೆಂಬ ಸರ್ಪ ಕೃಷ್ಣನೆಂಬ ಸೂರ್ಯನನ್ನೇ ತಿಂದು ಹಾಕಿದಾಗ, ಕೃಷ್ಣನೇ ಪರಂಧಾಮಕ್ಕೆ ಹೋದಾಗ ಇನ್ನೇನು ಜಗತ್ನೊಳಗೆ ಆರಾಮ್ ಯಾರಿಗಿರ್ಲಿಕ್ಕಾಗ್ತದೆ? ಯಾರೂ ಆರಾಮಿಲ್ಲ. ದುರ್ಭಗೋ ಬತ ಲೋಕೋಯಂ ಯದವೋ ನಿತರಾಮಪಿ. ದುರ್ಭಗವಾಗಿದೆ ಈ ಲೋಕ, ದೌರ್ಭಾಗ್ಯ ಬಂದು ಕಾಣ್ಲಿಕ್ಕತ್ತದ ಈ ಲೋಕಕ್ಕೆ. ಯಾಕ? ಸಾಕ್ಷಾತ್ ಭಗವಂತ ಇವತ್ತು ಲೋಕವನ್ನ ಬಿಟ್ಟು ಹೊರಟಾನಪ್ಪ. ಯದ್ ಧರ್ಮಸೂನೋರ್ಬತ ರಾಜಸೂಯೇ ನಿರೀಕ್ಷ್ಯ ದೃಕ್ ಸ್ವಶ್ಚಯನಂ ತ್ರಿಲೋಕಃ ಕಾರ್ಸ್ನೇನ ಚಾತ್ರೋಪಗತಂ ವಿಧಾತುರರ್ವಾಕ್ಸೃತವು ಕೌಶಲಮಿತ್ಯಮನ್ಯತ. ಯಾವ ಆ ಜೀವರಾಶಿಗಳೊಳಗೆ, ಆ ವೇದಗಳೊಳಗೆ ಎಲ್ಲದರೊಳಗೂ ಕೂಡ ಪ್ರಮಾಣದಿಂದ ತಾನು ಇವನೇ ಶ್ರೇಷ್ಠ ಅಂತ ಆ ಧರ್ಮರಾಯ ತನ್ನ ರಾಜಸೂಯ ಯಜ್ಞದೊಳಗ ಅಗ್ರ ಪೂಜೆಯನ್ನ ಮಾಡಿದರೆ ಇಡೀ ಲೋಕ ಅವತ್ತು ಜಯ ಶ್ರೀಕೃಷ್ಣ ಅಂತ ಜೈಕಾರವನ್ನು ತೆಗೆದಿತ್ತು. ಅಂಥ ಭಗವಂತ ಇವತ್ತು ತಾನು ಪರಂಧಾಮಕ್ಕೆ ಹೋಗುವ ವಿಚಾರವನ್ನ ಮಾಡಿದ್ದಾನೆ. ಮಾಂ ಖೇದಯತ್ಯೇತದಸ್ಯ ಜನ್ಮ ವಿಡಂಬನಂ ಯದ್ ವಸುದೇವಗೇಹೆ. ಅದೇನು ವಸುದೇವನ ಮನೆಯೊಳಗೆ ಹುಟ್ಟಿದ್ನಂತ, ಅವನ ವಿಡಂಬನ ನೋಡೋ. ಅಪ್ರಾಕೃತ ಸ್ವರೂಪಿ ಅನಾದಿ ನಿತ್ಯ ಅಲ್ಲಿ ಬಂದು ತಾನು ಹುಟ್ಟಿದಂತೆ ತೋರಿಸ್ತಾ ಇದ್ದಾನೆ. ಯೋ ವಿಸ್ಫುರದ್ ಭ್ರೂವಿಟಪೇನ ಭೂಮೇರ್ ಭಾರಂ ಕೃತಾಂತೇನ ತಿರಶ್ಚಕಾರ. ಕೇವಲ ತನ್ನ ಹುಬ್ಬು ಅಳಗಾಡಿಸೋದ್ರಿಂದ ಇಡೀ ಭೂಮಿಯ ಭಾರವನ್ನು ತೆಗೀಲಿಕ್ಕೆ ಎಷ್ಟು ರಾಕ್ಷಸರನ್ನೆಲ್ಲ ಸಂಹಾರ ಮಾಡಿ ಹಾಕ್ಯಾನ. ಅಂಥ ಭಗವಂತ. ಆ ಚೈದ್ಯನೂ ಕೂಡ, ಯಾವ ಚೈದ್ಯ ಅಂದ್ರೆ ಯಾರು? ಶಿಶುಪಾಲ ಇಷ್ಟು ದೇವರು ದ್ವೇಷ ಮಾಡ್ದಾನ ಕೃಷ್ಣಂದಂದ್ರು ಅವನ ಮನಸ್ಸಿನಾಗೂ ಯಾವಾಗ್ಲೂ ಕೃಷ್ಣ ಇದ್ದ. ಯಾವಾಗಲೂ ಕೃಷ್ಣನ್ ಹೆಂಗ್ ಮಾಡ್ಬೇಕು, ಹಿಂಗ್ ಏನ್ರಿ ಹೊಡಿಬೇಕು, ಹಿಂಗ್ ಹೊಡಿಬೇಕು ಅಂತೂ ಸದಾ ಕೃಷ್ಣಂದೇ ಯೋಚನೆ ಮಾಡ್ಕೋತಿರ್ತಿದ್ದಂತ ಶಿಶುಪಾಲ. ಯಾವ ಕೃಷ್ಣನನ್ನ ಶಿಶುಪಾಲನಿಗೆ ಮನಸ್ಸಿನಿಂದ ಬಿಡ್ಲಿಕ್ಕಾಗಿಲ್ಲ, ಇನ್ನು ನಾ ಹೆಂಗ್ ಅವನ್ ಬಿಡ್ಲಿ? ಅವ್ರು ದ್ವೇಷ ಮಾಡೋರಿಗೆ ದೇವ್ರನ್ನ ಬಿಡ್ಲಿಕ್ಕಾಗಿಲ್ಲ ಅಂತ ಇನ್ ಭಕ್ತರಿಗೆ ಹೆಂಗ್ ಬಿಡ್ಲಿಕ್ಕಾಗ್ತದ? ಕಸ್ತದ್ವಿರಹಂ ಸಹೇತ. ಅವನ ವಿರಹವನ್ನು ನಾನು ಹೆಂಗ್ ತಾಳ್ಕೊಳ್ಳಿ ಅಂತ ಅಳತಾ ಇದ್ದಾನೆ. ಅಹೋ ಬಕೀಯಂ ಸ್ತನಕಾಲಕೂಟಂ ಜಿಘಾಂಸಯ ಪಾಯದಪ್ಯಸಾಧ್ವಿ. ಅಸಾಧ್ವಿಯಾದಂಥ ಆ ಬಕಿ ಅಂದ್ರೆ ಯಾರು? ಬಕಪಕ್ಷಿಯ ರೂಪದಲ್ಲಿ ಬಂದವಳು ಯಾರು? ಪೂತನ. ಹರಿವಂಶ ಹೇಳ್ತದೆ, ಬಕಪಕ್ಷಿಯ ರೂಪದಲ್ಲಿ ಬಂದು ಒಳಗೆ ಬಂದು ಅಪ್ಸರಾ ಸ್ತ್ರೀ ರೂಪ ಹಾಕೊಂಡು ತಾನು ಸ್ತನಪಾನವನ್ನು ಮಾಡಿಸ್ಲಿಕ್ಕೆ ಹೋಗ್ತಾಳೆ ಇವಳು. ಯಾರು? ಪೂತನೆ. ಅವಳನ್ನೂ ಕೂಡ ಸದ್ಗತಿಯನ್ನ ದಯಪಾಲಿಸಿದಂತಹ ನಮ್ಮ ಕೃಷ್ಣ, ಅವನ ಬಗ್ಗೆ ನಾನೇನು ಹೇಳಿ? ಅವಳಿಗೆ ಯಾಕಂದ್ರೆ ಸದ್ಗತಿ ಆಯಿತು? ತಾತ್ಪರ್ಯದಲ್ಲಿ ಶ್ರೀಮದಾಚಾರ್ಯ ತಿಳಿಸ್ತಾರೆ, ರಾಕ್ಷಸರೆಲ್ಲ ಅಂಧನ್ ತಮಸ್ಸಿಗೆ ಹೋಗೋದು, ದೇವತೆಗಳೆಲ್ಲ ಮೋಕ್ಷಕ್ಕೆ ಹೋಗೋದು. ಈ ಪೂತನಾಗಿ ಯಾಕ್ರಿ ಮತ್ತೆ ಸದ್ಗತಿ ಆಯಿತು ಅಂತಂತಂದ್ರೆ, ಇವಳು ರಾಕ್ಷಸಿಯೇ. ಯಾರು? ರಾಮನ ಅವತಾರದೊಳಗೆ ಈಕಿ ತಾಟಕ ಅಂತ ಇರ್ತಾಳೆ, ಆಕಿನೇ ಈಗ ಪೂತನ ಆಗಿ ಬಂದಿರ್ತಾಳೆ. ಅವಳೊಳಗ ಊರ್ವಶಿ ಅನ್ನುವ ಅಪ್ಸರಾ ಸ್ತ್ರೀಯ ಆವೇಶ ಇರ್ತದ. ಜೀವದ್ವಯ ಆವೇಶ ಅಂತ ಕರಿತೀವಿ. ಒಂದೇ ದೇಹ 2 ಆತ್ಮದ ಆವೇಶ ಇರ್ತದೆ. ಆ ಊರ್ವಶಿಯಲ್ಲಿ ಸಿಕ್ಕೊಂಡ್ಬಿಟ್ಟಿರ್ತಾಳೆ ಅವಳ ದೇಹದೊಳಗೇನೆ. ಆ ಊರ್ವಶಿ ಸ್ತನಪಾನವನ್ನ ಮಾಡಿಸ್ಲಿಕ್ಕೆ ಬಂದವಳು, ಅವಳು ಮೋಕ್ಷಕ್ಕೆ ಹೋಗ್ತಾಳೆ. ಈ ತಾಟಕ ಏನಿರ್ತಾಳೆ ಇವಳು ಮತ್ತೆ ಕೆಳಗ ಒಂದೊಂದು ತಮಸ್ಸಿಗೆ ಹೋಗ್ತಾಳೆ ಅಂತ ಹೇಳ್ತಾರಂತೂ. ಯಾವ ವಸುದೇವ ದೇವಕಿಯರಿಂದ ಜಾತನಾಗಿ ಆ ಕಂಸನ ಬಂಧನದೊಳಗೆ ಹುಟ್ಟಿ ಎಂತೆಂಥ ಕೆಲಸಗಳನ್ನ ಮಾಡಿ ತೋರಿಸಿದ ಅಂಥ ಕೃಷ್ಣ, ಎಂತೆಂಥ ಕೆಲಸ ಮತ್ತೆಲ್ಲ ಉದ್ಧವ ನೆನಪು ಮಾಡ್ಕೊಳ್ತಾನ್ರಿ. ಅಲ್ಲಿ ಬಂದ ಬಲರಾಮನಿಂದ ಕೂಡಿಕೊಂಡ ವೃಂದಾವನಕ್ಕೆ ಬಂದ. ಅಲ್ಲಿಯಿಂದ ತಾನು ಎಲ್ಲ ರಾಕ್ಷಸರ ಸಂಹಾರವನ್ನ ಮಾಡ್ತಾ ಕಂಸನ ಸಂಹಾರ ಮಾಡಿದ. ಸಂದೀಪಿನಿ ಗುರುಕುಲಕ್ಕೆ ಹೋದ. ಇದೆಲ್ಲ ಮುಂದೆ 10ನೇ ಸ್ಕಂದದೊಳಗೆ ಪೂರ್ಣ ಹೇಳೋದದ ಅನ್ನೋದಕ್ಕೆ ಸ್ವಲ್ಪ ಹೇಳ್ತಾ ಹೋಗ್ತಾ ಇದ್ದೇನೆ.
64 ದಿನಗಳೊಳಗೆ 64 ವಿದ್ಯೆಯನ್ನು ಕಲಿತು ಗುರುದಕ್ಷಿಣೆಗೆ ಅಂತ ತನ್ನ ಆ ಗುರುಗಳ ಪುತ್ರರನ್ನೇ ಅವರಿಗೆ ಹುಟ್ಟಿಸಿ ಭಗವಂತ ಮತ್ತೆ ಕೊಟ್ಟಿದ್ದಾನೆ. ಮೂರ್ಧ್ನಿ ದದತ್ ಸುಪರ್ಣಃ, ಭೀಷ್ಮಕ ಕನ್ಯೆಯ ಜೊತೆಗೆ ತಾನು ಅರ್ಥಾತ್ ರುಕ್ಮಿಣಿಯ ಜೊತೆಗೆ ತಾನು ವಿವಾಹ ಆದ. ನಗ್ನ ಕಾಲಿಂದಿ, ಮಿತ್ರವಿಂದ ಮೊದಲಾದ ಷಣ್ಮಹಿಷಿಯರು, ಸತ್ಯಭಾಮಾದೇವಿ, ಜಾಂಬವತಿ ಎಲ್ಲರ ಜೊತೆಗೆ ವಿವಾಹ ಆದ. ಸತ್ಯಭಾಮಾದೇವಿಯ ಸಲುವಾಗಿ ಏನ್ ಮಾಡಿದರಿ? ಸಾಕ್ಷಾತ್ ಪಾರಿಜಾತ ವೃಕ್ಷವನ್ನ ಸ್ವರ್ಗದಿಂದ ಕಿತ್ತಿ ತಾನು ಭೂಮಿಗೆ ತಂದಿಟ್ಟಿದ್ದಾನೆ. ನರಕಾಸುರನ ಸಂಹಾರ ಮಾಡಿ 16,100 ಜನರನ್ನ ತಾನು ಮದುವೆಯಾಗಿದ್ದಾನೆ. ಒಬ್ಬೊಬ್ಬರಲ್ಲಿ 10 ಗಂಡು ಮಕ್ಕಳು ಹುಟ್ಟಿವೆ. 16,100 × 10 ಮಾಡಿ, ಪ್ಲಸ್ ಒಂದು ಹೆಣ್ಮಗಳು 16,100. ಇಷ್ಟು ಮಂದಿ ಇದ್ರಂತ. ಕೃಷ್ಣನ ಮಕ್ಕಳಿಗೆ ಕಲಿಸ್ಲಿಕ್ಕೆ ಟೀಚರ್ಸ್ 3 ಲಕ್ಷ ಮಂದಿ ಇದ್ರಂತಪ್ಪ. ಇದ್ರ ಮೇಲೆ ನಮ್ಗೆ ಎಷ್ಟು ಮಕ್ಕಳು ಇದ್ರಂತ ಲೆಕ್ಕ ಹಾಕೋರಿ ನೀವು, ಆಯ್ತಾ? ಕಾಲಂ ಅಗಾಧ ಶಾಲ್ವಾದೀನ್ ಅನೀಕೈ ರುಂಧತಪುರಂ. ಸಾಲ್ವ ಮೊದಲಾದವರೆಲ್ಲ ದ್ವಾರಕಾರೋಧನ ಮಾಡಿದರೆ ಅವರೆಲ್ಲರನ್ನ ಸಂಹಾರ ಮಾಡಿ ಹಾಕಿದಂತಹ ನಮ್ಮ ಭಗವಂತ ಶಂಬರ, ವಿವಿಧ ಬಾಣ, ಮುರ, ಬಲ್ವಲ ಎಲ್ಲರನ್ನ ಸಂಹಾರ ಮಾಡಿ ಹಾಕಿದ್ದಾನೆ. ಅಷ್ಟಾದಶವಾದ ಅಕ್ಷೌಹಿಣಿ ಸೈನ್ಯವನ್ನ ತಾನು ಒಂದು ಆಯುಧ ಎತ್ತಲಾರದೆ ನಿಂತು ತನ್ನ ಅಂಶದಿಂದ ಅವರೆಲ್ಲರನ್ನ ಸಂಹಾರ ಮಾಡಿ ಹಾಕಿದ್ದಾನೆ. ಅಂತಹ ಭಗವಂತ ಇವತ್ತು ತಾನೇ ಪರಂಧಾಮಕ್ಕೆ ಹೋಗುವ ವಿಚಾರವನ್ನ ಮಾಡಿದ್ದಾನೆ. ಎಲ್ಲ ಧರ್ಮರಾಜನಿಂದ ಅಶ್ವಮೇಧಾದಿ ಯಾಗಗಳನ್ನು ಮಾಡಿಸಿದ. ದ್ವಾರಕಾಕ್ಕೆ ಬಂದು ನೋಡಿದ, ತನ್ನ ಮಕ್ಕಳೆಲ್ಲರೂ ಪೂರ್ಣ ಸಮೃದ್ಧರಾಗಿಬಿಟ್ಟ. ದ್ವಾರಕಾದೊಳಗೆ ಇಂಥದ್ದಿಲ್ಲಂತಿಲ್ಲ. ಯದುಗಳು ಭಕ್ತಿಯೊಳಗೆ ಸಮೃದ್ಧರು, ಜ್ಞಾನದೊಳಗೆ ಸಮೃದ್ಧರು, ಬಲ ಪರಾಕ್ರಮಗಳೊಳಗೆ ಸಮೃದ್ಧರು. ಇವರು ಎಲ್ಲ ಸಮೃದ್ಧರಾದ ಇಂಥ ದೇವತೆಗಳು ನನ್ನ ಮಕ್ಕಳು. ಕೃಷ್ಣನ ರಕ್ತ ಎಲ್ಲಿ ತನಕ ಇರ್ತದೆ ಅಲ್ಲಿ ತನಕ ಕಲಿಯುಗ ಬರುವುದೇ ಇಲ್ಲ, ಕಲಿಗೆ ಪ್ರವೇಶ ಇಲ್ಲ. ಇಷ್ಟೆಲ್ಲ ಯದುಗಳನ್ನು ಮತ್ತು ಇವರನ್ನ ಇವರೆಲ್ಲರೂ ಪರಂಧಾಮಕ್ಕೆ ಹೋಗೋದು ಹೆಂಗ, ಇವರೆಲ್ಲರೂ ತಮ್ಮ ಲೋಕಕ್ಕೆ ಹೋಗೋದು ಹೆಂಗ ಅಂತ ವಿಚಾರ ಮಾಡಿದಂತ ಕೃಷ್ಣ. ಹೆಂಗ ಅಂತಂದ್ರೆ, ಇನ್ನೊಬ್ರು ಬಂದು ಇವ್ರನ್ನ ಕೊಂದ್ರ ಕೃಷ್ಣನ ಮಕ್ಕಳು ಇನ್ನೊಬ್ಬರ ಕಡೆಯಿಂದ ಸೋತರು ಅಂತ ಆಗ್ತದೆ. ಹಂಗೆ ಮಾಡುವಂಗಿಲ್ಲ. ಇನ್ನು ಇವರೇ ತಮ್ಮ ಒಳಗೆ ಜಗಳಾಡಿ ಸಾಯ್ಬೇಕು. ಇದೊಂದೇ ಆಪ್ಷನ್ ಉಳಿದಿತ್ತು. ತಮ್ಮಿಂದೇ ತಾವು ಯದುಗಳ ನಾಶ ಆಗ್ಬೇಕು ಹೊರತು ಇನ್ನೊಬ್ಬರಿಂದ ನಾಶ ಆಗ್ಲಿಕ್ಕೆ ಆಗುದಿಲ್ಲ. ಅದಕ್ಕೆ ಏನ್ ಮಾಡಿದ? ಇವರೊಳಗೆ ಜಗಳ ಹಚ್ಚಿಸ್ಬೇಕು. ಯದುಗಳೊಳಗೆ ಜಗಳ ಹಚ್ಚಬೇಕು ಅಂದ್ರೆ ಅವರಿಗಿಂತಲೂ ಪ್ರಬಲರು ಯಾರಾದರೂ ಬರಬೇಕು. ಪ್ರಬಲರು ಯಾರಿಲ್ಲೇ ಇಲ್ಲ. ಯದುಗಳು ಅಷ್ಟು ಪ್ರಬಲ ಇದ್ದು ಬಿಟ್ಟಾರೆ. ಎಲ್ಲಕ್ಕಿಂತಲೂ ಪ್ರಬಲರು ಯಾರು? ಋಷಿಗಳು, ಮುನಿಗಳು. ಅವರ ಮಾತಿನ ಅಸ್ತ್ರ ಏನದ ನೋಡ್ರಿ, ಯಾವ ಬ್ರಹ್ಮಾಸ್ತ್ರಕ್ಕಿಂತೂ ಕಡಿಮೆ ಅಲ್ಲ ಅದು. ಹಾಗಾಗಿ ಬ್ರಹ್ಮತೇಜೋ ಬಲಂ ಬಲಂ, ಆ ಬ್ರಹ್ಮ ತೇಜಸ್ಸಿನಿಂದ ಕೂಡಿದಂತಹ ಋಷಿಗಳು ಶಾಪ ಕೊಟ್ರ ಇವರೆಲ್ಲರ ನಾಶ ಆಗ್ತಾರೆ. ತನ್ನ ಮಕ್ಕಳ ನಾಶವನ್ನೇ ಮಾಡುವ ವಿಚಾರವನ್ನ ತಾಳಿದ. ವೈರಾಗ್ಯವನ್ನು ಗೃಹಮೇಧೇಶು ಯೋಗೇಶು ವಿರಾಗ ಸಮಜಾಯತ. ಕೃಷ್ಣನಿಗೆ ವೈರಾಗ್ಯ ಹುಟ್ಟಿದೆ. ತಾತ್ಪರ್ಯದಲ್ಲಿ ಶ್ರೀಮರಾಜ್ ಹೇಳ್ತಾರೆ, ಸರ್ವದಾಪಿ ವಿರಕ್ತ ಸನ್. ಇವ ಯಾವಾಗಲೂ ವಿರಕ್ತ ಇರ್ತಾನೆ. ಅವಾಗ ಪ್ರಕಟ ಮಾಡೋಣಷ್ಟೇ ತನ್ನ ವೈರಾಗ್ಯವನ್ನ. ಏನು ವೈರಾಗ್ಯ? ತನ್ನ ಮಕ್ಕಳ ಮೇಲೂ ಕೂಡ ತಾನು ವೈರಾಗ್ಯವನ್ನು ತಾಳಿದ್ದಾನೆ. ಋಷಿಗಳ ಕಡೆಗೆ ಕರ್ಕೊಂಡು ಹೋಗ್ತಾನೆ. ಕೋಪಿತಾಹ ಮುನಯಃ ಶೇಪುಹು ಭಗವನ್ಮತ ಕೋವಿದ. ಭಗವಂತನ ಇಚ್ಛೆಯನ್ನು ತಿಳಿದುಕೊಂಡು ಎಲ್ಲ ಋಷಿಗಳ ಶಾಪ ಕೊಟ್ಬಿಟ್ಟಾರೆ. ಸಾಂಬನನ್ನ ಹೆಣ್ಣಾಗಿ ನಿಲ್ಲಿಸಿ ಅವನ ಹೊಟ್ಟಿ ಒಳಗೆ ಒಂದು ಒನಕಿ ಇಟ್ಟು, ನಮ್ಮ ತಂಗಿರಿ ಈಕಿ, ಕೃಷ್ಣನ ಮಕ್ಕಳು ಎಲ್ಲರೂ ಮತ್ತು ಮಹಾನ್ ಭಾವರು ಹೋಗಿ ಋಷಿಗಳಿಗೆ ಕೇಳ್ತಾರೆ ಪರೀಕ್ಷೆ ಮಾಡ್ಲಿಕ್ಕಂತ ಹೇಳಿ, ನಮ್ಮ ತಂಗಿ ಈಕಿ ಏನು ಹಡಿತಾಳೆ, ಗಂಡು ಹೆಣ್ಣು ಹೇಳ್ರಿ ಅಂತಂದು. ಋಷಿಗಳು ದಿವ್ಯ ದೃಷ್ಟಿಯಿಂದ ನೋಡಿದ್ರು, ಹೊಟ್ಟಿ ಒಳಗೆ ಒನಕಿತ್ತು. ಅವ್ರು ಅಂದುಬಿಟ್ರು, ಜನಯಿಷ್ಯತಿ ವೋ ಮಂದಾಹ ಮುಸಲಂ ಕುಲನಾಶನಂ ಅಂತಂದ್ರು ಅವರು. ಇದರೊಳಗೆ ಏನೋ ಒನಕಿ ಅದ, ಆ ಒನಕಿಯಿಂದೇ ನಿಮ್ಮ ಇಡೀ ಕುಲ ನಾಶ ಆಗ್ತದೆ ಹೋಗ್ರಿ ಅಂತ ಶಾಪ ಕೊಟ್ಬಿಡ್ತಾರೆ. ಅವಾಗ ಗಾಬರಿಯಾಗಿ ಬಂದರು, ಕೃಷ್ಣಕ್ಕೆ ಕೇಳಿದ್ರು. ಎಲ್ಲರೂ ಅದನ್ನು ಪುಡಿ ಮಾಡಿ ಎಲ್ಲೋ ಸರೋವರದಾಗ ಸಮುದ್ರದಾಗ ಒಗೀರಿ ಅಂತಂದ್ರು. ಏನೆಲ್ಲ ಮಾಡಿದ್ರು ಕೂಡ ಆ ಶಾಪ ಒಂದು ಹತ್ಕೊಂಡು ಬಿಟ್ಟಿತ್ತು. ಪ್ರಭಾಸ ಕ್ಷೇತ್ರಕ್ಕೆ ಭಗವಂತ ಕರೆದುಕೊಂಡು ಬರ್ತಾನೆ. ಕರ್ಕೊಂಡು ಹಿರಣ್ಯ, ರಜತ, ಶಯ್ಯ, ವಸ್ತ್ರಗಳು, ಅಜಿನ, ಕಂಬಲ, ರಥ, ಆನೆ, ಕುದುರೆ, ಭೂದಾನ, ವೃತ್ತಿಕರಿ, ಜೀವನ ನಡೆಸಲಿಕ್ಕೆ ಏನು ಬೇಕೋ ಎಲ್ಲವನ್ನೂ ಕೂಡ ದಾನ ಮಾಡಿಸಿದ್ದಾನೆ. ಗೋದಾನ, ಭೂದಾನ ಎಲ್ಲ ಮಾಡಿಸಿದ ಭಗವಂತ. ಕೊನೆಯ ಕಾಲಕ್ಕೆ ದಾನವನ್ನು ಮಾಡಿಸ್ಬೇಕು ಅಂತ ಇನ್ನೂ ಎಷ್ಟೋ ವರ್ಷ ಇದ್ರು ಅವ್ರ ಮುಂದೆ. ಆದರೂ ಅವರಿಗೆಲ್ಲ ದಾನ ಮಾಡಿಸ್ತಾನಂತ ಭಗವಂತ. ಇಷ್ಟೆಲ್ಲ ದಾನ ಮಾಡಿಸಿ ಆದಮೇಲೆ ಮುಂದೆ ಮೈರೇಯ ದೋಷದಿಂದ ಅಂದರೆ ಅವರು ಸುರಾಪಾನವನ್ನು ಮಾಡ್ತಾರೆ. ಮಾಡಿದಾಗ ಅವರಲ್ಲೇನೆ ಒಬ್ಬರಲ್ಲೊಬ್ಬರು ಅದು ಸ್ಪರ್ಧೆ ಉಂಟಾಗಿ, ಹೆಂಗ ಒಂದಕ್ಕೊಂದು ಕಾಡಿನಲ್ಲಿದ್ದ ಮರಗಳು ತಿಕ್ಕಾಡಿ ಬೆಂಕಿ ಹತ್ತಿ ಇಡೀ ಕಾಡ್ಗಿಚ್ಚು ಬೆಂಕಿ ಇಡೀ ಕಾಡನ್ನು ಸುಟ್ಟು ಹಾಕ್ತದೋ ಹಂಗ ಭಗವಂತ ತನ್ನ ಮಾಯೆಯಿಂದ ಆತ ಎಲ್ಲರ ಸಂಹಾರವನ್ನು
ತಾನು ಮಾಡಿಸ್ತಾ ಇದ್ದಾನೆ. ಅಲ್ಲ, ಭಗವಂತನಿಗೆ ಈ ಶಾಪ ಸುಳ್ಳು ಮಾಡ್ಲಿಕ್ಕೆ ಬರ್ತಿರ್ಲಿಲ್ಲೇನು? ಬರ್ತಿತ್ತು. ಭಗವಂತನಿಗೇನೆ ಇದನ್ನು ಸಂಹಾರ ಮಾಡೋದಿತ್ತು ಅಷ್ಟೇ. ಹಾಗಾದ್ರೆ ಮತ್ತೆ ಭಗವಂತೂ ಅದರೊಳಗೆ ಬಂದ್ಬಿಟ್ನಲ್ಲ, ಬ್ರಾಹ್ಮಣ ಶಾಪಕ್ಕೆ ಅವನೂ ಒಳಗಾಗ್ಬಿಟ್ನಲ್ಲ ಅಂತ ಪ್ರಶ್ನೆ ಬರ್ತದೆ. ಅದಕ್ಕೆ ಭಗವಂತ ಏನು ಮಾಡಿದ, ತಾನು ಸರ್ವಸಮರ್ಥ ಅಂತ ತಿಳಿಸ್ಲಿಕ್ಕೆ ಈ ಶಾಪ ಎಲ್ಲ ಯದುಗಳಿಗಿದ್ರೂ ಕೂಡ ಯದುಗಳೊಳಗೆ ಒಬ್ಬ ಉದ್ಧವ ಹೌದಲ್ಲೋ, ಆ ಉದ್ಧವಗಷ್ಟೇ ಈ ಶಾಪದಿಂದ ಹೊರಗಿಡ್ತಾನೆ ಭಗವಂತ. ಉದ್ಧವ ನೀ ಇದ್ರಾಗ ಬರೇಬೇಡ ಅಂತ. ಬ್ರಾಹ್ಮಣ ಶಾಪ ಆಗ್ಯದಲ್ಲಿ, ಋಷಿಗಳ ಶಾಪ ಆಗ್ಯದ. ಆದರೂ ಅವನನ್ನು ಹೊರಗಿಟ್ಟದ್ದು ಯಾಕ? ನಾನು ಯಾವ ಶಾಪವನ್ನು ಅನ್ಯಥಾಕರಿಸಲಿಕ್ಕೆ ಸಮರ್ಥ ಅಂತ ತಿಳಿಸ್ಲಿಕ್ಕೆ ಉದ್ಧವನನ್ನು ಹೊರಗಿಡುತ್ತೆ. ಉದ್ಧವ ಏನು ಮಾಡಿದ, ಭಗವಂತಕ್ಕೆ ಬಂದು ಭಗವಂತ ಮತ್ತು ನೀನೇ ಪರಂಧಾಮಕ್ಕೆ ಹೊಂಟಿ, ನನಗೇನು ಆಜ್ಞಾ ಮಾಡ್ತೀನಿ, ನಾನು ನಿನ್ನ ಜೊತೆಗೆ ಬಂದು ಬಿಡ್ತೀನಿ. ಇಲ್ಲ, ಬದರೀಂ ತ್ವಂ ಪ್ರಯಾಹೀತಿ ಸ್ವಕುಲಂ ಸಂಜಿಹೀರ್ಷುಣ, ನನ್ನ ಇಡೀ ಯಾದವ ಕುಲ ನಾಶ ಆಗುತ್ತದೆ. ಇವತ್ತಿಂದ 7 ದಿವಸಕ್ಕೆ ನಾನು ಕಟ್ಟಿದಂತಹ ದ್ವಾರಕಾಪುರ ಸಮುದ್ರದೊಳಗೆ ಮುಳುಗಿ ಹೋಗ್ತದೆ. ಇವತ್ತೇನು ನಾವು ದ್ವಾರಕಾ ನೋಡ್ತೀವಿ, ಇದು ನಿಜವಾಗಿ ಕೃಷ್ಣ ಕಟ್ಟಿದ ದ್ವಾರಕಾ ಅಲ್ಲ, ಸಮುದ್ರದ ದಂಡಿಗಿದ್ದ ಇನ್ನೊಂದು ದ್ವಾರಕೆ. ನಿಜವಾದ ದ್ವಾರಕೆ ಇವತ್ತು ಸಮುದ್ರದೊಳಗದ. ಅವತ್ತೇ ಭಗವಂತ ತಾನು ಹೋಗುವಾಗಲೇ 7ನೇ ದಿವಸಕ್ಕೆ ಅದನ್ನೆಲ್ಲ ಪೂರ್ಣ ಮುಳುಗಿಸಿನೇ ಹೋಗ್ಬಿಟ್ಟಾನ ಭಗವಂತ. ಹೀಗಾಗಿ ನಾನು ಹೋದ ಮೇಲೆ ದ್ವಾರಕೆಯೂ ಉಳಿಯೋದಿಲ್ಲ. ಅರ್ಜುನನಿಗೆ ಕಳಿಸಿ ಅಲ್ಲೆಲ್ಲ ಸ್ತ್ರೀಯರನ್ನು ನಾನು ಅವರಿಗೂ ಸದ್ಗತಿಯನ್ನು ನಾನು ದಯಪಾಲಿಸ್ತೀನಿ. ನೀನು ಮಾತ್ರ ಬದರಿಗೆ ಹೋಗಿ ನನ್ನ ಈ ಜ್ಞಾನ ಪ್ರಸಾರವನ್ನ ಭಾಗವತೋಪದೇಶವನ್ನ ಮಾಡಬೇಕು ಅಂತ ಉದ್ಧವನಿಗೆ ತನ್ನ ಆ ಶಾಪದಿಂದ ಭಗವಂತ ಹೊರಗಿಡುತ್ತಾನೆ. ಉದ್ಧವ ನಮಸ್ಕಾರ ಮಾಡಿದ. ಹೋಗ್ಲಿಕ್ಕೆ ಆಗ್ತಾ ಇಲ್ಲ. ಪಾದ ವಿಶ್ಲೇಷಣಾಕ್ಷಮಃ, ಒಂದು ಪಾದವನ್ನು ಹಿಂದಿಡ್ಲಿಕ್ಕೆ ಆಗವಲ್ತಂತ. ಕೃಷ್ಣಲ್ಲಿ ಕೂತವನ್ ಹಿಂದ್ ನಡೀತಾ ಹೋದ್ನಂತ ಉದ್ಧವ. ಎಲ್ಲಿ ತನಕ ಕೃಷ್ಣ ಕಾಣಿಸ್ತಾನೋ ಕಾಣಿಸ್ಲಿ, ಬೆನ್ನು ಮಾಡಿ ಹೋಗ್ಲಿಲ್ಲಂತ. ಹೆಜ್ಜೆ ಇಟ್ಕೋತ ಉದ್ಧವ ತಾನು ಹೋಗ್ತಾನೆ. ಹೋಗುವಾಗಲೇನೆ ಆವಾ ಸಮಯದೊಳಗೆ ಭಗವಂತ ಅನೇಕ ಉಪದೇಶಗಳನ್ನ ಉದ್ಧವನಿಗೆ ಮಾಡಿದ್ದಾನೆ. ಪೂರ್ವಮೇವೋಪದಿಷ್ಟೋಪಿ ಹರಿಣಾ ಜ್ಞಾನ ಉದ್ಧವ ಸ್ವರ್ಗಾರೋಹಣ ಕಾಲೇತು ಪುನಃ ಪಪ್ರಚ್ಛ ಕೇಶವಂ. ಮೊದಲೊಮ್ಮೆ ಉದ್ಧವನಿಗೆ ಭಗವಂತನ ಉಪದೇಶ ಆಗಿದೆ, ಉದ್ಧವ ಗೀತಾ ಅಂತ ಕರೀತಾರೆ ಅದಕ್ಕೆ. ಮತ್ತೊಮ್ಮೆ ಭಗವಂತ ತಾನು ಸ್ವರ್ಗಾರೋಹಣವನ್ನು ಮಾಡುವಾಗ, ವೈಕುಂಠಕ್ಕೆ ತಾನು ಹೋಗುವಾಗ ಮತ್ತೊಮ್ಮೆ ಉದ್ಧವನಿಗೆ ಭಗವಂತ ಎಲ್ಲ ಜ್ಞಾನದ ಉಪದೇಶವನ್ನು ಮಾಡ್ಯಾನೆ. ಆವಾಗ ಅದನ್ನ ಕೇಳಿ ಬದರಿಯಾಂತು ವರ್ಷತ್ರಯ ಉವಾಸಃ, 3 ವರ್ಷ ಬದರಿ ಒಳಗೆ ಉದ್ಧವ ಮುಂದಿದ್ದು ಜ್ಞಾನೋಪದೇಶ ಎಲ್ಲರಿಗೂ ಮಾಡಿ ಮುಂದೆ ತಾನು ತನ್ನ ಗತಿಗೆ ಬೃಹಸ್ಪತ್ಯಾಚಾರ್ಯರ ಅವತಾರ ಉದ್ಧವ ಆ ಲೋಕಕ್ಕೆ ತಾನು ಹೋಗ್ತಾನೆ ಅಂತ ಅನ್ನೋದನ್ನ ತಿಳಿಸ್ತಾ ಇದ್ದಾರೆ. ಅಂತೂ ಉದ್ಧವ ಕೊನೆಯ ಕಾಲಕ್ಕೇನು ಭಗವಂತನಿಂದ ಕೃಷ್ಣನಿಂದ ಉಪದೇಶ ಪಡೆಯಲಿಕ್ಕತ್ತಿದ್ನೋ ಆ ಸಂದರ್ಭದೊಳಗ ದ್ವೈಪಾಯನ ಸುಹೃತ್ ಸಖ, ವೇದವ್ಯಾಸರ ಗೆಳೆಯರು ಮೈತ್ರೇಯರು ಅಂತ 6 ಋಷಿಗಳು ಬಂದು ಉದ್ಧವನ ಜೊತೆಗೆ ಕೂತು ಕೃಷ್ಣನಿಂದ ಉಪದೇಶವನ್ನ ಪಡೀತಾರೆ. ಆವಾಗ ಅಲ್ಲಿ ಮೈತ್ರೇಯರು ಮತ್ತು ಉದ್ಧವ ಮತ್ತು ಕೃಷ್ಣ ಅಲ್ಲಿ ಅವರ ಸಮಾಗಮವಾಗಿದೆ. ಅವರಿಗೆ ಭಗವಂತ ಎಲ್ಲ ತನ್ನ ರಹಸ್ಯವನ್ನ ಜ್ಞಾನವನ್ನ ಅವರಿಗೆ ಕೊಟ್ಟಿದ್ದಾನೆ. ಪುರಾಮಯ ಪ್ರೋಕ್ತ ಮಜಾಯ ನಾಭ್ಯೆ ಪದ್ಮೇ ನಿಷಣ್ಣಾಯ ಮಮ ಆದಿಸರ್ಗೆ, ಆ ಆದಿ ಸೃಷ್ಟಿಯ ಕಾಲದೊಳಗೆ ನಾನೇನು ಬ್ರಹ್ಮದೇವರಿಗೆ ಉಪದೇಶ ಮಾಡಿನಲ್ಲಪ್ಪ ಜ್ಞಾನ, ನಿಮಗೆ ಹೇಳ್ತೇನೆ ಕೇಳ್ರಿ ಅಂತ ಶುಚ ಪ್ರಾಂಜಲಿರಾಭ ಭಾಷೆ. ಭಗವಂತ ಕೈ ಮುಗಿದು ಕಣ್ಣಲ್ಲಿ ನೀರು ಹಾಕ್ತಾ ನಿಂತಹ ಉದ್ಧವನಿಗೆ ಮೈತ್ರೇಯನಿಗೆ ಪೂರ್ಣ ಉಪದೇಶವನ್ನು ಮಾಡಿದ್ದಾನೆ. ಅದನ್ನು 11ನೇ ಸ್ಕಂದ ವಿಸ್ತಾರವಾಗಿ ಏನು ಉಪದೇಶ ಮಾಡಿದ ಅಂತ ಅಲ್ಲಿ ಹೇಳುತ್ತದೆ. ಅಂತೂ ಆ ಮೈತ್ರೇಯರು ಉದ್ಧವ ಭಗವಂತನಿಗೆ ಪ್ರಾರ್ಥನೆ ಮಾಡ್ತಾರಂತೆ. ಕೋನ್ವೀಶತೆ ಪಾದ ಸರೋಜ ಭಾಜಾಂ ಸುದುರ್ಲಭೋರ್ಥೇ ಚತುರ್ಶ್ವಪೀಹ ತಥಾಪಿ ನಾಹಂ ಪ್ರವೃಣೋಮಿ ಭೂಮನ್ ಭವತ್ಪದಾಂ ಭೋಜ ನಿಷೇವಣೋತ್ಸುಕಃ. ಭಗವಂತ ಧರ್ಮ ಅರ್ಥ ಕಾಮ ಮೋಕ್ಷ ಏನೇನೋ ಜನ ನಿನಗೆ ಕೇಳಲಿಕ್ಕೆ ಬರ್ತಾರೆ, ನಿನ್ನ ಪಾದಕ್ಕೆ ಬಂದು ಬಿದ್ದಾಗ ಎಲ್ಲಾನು ಸರಳಾಗಿ ಸಿಗುತ್ತದೆ. ಆದ್ರೆ ನನಗವು 4 ಬೇಡ. ಏನು ನಿನ್ನ ಪಾದ ಕಮಲಗಳೊಳಗ ಆಸಕ್ತಿಯೊಂದನ್ನ ನನಗೆ ಕೊಡು, ಆ ಸೇವೆಯಲ್ಲೇ ನಾನು ಉತ್ಸುಕನಾಗಿ, ನನಗಿನ್ನೇನೂ ಬೇಡ. ಸಯೇವ ಆರಾಧಿತ ಪಾದ ತೀರ್ಥ ಅಧೀತ ತತ್ವಾತ್ಮ ವಿಬೋಧ ಮಾರ್ಗ ಪ್ರಣಮ್ಯ ಪಾದವು ಪರಿವೃತ್ಯ ದೇವಂ ಇಹಾಗತೋಹಂ ವಿರಹಾತುರಾತ್ಮ. ವಿದುರನಿಗೆ ಉದ್ಧವ ಹೇಳಿದಂತ ಭಗವಂತನಿಂದ ಎಲ್ಲ ಉಪದೇಶ ಪಡೆದು ಅವನ ಆರಾಧನೆಯನ್ನು ಪೂರ್ಣ ಮಾಡಿ ಅವನಿಂದ ಜ್ಞಾನವನ್ನು ಪಡೆದುಕೊಂಡು ಅವನ ಕೂತ ನಮ್ಮ ಕೃಷ್ಣನನ್ನ ಪ್ರದಕ್ಷಿಣೆ ಹಾಕಿ ಸಾಷ್ಟಾಂಗ ನಮಸ್ಕಾರ ಮಾಡಿ ಅವನು ಬಿಡ್ಲಿಕ್ಕಾಗಲಾರ್ದೇನೆ ನಾನು ಇಲ್ಲಿ ಹಿಂಗೆ ಬರ್ಲಿಗತ್ತೀನಪ್ಪ. ತಸ್ಯ ಬದರಿಯಾಶ್ರಮ ಮಂಡಲ, ಮುಂದೆ ನಾನು ಬದರೀಕಾಶ್ರಮಕ್ಕೆ ನಾನು ಹೋಗ್ಲಿಗತ್ತೀನಿ. ನಿನ್ನ ಭೇಟಿ ಆದದ್ದು ಬಹಳ ಖುಷಿ ಆಯ್ತಪ್ಪ ವಿದುರ ಅಂತ ಉದ್ಧವನು ಕೂಡ ಹೇಳ್ತಾನಂತೆ. ಆವಾಗ ಯತ್ರ ನಾರಾಯಣೋ ದೇವ ನರಶ್ಚ ಭಗವಾನ್ ಋಷಿ, ಸಾಕ್ಷಾತ್ ನರನಾರಾಯಣ ರೂಪಿಯಾದ ಭಗವಂತ ಆ ಬದರಿಯೊಳಗಿದ್ದುಕೊಂಡು ತಾನು ತಪಸ್ಸನ್ನು ಮಾಡ್ತಾನೆ. ಅಂತಹ ಬದರಿನಾರಾಯಣನ ದರ್ಶನಕ್ಕೆ ನಾನು ಹೋಗ್ತೇನೆ ಅಂತಂದಾಗ ಇವನಿಗೂ ಬಹಳ ದುಃಖ ಆಯಿತು. ನಮ್ಮ
ವಿದುರನಿಗೆ ಕೃಷ್ಣ ಪರಮಾತ್ಮ ಪರಂಧಾಮಕ್ಕೆ ಹೋಗ್ತಾ ಇರುವ ಕಥೆಯನ್ನು ಕೇಳಿ ಜ್ಞಾನದಿಂದ ತನ್ನ ದುಃಖವನ್ನು ತಡೆದುಕೊಂಡು ನನಗ್ಯಾಕೆ ನೀನು ಉಪದೇಶ ಮಾಡುವುದಿಲ್ಲ, ಭಗವಂತ ನಿನಗೆ ಭಾಗವತ ನನಗೆ ಹೇಳಲ್ಲ ಅಂತಂತಂದ್ರೆ ನನುತೆ ತತ್ವ ಸಂರಾಧ್ಯ ಋಷಿ ಕೌಶಾರವೋಂತಿಮೆ ಸಾಕ್ಷಾತ್ ಭಗವತಾದಿಷ್ಟೋ ಮರ್ತ್ಯಲೋಕಂ ಜಿಹಾಸತ. ನಿನ್ನ ಪುಣ್ಯ ಗೊತ್ತೇನು ವಿದುರ ನಿನಗ, ಕೊನೆ ಕಾಲಕ್ಕೆ ಭಗವಂತ ತಾನು ಪರಂಧಾಮಕ್ಕೆ ಹೋಗ್ಬೇಕಾದಾಗ ಮೈತ್ರೇಯರನ್ನ ಹತ್ರ ಕರೆದು, ಮೈತ್ರೇಯರೇ ಈ ಜ್ಞಾನವನ್ನ ನನಗೆ ಅತ್ಯಂತ ಪ್ರೀತಿ ಪಾತ್ರನಾದ ವಿದುರನಿಗೆ ಒಂದು ಉಪದೇಶ ಮಾಡ್ರಿ ನೀವು ಅಂತ ನಿನ್ನನ್ನು ಸ್ಮರಣ ಮಾಡಿ ನಿನಗ ಉಪದೇಶ ಮಾಡ್ಲಿಕ್ಕಂತೆ ಮೈತ್ರೇಯರಿಗೆ ಯೋಜಿಸಿ ಭಗವಂತ ಹೋಗ್ಯಾನ. ಏನ್ ನಿನ್ ಪುಣ್ಯನೋ ವಿದುರ, ಹೋಗ್ಬೇಕಾದಾಗ ಇನ್ಯಾರ ಉಪದೇಶದ್ದು ವಿಚಾರ ಇರಲಿಲ್ಲ ಭಗವಂತನಿಗೆ, ನಿನಗೆ ಮಾತ್ರ ಈ ಭಾಗವತದ ಉಪದೇಶ ಸಿಗಬೇಕು ಅಂತ ಭಗವಂತನೇ ಯೋಜನೆ ಮಾಡಿ ಹೋಗಿದ್ದದಪ್ಪ. ಹಿಂಗಾಗಿ ನೀನು ಅಲ್ಲಿ ಹೋಗಿ ಎಲ್ಲವನ್ನ ನೀನು ಕೇಳು. ಆ ಬದರಿಕಾಶ್ರಮಕ್ಕೆ ನಾನು ಹೊಂಟೀನಿ, ಮೈತ್ರೇಯರು ಅಲ್ಲಿ ಹರಿದ್ವಾರದೊಳಗಿದ್ದಾರೆ, ಅವರಿಗೆ ಹೋಗಿ ನೀನು ಎಲ್ಲ ಭಾಗವತದ ಜ್ಞಾನವನ್ನು ಪಡೆದುಕೋ ಅಂತ ಯದ್ಹರಿರಪಿ ತತ್ಯಜ ಆಕೃತಿಂ ತ್ರಿಧೀಶಃ. ಸಾಕ್ಷಾತ್ ಭಗವಂತನೇ ಆ ಉದ್ಧವನಲ್ಲಿ ತನ್ನ ಒಂದು ವಿಭೂತಿಯನ್ನು ಇಟ್ಟಿದ್ದಾನೆ. ಶುಕಾಚಾರ್ಯರಿಗೆ ಪರೀಕ್ಷಿತ ಕೇಳ್ತಾನೆ, ಅಲ್ಲ ಎಲ್ಲವನ್ನೂ ಕೂಡ ನಾಶ ಮಾಡುವಂತಹ ಒಂದು ಶಾಪ, ಉದ್ಧವರ ನಾಶ ಮಾಡುವ ಶಾಪ ಇದ್ದಾಗ, ಯಾದವರ ನಾಶ ಮಾಡುವ ಶಾಪ ಇದ್ದಾಗ ಉದ್ಧವ ಹೆಂಗ್ ಉಳ್ಕೊಂಡ ಅನ್ನೋದಕ್ಕೆ ಶುಕಾಚಾರ್ಯ ಹೇಳ್ತಾರೆ, ಅಸ್ಮಾನ್ ಲೋಕಾದ್ ಉಪರತಿ ಮೈ ಜ್ಞಾನಂ ಮದಾಶ್ರ. ನಾನು ಹೋಗ್ಬಿಟ್ಟೆ ಅಂತಂದ್ರೆ ಕೃಷ್ಣ ವಿಚಾರ ಮಾಡಿದ್ನಂತ, ಅದ್ಭುತವಾದಂತಹ ಜ್ಞಾನ ಈ ಭೂಮಿಯ ಮೇಲೆ ಉಳಿಯುವುದು ಹೆಂಗ, ಅರ್ಹತಿ ಉದ್ಧವ ಏವಾದ್ಧ ಸಂಪ್ರತ್ಯಾತ್ಮವತಾಂ ವರಹ. ಜ್ಞಾನಿಗಳಲ್ಲಿ ಶ್ರೇಷ್ಠರಾದವರು ಯಾರು? ಬೃಹಸ್ಪತ್ಯಾಚಾರ್ಯರು. ಸಾಕ್ಷಾತ್ ಬೃಹಸ್ಪತ್ಯಾಚಾರ್ಯ ಇಲ್ಲಿ ಉದ್ಧವನಾಗಿ ಹುಟ್ಟ್ಯಾರ. ಹಿಂಗಾಗಿ ಅವನೊಳಗೆ ನಿಜವಾದ ಜ್ಞಾನ ನನ್ನದಿರಬೇಕು. ನೋದ್ಧವೋ ಅಣ್ವಪಿ ಮನ್ಯೂನಃ, ನನಗೆ ಸಮಾನನಾದವನು ಉದ್ಧವ. ಕೃಷ್ಣ ಹೇಳ್ತಾನೆ, ಶ್ರೀಮದಾಚಾರ್ಯ ಬಂದೇ ಬಿಡ್ತಾರೆ ತಾತ್ಪರ್ಯ, ಅವೇನು ಸಮಾನ ಆಗ್ತಾನ್ರಿ, ಬ್ರಹ್ಮದೇವರೇ ಸಮಾನ ಇಲ್ಲ, ಮೂಢ ದೃಷ್ಟಿ ಅನುಸಾರಾದ್ವ. ಮೂಢ ದೃಷ್ಟಿಯಿಂದ ಉದ್ಧವ ಏನ್ರಿ ಸಾಕ್ಷಾತ್ ಕೃಷ್ಣ ಇದ್ದಂಗ ಅಂತ ಮಂದಿ ಅಂತಿದ್ರು ಅನ್ನೋದಕ್ಕೆ ಇವ ಸಮಾನ ಅಂತ ದೇವರು ಅಂದ್ಕೊಂಡಷ್ಟೇ, ಅರೇ ಸಮಾನ ಅಲ್ಲ. ಅಂತೂ ಲೋಕವನ್ನ ಉದ್ಧಾರ ಮಾಡಲಿಕ್ಕೆ ಸಮರ್ಥ. ಹಾಗಾಗಿ ಉದ್ಧವ ಇರಲಿ, ಶಾಪ ಇದ್ರೂ ಉದ್ಧವನಿಗೆ ಆ ಶಾಪ ತಟ್ಟುವುದು ಬೇಡ ಅಂತ ಋಷಿಗಳ ಶಾಪದಿಂದ ಉದ್ಧವನನ್ನ ಎಕ್ಸ್ಕ್ಲೂಡ್ ಮಾಡಿ ಭಗವಂತ ತಾನದರೊಳಗೆ ಹೋಗಿ ತಾನು ಪರಂಧಾಮಕ್ಕೆ ಹೋದ್ರು ಉದ್ಧವನನ್ನ ಉಳಿಸಿದ್ದಾನೆ. ಆ ಉದ್ಧವ ವಿದುರನಿಗೆ ಮೈತ್ರೇಯರಲ್ಲಿ ನೀನು ಹೋಗಿ ಜ್ಞಾನವನ್ನು ಪಡೆದುಕೋ ಅಂತ ಕೇಳಿದಾಗ, ದ್ವಾರಿದ್ಯುನದ್ಯ ಋಷಭಕ್ಕುರುಣ ಮೈತ್ರೇಯ ಮಾಸೀನ ಮಗಾದ ಬೋಧಂ. ಆ ಗಂಗಾದ್ವಾರಕ್ಕೆ ಹರಿದ್ವಾರಕ್ಕೆ ಬರ್ತಾನಂತೆ ವಿದುರ. ಓಡ್ತಾ ಬಂದ ಅಲ್ಲಿ ತಪಸ್ಸಿಗೆ ಅಂತ ಮೈತ್ರೇಯರು ಕೂತಂತಹ ಮೈತ್ರೇಯರಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿ ವಿದುರ ಹೇಳ್ತಾನೆ, ಜನಸ್ಯ ಕೃಷ್ಣಾನ್ ವಿಮುಖಸ್ಯ ದೈವಾದ ಧರ್ಮಶೀಲಸ್ಯ ಸುದುಃಖಿತಸ್ಯ ಅನುಗ್ರಹಾಯೇಹ ಚರಂತಿ ನೂನಂ ಭೂತಾನಿ ಭವ್ಯಾನಿ ಜನಾರ್ದನಸ್ಯ. ನೀವು ಸಾಕ್ಷಾತ್ ಜನಾರ್ದನನ ಭಗವಂತನ ಮೂರ್ತಿಗಳು. ನೀವು ದುಃಖಿತವಾದ ಅಧರ್ಮಶೀಲವಾದಂತಹ ಈ ಸಮಾಜ ಕೃಷ್ಣನಿಂದ ವಿಮುಖವಾಗಿ ಹೋದಾಗ ಅನುಗ್ರಹಾಯೇಹ ಚರಂತಿ ನೂನಂ, ಎಲ್ಲರ ಅನುಗ್ರಹಕ್ಕೆ ನೀವು ಜೀವನದಲ್ಲಿ ಜಗತ್ತಿನಲ್ಲಿ ಇನ್ನೂ ಸಂಚಾರ ಮಾಡ್ಕೋತಿರ್ತೀರಿ, ಎಲ್ಲರಿಗೂ ಜ್ಞಾನೋಪದೇಶ ಮಾಡ್ತೀರಿ. ಅಂಥ ನಿಮ್ಮ ವಿಭೂತಿ ಭಗವಂತನ ಪ್ರತಿಮೆ, ಪ್ರತಿಮೆ ಇದ್ದಂತೆ ಇದ್ದೀರಿ ನೀವು. ನನಗ ಆ ಭಗವಂತನ ಆ ಸೃಷ್ಟಿಯ ರಹಸ್ಯವನ್ನ, ಆ ಭಾಗವತದ ಕಥೆಯನ್ನ, ಅನೇಕ ಅವನ ಮಹಿಮೆಗಳನ್ನ ನೀವು ನನಗೆ ತಿಳಿಸ್ರಿ. ಏನ ಪ್ರಜಾನಾಮುತ ಆತ್ಮಕರ್ಮ ರೂಪಾಭಿಧಾನೇನ ಭಿತಾಂವ್ಯಧತ್ತ ನಾರಾಯಣೋ ವಿಶ್ವಸೃಗಾತ್ಮಯೋನಿಹಿ ಏತಚ್ಚನೋ ವರ್ಣಯ ವಿಪ್ರವರ್ಯ. ನಮಗೆ ಭಗವಂತ ಯಾವ ರೀತಿ ತನ್ನ ಕರ್ಮಗಳಿಂದ ರೂಪಗಳಿಂದ ಎಲ್ಲ ಸೃಷ್ಟಿಯನ್ನ ಮಾಡ್ತಾನೆ ಅಂತನ್ನುವುದನ್ನ ಪೂರ್ಣವಾಗಿ ಹೇಳ. ತೃಪ್ನುಮತ್ಕರ್ಣ ಸುಖಾವಹಾನಾಂ ತೇಷಾಮೃತೆ ಕೃಷ್ಣ ಕಥಾಮೃತೌಗಾತ್. ಕೃಷ್ಣ ಕಥೆಯ ಅಮೃತದ ಓಘ ಇಲ್ಲಿ ಹರಿಯುವಾಗ ನಮ್ಮ ಕಿವಿಗೆ ತೃಪ್ತಿ ಅನ್ನೋದಿಲ್ಲ. ಎಷ್ಟು ಹೇಳ್ತೀರಿ ಹೇಳ್ರಿ, ಏನ್ ಹೇಳ್ತೀರಿ ಕೇಳ್ತೀನಿ ನಾನು ಅಂತ ಮುಂದೆ ಬಂದು ಕೂತ್ನಂತ. ಮುನಿರ್ವಿವಕ್ಷುರ್ ಭಗವದ್ಗುಣಾನಾಂ ಸಖಾಪಿತೇ ಭಾರತ ಮಾಹ ಕೃಷ್ಣ. ನಿಮ್ಮ ಸಖ ಯಾರು? ಮಹಾಭಾರತವನ್ನ ಹೇಳಿದಂಥವರು ವೇದವ್ಯಾಸದೇವರು. ಆ ಮಹಾಭಾರತ ಹೇಳಿದ್ರು, ಅಲ್ಲೆಲ್ಲ ಜನ ಗ್ರಾಮ್ಯ ವಾರ್ತಾನೇ ಬಹಳದ. ಮಹಾಭಾರತ ಅಂದ್ರೆ ಏನ್ರಿ? ನಮ್ಮ ಮನ್ಯಾಗ ದಿವಸ ಮಹಾಭಾರತ ನಡೆದಿರ್ತದೆ ಹೇಳ್ರಿ, ಅಂದ್ರ ಜಗಳ ನಡೆದಿರ್ತದ ಅಂತ ಅರ್ಥ. ದಿವಸ ಇವಂದ್ ರಾಮಾಯಣ ಸಾಕಾಗತ್ತಪ್ಪ ಅಂದ್ರ ರಗಳ ನಡೆದದ ಅಂತ. ರಾಮಾಯಣ ಮಹಾಭಾರತ ನಾವು ಹಿಂಗ್ ಹೋಲಿಸ್ಬಿಡ್ತೀವಿ. ಅದಕ್ಕೆ ವಿದುರಂದ ಮಹಾಭಾರತವನ್ನ ವೇದವ್ಯಾಸದೇವರು ಬರೆದ್ರು ಅದರೊಳಗೆ ಗ್ರಾಮ್ಯವಾರ ಬರೇ ಅವ್ರ ಇಬ್ರು ಪಾಂಡವರು ಕೌರವರು ಅವ್ರ ಮನಿ ಮಂದಿ ಸಮಸ್ಯೆನೇ ಬಹಳ ಕಾಣಿಸ್ತಾವ ನಮಗ. ಸಾಕ್ಷಾತ್ ವೇದವ್ಯಾಸ ದೇವರು ಅದರೊಳಗೆ ಸಂಪೂರ್ಣವಾಗಿ ವೇದಗಳೊಳಗೂ ಇರ್ಲಾರ್ದಂತಹ ಭಗವಂತನ ಮಹಿಮಾ ಹೇಳಿದ್ರು ಅದು ನಮಗೆ ತಿಳಿದಿಲ್ಲ. ಹಂಗಾಗಿ ಸ್ವಾಮಿ ನೀವು ಏನ್ ಮಾಡ್ರಿ ಅಂತಂದ್ರ ತದಸ್ಯ ಕೌಶಾರವ ಶರ್ಮದಾತುರ ಹರೇ ಕಥಾಮೇವ ಕಥಾಸು ಸಾರಂ
ಉದ್ಧತ್ಯ ಪುಷ್ಪೇಭ್ಯ ಇವಾರ್ಥ ಬಂಧೋ. ಒಂದು ದುಂಬಿ ತಾನು ಬಂದು ಹೂವಿನ ಮೇಲೆ ಕೂತು ಆ ಹೂವಿನ ಮಕರಂದವನ್ನಷ್ಟೇ ಹೀರಿ ತಾನು ಜೇನುತುಪ್ಪವನ್ನು ಮಾಡುವಂತೆ ಆ ಮಹಾಭಾರತದಲ್ಲಿ ಇನ್ನನೇಕ ಪುರಾಣಗಳಲ್ಲಿ ಇರತಕ್ಕಂತಹ ಸಾರವನ್ನೇ ತೆಗೆದಂತಹ ಭಾಗವತವೆಂಬ ಆ ಮಧುವನ್ನ ನನಗೆ ನೀವು ಉಣಿಸಿಬಿಟ್ರೆ ಸಾಕು, ತೃಪ್ತನಾಗಿ ಹೋಗ್ತೀನಿ ನಾನು ಅಂತ ವಿದುರ ಮೈತ್ರೇಯರಿಗೆ ಪ್ರಶ್ನೆಯನ್ನ ಮಾಡಿದರೆ ಮೈತ್ರೇಯರಂತಾರೆ, ಸಾಧು ಪೃಷ್ಟಂ ತ್ವಯಾ ಸಾಧೋ ಲೋಕಾನ್ ಸಾಧ್ವನು ಗೃಹತ. ಇಡೀ ಲೋಕವನ್ನೇ ಅನುಗ್ರಹ ಮಾಡಲಿಕ್ಕೆ ಇಂತಹ ಶ್ರೇಷ್ಠವಾದ ಪ್ರಶ್ನೆಯನ್ನು ನೀನು ಕೇಳಿಯಪ್ಪ. ನೀನೇನು ಸಾಮಾನ್ಯ ಅಲ್ಲ, ಮಾಂಡವ್ಯರ ಶಾಪದಿಂದ ಸಾಕ್ಷಾತ್ ಯಮನೇ ನೀನು ಇಲ್ಲಿ ವಿದುರನಾಗಿ ಹುಟ್ಟಿದ್ದೀಯ. ಜ್ಞಾನೋಪದೇಶಾಯ ಚ ಮಾಂ ಆದಿಶತ್ ಭಗವಾನ್ ವ್ರಜನ್. ಸಾಕ್ಷಾತ್ ಕೃಷ್ಣ ತಾನು ಹೋಗಬೇಕಾದಾಗ ನಿನಗ ಭಾಗವತೋಪದೇಶವನ್ನು ಮಾಡುವಂತ ನನಗೆ ಆದೇಶ ಕೊಟ್ಟು ಹೋಗ್ಯಾನಪ್ಪ. ಹಾಗಾಗಿ ನಿನಗೆ ಎಲ್ಲವನ್ನು ನಾನು ಹೇಳ್ತೇನೆ ಕೇಳು ಅಂತ ಹೇಳಿ ಭಗವಂತನಿಂದ ಆದಂತಹ ಸೃಷ್ಟಿಯನ್ನ ಮತ್ತೊಮ್ಮೆ ವರ್ಣಿಸ್ತಾ ಇದ್ದಾರೆ. ಕಾಲ್ಪಿಕವಾದ ಸೃಷ್ಟಿಗಳು ಬೇರೆ ಬೇರೆ, ಪದ್ಮಕಲ್ಪದಲ್ಲಿ ಸೃಷ್ಟಿ ಬೇರೆ, ಶ್ವೇತವರಾಹ ಕಲ್ಪದ ಸೃಷ್ಟಿ ಬೇರೆ, ಹೀಗೆ ಸೃಷ್ಟಿ ಹಿಂದೂ ಒಂದು ಸೃಷ್ಟಿ ಬಂದಿತ್ತಲ್ರಿ ಹೆಂಗೆ ದೇವರು. ಇದು ಪದ್ಮಕಲ್ಪದ ಸೃಷ್ಟಿ, ಹಿಂದಿನ ಕಲ್ಪ. ಈಗೇನು ಶ್ವೇತವರಾಹ ಕಲ್ಪ ನೋಡಿದ್ರೆ ಇದು ಹಿಂದಿನ ಕಲ್ಪದ ಸೃಷ್ಟಿ ಅಂತೂ ತಿಳಿಯಬಹುದು. ಮಾಯಾನಾಮ ಮಹಾಭಾಗ ಏದಂ ನಿರ್ಮಮೇ ವಿಭು. ಭಗವಂತ ಮೊದಲು ತನ್ನ ಮಾಯೆಯನ್ನು ತಾನು ತಾಳಿದ್ದಾನೆ. ಅಲ್ಲಿಯಿಂದ ಮಹತ್ತತ್ವ ಇತ್ಯಾದಿ ಮತ್ತೇನೋ ಸೃಷ್ಟಿಯನ್ನು ಮಾಡಬೇಕು. ಇನ್ನೊಮ್ಮೆ ಮೈತ್ರೇಯರು ಅವನಿಗೆ ಆ ವಿದುರನಿಗೆ ಆ ಸೃಷ್ಟಿಯನ್ನು ಹೇಳ್ತಾರೆ. ಹಿಂದೆ ಹೇಳಿದ್ದನ್ನು ಬಿಟ್ಟು ಸ್ವಲ್ಪ ಏನು ವಿಶೇಷ ಅನ್ನೋದನ್ನು ಈಗ ಹೇಳ್ತಾ ಇದ್ದೇನೆ. ಅಂತೂ ಭಗವಂತ ಮೊದಲು ಅಂಶ ಗುಣ ಕಾಲ ಅಂದರೆ ಜೀವನನ್ನ, ಸತ್ವಾದಿ ಗುಣಗಳನ್ನ, ಕಾಲವನ್ನ ಭಗವಂತ ಮೊದಲು ಸೃಷ್ಟಿ ಮಾಡಿದ್ದಾನೆ. ಮಹತ್ತತ್ವದಿಂದ ಅಹಂಕಾರ, ಅಹಂಕಾರದಿಂದ ವೈಕಾರಿಕ, ಅರ್ಥಾತ್ ಅಹಂಕಾರದಲ್ಲೇ ವೈಕಾರಿಕ ತೈಜಸ ತಾಮಸ, ಅದರಿಂದ ಮತ್ತೆ ದೇವತೆಗಳನ್ನು ಹುಟ್ಟಿಸ್ತಾನೆ. ತೈಜಸದಿಂದ ಇಂದ್ರಿಯಗಳನ್ನ, ಜ್ಞಾನೇಂದ್ರಿಯಗಳನ್ನು ಹುಟ್ಟಿಸ್ತಾನೆ, ಕರ್ಮೇಂದ್ರಿಯಗಳನ್ನು ಹುಟ್ಟಿಸ್ತಾನೆ. ತಮಸ್ಸಿನಿಂದ ಪಂಚಭೂತಗಳನ್ನ ಭಗವಂತ ಹುಟ್ಟಿಸ್ತಾ ಇದ್ದಾನೆ. ಆ ತಾಮಸ ಅಹಂಕಾರದಿಂದ ಮೊದಲು ಆಕಾಶ, ಆಕಾಶದಿಂದ ವಾಯು, ವಾಯುವಿನಿಂದ ಅಗ್ನಿ, ಅಗ್ನಿಯಿಂದ ನೀರು, ನೀರಿನಿಂದ ಪೃಥ್ವಿ. ಈ ರೀತಿ ಸೃಷ್ಟಿ ಇದು ನಡೀತಾ ಇದೆ. ಅದರಲ್ಲಿ ಶಬ್ದಸ್ಪರ್ಶ ರೂಪರಸ ಗಂಧಗಳ ಸೃಷ್ಟಿಯು ಕೂಡ ನಡೀತದೆ. ಆವಾಗ ಎಲ್ಲಾ ದೇವತೆಗಳ ಸೃಷ್ಟಿಯನ್ನ ಭಗವಂತ ಬ್ರಹ್ಮಾಂಡದ ಹೊರಗೆ ಮಾಡಿದಾಗ ನತಾಸ್ವತೆ ದೇವ ಪದಾರವಿಂದಂ ಪ್ರಪನ್ನತಾಪೋಪಶಮಾತ ಪತ್ರಂ ಯನ್ಮೂಲಕೇತಾಯ ತಯೋಂಜಸೋರು ಸಂಸಾರ ದುಃಖಂ ಬಹಿರುಕ್ಷಿಪಂತಿ. ಯಾವ ಭಗವಂತ ನಿನ್ನ ಪಾದವನ್ನ ಉಪಶಮ ಆತಪತ್ರಂ, ದುಃಖವೆಂಬ ಬಿಸಿಲಿಗೆ ಛತ್ರಿ ಇರತಕ್ಕಂಥದ್ದು ಭಗವಂತನ ಪಾದವಂತ. ನೋಡ್ರಿ ಎಷ್ಟು ಚಂದ ಅದನ್ನು ವರ್ಣಿಸ್ತಾರೆ. ಭಗವಂತನ ಪಾದ ಅಂದ್ರೆ ದುಃಖವೆಂಬ ಬಿಸಿಲಿಗೆ ಛತ್ರಿ ಇದ್ದಂಗೆ. ಅಂಥ ನಿನ್ನ ಭಗವಂತನ ಆ ಪಾದ ನಾನು ನಮಸ್ಕಾರ ಮಾಡ್ತೇನೆ ಅಂತ ಎಲ್ಲಾ ದೇವತೆಗಳು ಬಂದು ನಮಸ್ಕಾರ ಮಾಡಿ, ನಾವೆಲ್ಲ ಇಲ್ಲಿ ಸೃಷ್ಟರಾಗಿ ಆದ್ರೆ ತತ್ತೇ ವಯಂ ಲೋಕ ಸಿಸೃಕ್ಷಯಾದ್ಯ ತ್ವಯಾ ವಿಸೃಷ್ಟಾಸ್ತ್ರಿಭಿರಾತ್ಮಭಿರಿಯೇ. ನೀನು ನಮ್ಮನ್ನೆಲ್ಲರನ್ನೂ ಸೃಷ್ಟಿ ಮಾಡಿದಿ, ಆದ್ರೆ ಸರ್ವೇ ವಿಯುಕ್ತ ಸ್ವವಿಹಾರ ತಂತ್ರ. ನಮಗ ಎಲ್ಲರಿಗೂ ಸೆಪರೇಟ್. ಈಗ ಸೂರ್ಯ ಬಂದ, ನಾನು ತೋರಿಸ್ಬೋದಷ್ಟೇ, ಬೇರೆ ಏನು ಮಾಡ್ಲಿಕ್ಕೆ ಆಗಂಗಿಲ್ಲ ಅಂದವ. ದಕ್ಷ ಬಂದ, ನಾ ಹಿಂಗೆ ಕೈ ಅಳಿಗಾಡಿಸ್ಬೋದು ಅಷ್ಟೇ, ಬೇರೆ ಏನು ಮಾಡ್ಲಿಕ್ಕೆ ಆಗಂಗಿಲ್ಲ ಅಂದ. ಎಲ್ಲರೂ ಕೂಡಿ ಮಾಡೋ ಕೆಲಸ ಅದನ್ನ ನೀನೇ ಎಲ್ಲಾರನ್ನೂ ಕೂಡಿಸ್ಲಿಕ್ಕೆ ಆಗೋದು ನಿನಗೆ ಅಂದ್ಬಿಟ್ಟ ದೇವ್ರಿಗೆ. ಎಲ್ಲ ದೇವತೆಗಳು ಬಂದು ನಮಸ್ಕಾರ ಮಾಡಿ, ನಾವೆಲ್ಲರೂ ನಮ್ಮ ಕಾರ್ಯದಾಗ ಸಮರ್ಥರಿದ್ದೀವಂತ ನಾವು ತಿಳ್ಕೊಂಡಿವಿ, ಅದು ನಿನ್ನಿಂದೇ ಅದ. ಹೋಗ್ಲಿ, ಎಲ್ಲಾರು ಸ್ವತಂತ್ರ ನಮ್ಮ ಕೆಲಸ ಮಾಡಿದ್ರು ಒಂದಾಗಂಗಿಲ್ಲ ಕೆಲಸ. ಹಿಂಗಾಗಿ ಎಲ್ಲಾ ಕೂಡಿ ನಡಿಬೇಕಂತಂದ್ರೆ ಭಗವಂತ ನೀನೇ ನಡೆಸ್ಬೇಕು ನಮ್ಮೆಲ್ಲರನ್ನು ಕೂಡಿಸಿ ಅಂತ. ತಥೋ ವಯಂ ಸತ್ಪ್ರಮುಖ ಯದರ್ಥೆ. ನಾವು ಬ್ರಹ್ಮನನ್ನ ಆರಂಭ ಮಾಡಿಕೊಂಡು ನಾವೆಲ್ಲರೂ ಕೂಡ ಮಾಡಲಿಕ್ಕೆ, ಸೃಷ್ಟಿಯನ್ನ ಮಾಡಲಿಕ್ಕೆ ನೀನು ನಮಗೆ ಒಳಗೆ ಪ್ರವೇಶ ಮಾಡಿ ಶಕ್ತಿಯನ್ನು ನೀಡಿ ಪ್ರಚೋದನೆ ಮಾಡು ಅಂತ ಕೇಳಿದಾಗ ಭಗವಂತ ತ್ರಯೋವಿಂಶತಿ ತತ್ವಾನಾಂ ಗಣಂ ಯುಗಪದಾವಿಶತ. 23 ತತ್ವಗಳ ಸೃಷ್ಟಿಯಾಗಿದೆ ಅಲ್ಲಿ ಮೊದಲಿಗೆ. ಯಾವಪ್ಪ 23? ಲೆಕ್ಕ ಹಾಕ್ರಿ. ಶಬ್ದಾದ್ಯ ನಭಾದ್ಯಶ್ಚ ಮನೋಯುಕ್ತ ಇಂದ್ರಿಯಾಣಿ ಚ. ಶಬ್ದ ಸ್ಪರ್ಶ ರೂಪ ರಸ ಗಂಧ ಎಷ್ಟಾಯ್ತು? 5. ಪೃಥ್ವಿ ಅಪ ತೇಜ ವಾಯು ಆಕಾಶ 5. 10 ಆಯ್ತಾ? 5 ಜ್ಞಾನೇಂದ್ರಿಯ, 5 ಕರ್ಮೇಂದ್ರಿಯ 20. ಹೌದಾ? ಮನಸ್ಸು 21, ಅಹಂಕಾರ ತತ್ವ 22, ಮಹತ್ತತ್ವ 23. ಈ 23 ತತ್ವಗಳಿಗೆ ಮೂಲ 24ನೇ ತತ್ವ ಪ್ರಕೃತಿ. ಆ 24 ತತ್ವಕ್ಕೆ ನಿಯಾಮಕ 25ನೇ ಯಾರು? ಭಗವಂತ. ಇಷ್ಟು ಒಟ್ಟು 25 ತತ್ವಗಳು ನಮ್ಮ 25 ತತ್ವ ತರತಮ ಪಂಚಿಕೆಗಳ ಬೇಳ್ದ ಭಾವಿ ವಿರಂಚಿ ಅಂತ ಹೇಳ್ತಾರಲ್ಲ ದಾಸರು, ಇದನ್ನೇ ಹೇಳೋದು. ಪಂಚವಿಂಶೋ ಹರಿಸ್ವಯಂ ಅಂತ 25ನೇ ಅದಾವ ಭಗವಂತ. 23 ಜೊತೆಗೆ 24ನೇ ಪ್ರಕೃತಿಯೊಳಗೂ ತಾನು ಹೊಕ್ಕು ಭಗವಂತ ಸೃಷ್ಟಿಯನ್ನು ಮಾಡ್ತಾ ಇದ್ದಾನೆ. ಮೊದಲು ಅಂಡಕೋಶದ ನಿರ್ಮಾಣವಾಗಿದೆ. ಅದು ಏಕಧ, ದಶಧ, ತ್ರಿಧ. ಅದು ಏಕಧ ಅಂದರೆ ಭಗವಂತನ ಶಕ್ತಿ, ಇಚ್ಛಾ.
ಮತ್ತು ಅಂದರೆ ಬ್ರಹ್ಮದೇವರ ದೇಹದೊಳಗೆ ಹೃದಯದೊಳಗೆ ಭಗವಂತ ಬಂದದ್ದು ಒಂದು ರೂಪದಿಂದ, 10 ರೂಪ ಪ್ರಾಣ ನಿಯಾಮಕನಾಗಿ 10 ರೂಪಗಳಿಂದ ಬರ್ತಾನೆ, ಆಧ್ಯಾತ್ಮಕ ಆದಿ ಭೌತಿಕ ಆದಿ ದೈವಿಕ ಅಂತ 3 ರೂಪಗಳಿಂದ, ಹೀಗೆ ಬೇರೆ ಬೇರೆ ರೂಪದಲ್ಲಿ ಭಗವಂತ ಎಲ್ಲ ಸೃಷ್ಟಿಯನ್ನ ಮಾಡ್ತಾ ಇದ್ದಾನೆ. ಒಂದೊಂದಾಗಿ ಆ ದೇಹಕ್ಕೆ ಇಂದ್ರಿಯಗಳು ಬರ್ತಾ ಹೋಗಿವೆ. ನಿನ್ನೆ ದಿನ ಇದೆಲ್ಲವನ್ನ ಕೇಳಿರಿ. ಮುಖತೋ ವರ್ತತ ಬ್ರಹ್ಮ, ಮುಖದಿಂದ ಬ್ರಾಹ್ಮಣರು, ಬಾಹುಗಳಿಂದ ಕ್ಷತ್ರಿಯರು, ಇದೆಲ್ಲ ನಿನ್ನೆ ಕೇಳಿರಿ ನೀವು. ಅಲ್ಲ, ಮುಖದಿಂದ ಬ್ರಾಹ್ಮಣರು ಅಂತಂದ್ರೆ ಏನು ಎಲ್ಲ ಬ್ರಾಹ್ಮಣರು ಹೆಂಗೆ ಉದುರು ಬಿದ್ದುಬಿಟ್ರೆ ಮುಖದಿಂದ ಉದುರು ಏನು ಹೆಂಗೆ ಬಂದ್ರೆ ಹೆಂಗ ಅಂತ. ಬ್ರಹ್ಮಾಭಿಮಾನಿತು ಭೃಗು ಅಜನಿ ಬ್ರಹ್ಮಣೋ ಮುಖ. ಬ್ರಾಹ್ಮಣರು ಮುಖದಿಂದ ಹುಟ್ಟಿದ್ರು, ಕ್ಷತ್ರಿಯರು ಬಾಹುಗಳಿಂದ ಹುಟ್ಟಿದ್ರು ಅಂದ್ರೆ ಏನರ್ಥ? ಭಗವಂತನ ಮುಖದಿಂದ ಭೃಗು ಋಷಿಗಳು ಬರ್ತಾರೆ. ಅವರು ಬ್ರಾಹ್ಮಣರಿಗೆ ನಿಯಾಮಕರು, ಅಭಿಮಾನಿ ಋಷಿಗಳು. ಬ್ರಾಹ್ಮಣ್ಯಕ್ಕೆ ಅಭಿಮಾನಿಯಾದಂತಹ ಭೃಗು ಋಷಿಗಳು ಹುಟ್ಟಿದ್ದು ಭಗವಂತನ ಮುಖದಿಂದ ಅನ್ನೋ ಅರ್ಥದಲ್ಲಿ ಬ್ರಾಹ್ಮಣರ ಮುಖದಿಂದ ಹುಟ್ಟಿದ್ರು ಅಂತ ಅರ್ಥ. ಕ್ಷತ್ರಾಭಿಮಾನಿಯಾದವ ಯಾರು? ಮನು. ಆ ಮನು ಹುಟ್ಟಿದ್ದು ಎಲ್ಲಿಂದ? ಭಗವಂತನ ಬಾಹುಗಳಿಂದ. ಆದ್ದರಿಂದ ಕ್ಷತ್ರಿಯರ ಬಾಹುಗಳಿಂದ ಹುಟ್ಟಿದ್ರು ಅಂತ ಅರ್ಥ. ಇನ್ನು ಊರ್ವೋರ್ ವಿಡಭಿಮಾನೀಚ ವಾಸ್ತು ದೇವತಾ ಅಂತಿದ್ದಾನೆ ನೋಡ್ರಿ. ವಾಸ್ತು ಶಾಂತಿ ಮಾಡ್ತಿರಲ್ಲ, ಈ ವಾಸ್ತು ದೇವತಾ ಏನಿದ್ದಾನಲ್ಲ, ಇವ ವೈಶ್ಯರಿಗೆ ಅಭಿಮಾನಿ ದೇವತಾ. ಇವ ಹುಟ್ಟಿದ್ದು ಭಗವಂತನ ತೊಡಿಯಿಂದ. ಇನ್ನು ಕೃತಿ ಅನ್ನುವಂತಹ ದೇವತಾ ಭಗವಂತನ ಪಾದದಿಂದ, ಶೂದ್ರಾಭಿಮಾನಿ. ಅಲ್ಲಲ್ಲಿಯ ಅಭಿಮಾನಿ ದೇವತೆಗಳು ಆಯಾ ಅಂಗಾಂದಿಂದ ಹುಟ್ಟಿದ್ರು ಅನ್ನೋ ಅರ್ಥದಲ್ಲಿ ಬ್ರಾಹ್ಮಣಸ್ಯ ಮುಖವಾಸಿ ಬಾಹು ರಾಜನ್ಯಕೃತಃ ಉರುತರಸೇ ವೈಶ್ಯ ಪದ್ಭ್ಯಾಂ ಶೂದ್ರೋ ಜಾಯತ್ ಅನ್ನುವಂಥ ಮಾತು ಬಂತು ಅಂತ ನಮಗೆ ತಾತ್ಪರ್ಯದಲ್ಲಿ ಶ್ರೀಮದಾಚಾರ್ಯರು ವಿಶೇಷವನ್ನ ತಿಳಿಸಿಕೊಡ್ತಾರೆ. ಹೀಗಾಗಿ ಈ ರೀತಿಯಲ್ಲಿ ಭಗವಂತ ಸೃಷ್ಟಿಯನ್ನು ತಾನು ಮಾಡ್ತಾ ಇರಬೇಕಾದಾಗ ಕೇಳ್ತಾನೆ ವಿದುರ, ನಿರ್ಗುಣನಾದಂತಹ ನಿರ್ವಿಕಾರನಾದಂತಹ ಭಗವಂತನಿಗೆ ಈ ವಿಕಾರದಿಂದ ಸೃಷ್ಟಿ ಅನ್ನೋದು ಹೆಂಗಾಗ್ತದ್ರಿ ಅಂತ ಕೇಳಿದಾಗ, ಹೌದು, ದೇಶತಃ ಕಾಲತಃ ಗುಣತಃ ಭಗವಂತ ಇವನು ಏಕಪ್ರಕಾರನಾಗೇನೆ ಇರ್ತಾನೆ. ಅವನಿಗೆ ಯಾವ ದುರ್ಭಗತ್ವ, ಕ್ಲೇಶ, ಕರ್ಮ ಇದ್ಯಾವುದೂ ಭಗವಂತನಿಗೆ ಸರ್ವಥಾ ಇಲ್ಲ. ಕೇವಲ ತನ್ನ ಮಾಯಾದಿಂದ, ತನ್ನ ಐಶ್ವರ್ಯದಿಂದ ತಾನು ಎಲ್ಲರೊಳಗೊಕ್ಕು ಸೃಷ್ಟಿಯನ್ನ ಮಾಡ್ತಾನೆ. ಅವನೇ ಬಹಳ ರೂಪದಲ್ಲಿ ತಾನು ಅನಿಸ್ತಾನಷ್ಟೇ, ಅವನೇ ಅಲ್ಲ. ನೀನು ಕಲ್ಲೊಗಿ ಬಾವಿಯೊಳಗ ಮ್ಯಾಲಿದ್ದ ಚಂದ್ರ ಅಳಗ್ಯಾಡ್ದಂಗೆ ಕಾಣಿಸ್ತಾನ. ಚಂದ್ರ ಅಳಗ್ಯಾಡಿದ್ನೇನು? ಚಂದ್ರ ಇದ್ದಂಗೆ ತನ್ನ ಮ್ಯಾಲ ನೋಡ್ಬೇಕಾದ್ರೆ ಒಳಗಿನ ಪ್ರತಿಬಿಂಬ ಅಷ್ಟೇ ಅಳಗ್ಯಾಡದು. ಹಂಗ ಅವನ ಈ ಪ್ರತಿಬಿಂಬಭೂತರಾದಂತಹ ಜೀವರು, ಪ್ರಕೃತಿ ಇದಷ್ಟೇ ವಿಕಾರ ಹೊಂದುತ್ತದೆ. ಮ್ಯಾಲಿನ ಚಂದ್ರ ತಾನು ಹಂಗೆ ಇರ್ತಾನಲ್ಲ, ಹಂಗ ನಮ್ಮ ಭಗವಂತ ಈ ನೀರಿನೊಳಗೆ ಪ್ರವೇಶ ಮಾಡೋದನ್ನೋದಕ್ಕೆ ಅವನೇ ಅಳಗಾಡ್ದಂಗಂತ ನಿಮಗೆ ಅನಿಸ್ತದ. ಹೊರಗಿದ್ದ ಭಗವಂತ ನಿರ್ಗುಣನಾಗಿ ನಿರ್ವಿಕಾರನಾಗಿ ತಾನು ಹಾಗೇ ಇರ್ತಾನೆ. ಅಲ್ಲ, ಮತ್ತು ಒಳಗಿದ್ದಾನಲ್ಲ, ಒಳಗಿದ್ದಾಗ ಒಂದು ಮನೆಗೆ ಬೆಂಕಿ ಹತ್ತು ಅಂತಂತಂದ್ರೆ ಇಬ್ಬರಿದ್ದಾರೆ ಆ ಮನೆಯೊಳಗೆ, ಇಬ್ರಿಗೂ ಸುಡ್ತದಿಲ್ಲ ಅದು ಬೆಂಕಿ. ಮತ್ತು ಇಬ್ಬರಿಗೆ ಸುಡ್ತದೆ, ಮತ್ತು ನೀವು ದೇವರಿಗೆ ಏನೂ ಮಾಡಂಗೇ ಇಲ್ಲ ಅಂತಂತೀರಲ್ಲ. ಸವೈ ನಿವೃತ್ತಿ ಧರ್ಮೇಣ ವಾಸುದೇವಾನು ಕಂಪಯ ಭಗವದ್ ಭಕ್ತಿ ಯೋಗೇನ ತಿರೋಧತ್ತೆ ಶನೈರಿಹ. ಭಗವಂತನ ಈ ಪ್ರಶ್ನೆಗೆ ಶ್ರೀಮದಾಚಾರ್ಯರು ಉತ್ತರ ಕೊಡ್ತಾರೆ. ನಮ್ಮ ಆಚಾರ್ಯ ಯಾವಾಗಲೂ ಒಂದು ಎಕ್ಸಾಂಪಲ್ ಹೇಳ್ತಿರ್ತಾರೆ. ಜೈಲ್ನಾಗ ಇಬ್ಬರು ಇರ್ತಾರೆ. ಒಬ್ಬ ಕೈದಿ ಇರ್ತಾನ, ಒಬ್ಬ ಜೈಲರ್ ಇರ್ತಾನೆ. ಅವ ಕೈದಿ ದುಃಖ ಪಡ್ತಿರ್ತಾನೆ, ಜೈಲರು ಆರಾಮಿರ್ತಾನೆ. ಯಾಕಂದ್ರೆ ಅಲ್ಲಿ ಇರೋದು ಅವನ ಕೆಲಸ ಅಷ್ಟೇ ಅಂತಿದ್ದಾನ. ಆ ಕೈದಿ ಪಡೋದಕ್ಕೆಲ್ಲ ಜೈಲರು ಪಡ್ತಾನೇನು? ಪಡಂಗಿಲ್ಲ ಅಲ್ರಿ. ಅವನು ಜೈಲ್ನಾಗ ಇದ್ದಾನಂದ್ರೆ ಮತ್ತೆ ಇಬ್ರು ಆ ದುಃಖ ಪಡೇಬೇಕಲ್ರಿ ಅಂತಂದ್ರೆ ಪಡಂಗಿಲ್ಲೋ. ಯಾಕೆ ಅವನಿಗೆ ಜ್ಞಾನ ಅದ, ಅವನಿಗೆ ಆ ಶಕ್ತಿ ಅದ, ಅವ ನಿಯಾಮಕ ಆಗಿದ್ದಾನ. ಇವಾಗ ಒದ್ದಾಡ್ಲಿಕ್ಕತ್ತಾನಷ್ಟೇ. ಅಂದಮೇಲೆ ಈ ದೇಹದೊಳಗೆ ಇಬ್ರು ಇದ್ದದ್ದು ಸತ್ಯ. ದ್ವಾ ಸುಪರ್ಣ ಸವಿಜಾ ಸಖಾಯ. 2 ಪಕ್ಷಿಗಳು ಈ ದೇಹವೆಂಬ ಟೊಂಗಿ ಮೇಲೆ ಕೂತಾವ. ಒಬ್ಬ ಜೀವಾತ್ಮ, ಒಬ್ಬ ಪರಮಾತ್ಮ. ಒಂದು ಪಕ್ಷಿ ತಾನು ಕರ್ಮದ ಫಲ ಉಂಡು 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 ಸೊರಗ್ಲಿಗತ್ತು. ಒಂದು ಪಕ್ಷಿ ಏನೂ ತಿನ್ಲಾರ್ದೇನೆ ಚಂದಾಗಿ ಹರಡ್ಲಿಕ್ಕೆ. ತಿಂದುಂಡಕ್ಕಿ ಬಡವಾಗೈತೆ, ತಿನ್ನದ ಹಕ್ಕಿ ಬಲವಾಗೈತೆ ಅಂತ ದಾಸರು ಇದೇ ವೇದದ ಮಾತನ್ನು ಹೇಳ್ತಾ ಇದ್ದಾರೆ. ಹೀಗಾಗಿ ಜ್ಞಾನ ಉಳ್ಳ ನಿಯಾಮಕನಾದ ಭಗವಂತ ಒಳಗಿದ್ರು ಅವನಿಗೇನಾಗ್ತಾ ಇಲ್ಲ. ಇನ್ನೊಂದೇನು ಜೀವದ ನೋಡ್ರಿ, ಒಳಗದು ಒದ್ದಾಡ್ಲಿಗತ್ತ. ಇಷ್ಟು ನಡೆದ ಸೃಷ್ಟಿಯೊಳಗೆ. ಹೀಗಾಗಿ ಭಗವದ್ ಭಕ್ತಿ ಯೋಗೇನ ತಿರೋಧತ್ತೆ ಶನೈರಿಯ. ಈ ಜೀವನೂ ಕೂಡ ಭಗವಂತನಲ್ಲಿ ಭಕ್ತಿ ಯೋಗವನ್ನ ಮಾಡಿದ ಅಂತಂದ್ರೆ ಅವನು ಈ ಸಂಸಾರದ ನೀರಿನಿಂದ ಹೊರಬರಲಿಕ್ಕೆ ಅವನಿಗೂ ಆಗ್ತದೆ. ಅಶೇಷ ಸಂಕ್ಲೇಶ ಶಮಂ ವಿಧತ್ತೆ ಗುಣಾನುವಾದ ಶ್ರವಣಂ ಮುರಾರೇಹೆ. ಭಗವಂತನ ಗುಣಗಳ ಅನುವಾದವನ್ನು ಕೇಳುವುದೇನದಲ್ಲ, ಇದು ನಮ್ಮ ಈ ತಾಪತ್ರಯವನ್ನ, ಸಂಸಾರವನ್ನ ದೂರ ಮಾಡ್ತದೆ. ಹಾಗಾಗಿ ಅದನ್ನ ನೀನು ಕೇಳಬೇಕಪ್ಪ ಅಂತಂದಾಗ ವಿದುರ ಹೇಳ್ತಾನೆ, ಯಶ್ಚ ಮೂಢತಮೋ ಲೋಕೆ ಯಶ್ಚ ಬುದ್ಧೇ ಪರಂಗತಃ ತಾವು ಬಹು ಸುಖಮೇದೆ ಏಥೇತೆ ಕ್ಲಿಶ್ಯಂತಿ ಅಂತರಿತೋ ಜನ. ಆ ವಾಚಂದ ಹೇಳ್ತಾನೆ,
ಮೈತ್ರೇಯರಿ ನಾನು ನೋಡಿ ನನ್ನ ಅನುಭವದಿಂದ ಇಬ್ಬರು ಆನಂದದಿಂದ ಇರ್ತಾರೆ. ಇಲ್ಲಿ ಇಬ್ಬರು ಆನಂದದಿಂದ ಇರ್ತಾರೆ. ಯಾರು? ಯಾವ ಭಗವಂತನ ಪರಿಪೂರ್ಣವಾದ ಜ್ಞಾನವನ್ನು ಪಡೆದು ಬಿಟ್ಟಾನೋ ಅವ ಆನಂದದಿಂದ ಇರ್ತಾನೆ. ಏನೂ ತಿಳಿಲಾರ್ದ ಮೂಢಿ ಯಾವಿದ್ದ ಅವರೇ ಆನಂದ. ನಿರ್ಲಜ್ಜಂ ಸದಾ ಸುಖಿ ಅಂತಾರೆ ನೋಡಿ. ಏನೂ ಬೇಡ ಅಂದವರೇ ಆರಾಮಿರ್ತಾನೆ, ಎಲ್ಲ ತಿಳ್ಕೊಂಡವರೇ ಆರಾಮ. ಇವ್ ನಡು ಇದ್ದವ್ರು ಒದ್ದಾಡ್ಲಿಕತ್ತೀವಿ. ಹಿಂಗಾಗಿ ನಿಮ್ಮ ಸೇವಾದಿಂದ ನಾನು ಭಗವಂತನ ಜ್ಞಾನ ಪಡೀಲಿಕ್ಕೆ ಇಚ್ಛಾ ಪಡ್ತೀನಿ, ನನಗದನ್ನು ಕೊಡ್ತೀರಾ? ದುರಾಭ ಹಲ್ಪ ತಪಸಃ ಸೇವಾ ವೈಕುಂಠವರ್ತ್ಮಸು. ನೋಡ್ರಿ, ಸೇವಾ ಮಾಡ್ರಿ. ವಿದುರ ಹೇಳ್ತಾನೆ, ನಿಮ್ಮ ಸೇವೆಯನ್ನು ನಾನು ಮಾಡ್ತೀನಿ. ಮಿತ್ರೆಯರ ಸೇವೆ ಮಾಡಿದ್ದಂತ ವಿದುರ ತಾನೇ ಸ್ವಯಂ ಮಹಾ ನೀತಿ ನಿಪುಣ, ಮಹಾಧರ್ಮಜ್ಞ, ವೇದವ್ಯಾಸರ ಮಗ, ಸಾಕ್ಷಾತ್ ವೇದವ್ಯಾಸರಿಂದ ಎಲ್ಲ ಶಾಸ್ತ್ರವನ್ನು ತಿಳಿದಂಥವ ವಿದುರ ಹೋಗಿ ಮೈತ್ರೇಯರ ಸೇವಾ ಮಾಡ್ತಾನೆ. ಯಾಕ? ಸೇವಾ ವೈಕುಂಠವರ್ತ್ಮಸು. ನಮ್ಮ ತಪಸ್ಸು ಬಹಳ ಸ್ವಲ್ಪದ. ನಾವೇ ಸ್ವಂತ ನಾವು ತಪಸ್ಸು ಬಹಳ ಮಾಡಂಗಿಲ್ಲ. ಯಾರು ತಪಸ್ವಿಗಳ ಸೇವಾ ಮಾಡಿದರೂ ಜ್ಞಾನ ಬರ್ತದ. ಆದ್ದರಿಂದ ಸೇವಾ ಮಾಡ್ರಿ. ಎಷ್ಟು ಸಂಚರತೆ ದೇಶ ಎಷ್ಟು ಸೇವೆಯೇತ ಪಂಡಿತ. ಯಾವ ದೇಶಗಳಲ್ಲೆಲ್ಲ ತೀರ್ಥಕ್ಷೇತ್ರಗಳ ಸಂಚಾರ ಮಾಡ್ತಾನೋ, ಜ್ಞಾನಿಗಳ ಸೇವಾ ಯಾವನು ಮಾಡ್ತಾನೋ ತಸ್ಯ ವಿಸ್ತರಿತ ಬುದ್ಧಿ ತೈಲಬಿಂದುರಿವಾಂಭಸ ಅಂತ ಸುಭಾಷಿತಕಾರ ಹೇಳ್ತಾನೆ. ಅವನಿಗೆ ಬುದ್ಧಿ ವಿಸ್ತಾರ ಆಗೋದು. ಒಂದು ನೀರಿನ ಪಾತ್ರೆ ಒಳಗೆ ಒಂದು ಎಣ್ಣೆ ಬಿಂದು ಬಿತ್ತು ಅಂತಂದ್ರೆ ಅದು ತನಾಗಿ ಎಣ್ಣೆ ಹೆಂಗೆ ವಿಸ್ತಾರ ಆಕೋತ ನೋಡ್ರಿ. ಹಂಗ ಯಾವ ಪಂಡಿತರ ಜ್ಞಾನಿಗಳ ಸೇವಾ ಮಾಡ್ತಾನಲ್ಲ ಅವನ ಜ್ಞಾನ ವಿಸ್ತಾರ ಆಕೋತ. ಅದಕ್ಕೆ ನಾನು ನಿಮ್ಮ ಸೇವೆಯನ್ನು ಮಾಡ್ತೀನಿ, ನೀವು ನನಗೆ ಸೃಷ್ಟಿಯ ರಹಸ್ಯವನ್ನು ತಿಳಿಸ್ರಿ ಅಂತಂದಾಗ ಆ ವಿರಾಜ ಸೃಷ್ಟಿಯನ್ನು ಭಗವಂತ ಹೆಂಗ ವಿರಾಜ ಅಂದರೆ ಬ್ರಹ್ಮದೇವರಿಂದ ಈ ಸೃಷ್ಟಿಯನ್ನು ಮಾಡಿದ. ಗರ್ಭಸ್ವೇದ ದ್ವಿಜೋದ್ಭಿದ. ಕೆಲವರನ್ನ ಗರ್ಭದಿಂದ ಗರ್ಭಜರಾದಂಥವರು, ಕೆಲವರು ಕೇವಲ ಸ್ವೇದ ಬೆವರಿನ ಹನಿಯಿಂದ ಅಯೋನಿಜವಾದಂತಹ ಸೃಷ್ಟಿ ಅಂತದ. ಆ ಸೃಷ್ಟಿಯನ್ನು ಮಾಡಿದ್ದ ಭಗವಂತ. ದ್ವಾಭ್ಯಾಂ ಪುರುಷ ಸ್ತ್ರೀಯರ ಮೈಥುನದಿಂದ ಆಗುವಂತಹ ಸೃಷ್ಟಿ, ಅಂಡದಿಂದ ಆಗುವಂತಹ ಸೃಷ್ಟಿ, ಉದ್ಭಿಜಗಳ ಸೃಷ್ಟಿ, ಭೂಮಿಯಿಂದ ಹೊರಬಂದಂತಹ ಗಿಡಗಳ ಸೃಷ್ಟಿ, ಇದೆಲ್ಲವನ್ನು ನನಗೆ ಹೇಳ್ರಿ ಅಂತ ಪ್ರಾರ್ಥನೆಯನ್ನು ಮಾಡಿದ್ದಾನೆ. ಋಷಿಗಳು ಅವರ ಜನ್ಮಕರ್ಮಗಳು ಇವೆಲ್ಲವನ್ನೂ ನನಗೆ ತಿಳಿಸ್ರಿ. ಪುರುಷಸ್ಯ ಸಂಸ್ಥಾನಂ, ಪುರುಷ ಎಲ್ಲಿದ್ದಾನೆ ಅನ್ನೋದನ್ನು ತಿಳಿಸ್ರಿ ಅಂತಂದಾಗ ಸ್ವತೋಜ್ಞಾನಂ ಕುತಪುಂಸಾಂ ಭಕ್ತಿರ್ವೈರಾಗ್ಯಮೇವ. ವಿದುರ ಹೇಳ್ತಾನೆ, ಸ್ವತಃ ಜ್ಞಾನ ಅನ್ನೋದು ಯಾರಿಗೂ ಬರುವುದಿಲ್ಲ. ಗುರುಗಳ ಉಪದೇಶದಿಂದಲೇನೆ ಏನು ಬಂದರೂ ಬರಬೇಕು ನೋಡಿ. ನಾವೇ ಚಾಟ್ GPT ಒಳಗೆಲ್ಲ ತಿಳ್ಕೊತೀವಿ ಅಂತಂದ್ರೆ ಶಾಸ್ತ್ರಜ್ಞಾನ ಸರ್ವಥಾ ಬರುವುದಿಲ್ಲ. ಹಂಗಾಗಿ ನೀವೇ ನನಗೆ ಉಪದೇಶ ಮಾಡ್ರಿ ಅಂತ ಅವಾಗ ಮೈತ್ರೇಯರು ಮತ್ತೆ ಸೃಷ್ಟಿಯ ರಹಸ್ಯವನ್ನು ತಾವು ಹೇಳ್ತಾ ಸಾಂಖ್ಯಾಯನ ಪರಮ ಸಾಂಸ್ಯ ಮುಖೋ ವಿವಕ್ಷಮಾಣೋ ಭಗವದ್ವಿಭೂತಿ. ಸನತ್ಕುಮಾರರಿಗೆ ಋಷಿಗಳು ಬಂದು ಈ ಪ್ರಶ್ನೆಯನ್ನ ಸಂಕರ್ಷಣ ಸನತ್ಕುಮಾರಾಯ ಪ್ರೋಕ್ತಂ. ಸನತ್ಕುಮಾರ ಸನಕ ಸಂಬಂಧನಾದಿ ಋಷಿಗಳೇನಿದ್ದಾರಲ್ಲ 4 ಜನ, ಅವರು ಭಗವಂತನಿಗೆ, ಹಂಸನಾಮಕ ಪರಮಾತ್ಮನಿಗೆ, ಸಂಕರ್ಷಣ ರೂಪಿಯಾದ ಭಗವಂತನಿಗೆ ಇದೇ ಪ್ರಶ್ನೆಯನ್ನ ಮಾಡಿದಾಗ ಆ ಭಗವಂತನೇ ಹೇಳಿದಂತಹ ಉಪದೇಶವನ್ನ ನಾನು ನಿನಗೆ ಹೇಳ್ತೇನಪ್ಪ ಅಂತ ಭಗವಂತ 1000 ಚತುರ್ಯುಗಗಳ ಪರಿಮಾಣ, 1000 ಮಹಾಯುಗ ತಾನು ಮಲಗಿದ್ದಾನಂತೆ. ಮಲಗಿದಾಗ ಅಲ್ಲಿ ಅವನ ಪದ್ಮಕೋಶ ಅವನ ನಾಭಿಯಿಂದ ಅದು ಹೊರಬಂದಿದೆ. ಅಲ್ಲಿ ಸ್ವಯಂಭೂ ಬ್ರಹ್ಮದೇವರ ಸೃಷ್ಟಿಯಾಗಿದೆ. ಅವರು ಸೃಷ್ಟಿಯಾದ ಮೇಲೆ ನೋಡ್ತಾರಂತ, ಹಿಂಗೆ ಒಂದೇ ಮುಖ ಇರ್ತದ್ರಿ ಅವ್ರದ್ದು. ನೋಡ್ತಿರ್ತಾರ, ಭಗವಂತ ಈ ಕಡೆ ಬಂದ, ಆ ಕಡೆ ಹೋದ, ಎಲ್ಲ ಕಡೆ ಸುತ್ತ ಹಾಕು ಭಗವಂತನ ನೋಡ್ಲಿಕ್ಕೆ ನಾನೇ ಮುಖ ಯಾಕೆ ತಿರುಗಿಸ್ಲಿ ಅಂತ 4 ಮುಖ ತಗೊಂಡ್ಬಿಟ್ರಂತವ್ರು. ಎಲ್ಲಿ ಹೋದ್ರು ಭಗವಂತ ಕಾಣಿಸ್ಬೇಕು ನನಗಂತ. ಅವಾಗ ಚತುರ್ಮುಖ ಅಂತ ಆಗ್ತಾರೆ ನಮ್ಮ ಬ್ರಹ್ಮದೇವ್ರ. ಪಾಪ ಒಂದೇ ಮುಖ ಇತ್ತು, ದೇವ್ರು ಎಲ್ಲಾ ಕಡೆಗಿದ್ದ. ಅವ್ರಿಗೆ ಎಲ್ಲಿ ನೋಡಿದ್ರು ದೇವ್ರು ಕಾಣಿಸ್ಲಿಕ್ಕೆ ಹತ್ಬಿಟ್ಟ. ಹಿಂಗಾಗಿ ಅಲ್ಲೊಮ್ಮೆ ಇಲ್ಲೊಮ್ಮೆ ಯಾಕೆ ನೋಡೋದು ಅಂತ 4 ಮುಖ ತಗೊಂಡು ಕೂತ್ಬಿಟ್ರಂತವ್ರು. ಎಲ್ಲಾ ಕಡೆ ಭಗವಂತ ಕಾಣಿಸ್ಬೇಕು, ಎಲ್ಲಾ ಮುಖದಿಂದ ಕಾಣಿಸ್ಬೇಕು. ಒಂದು ಮುಖದಿಂದೇ ಕಾಣಿಸಂಗಿಲ್ಲ ನಮಗೆ. 4 ಮುಖದಿಂದ ಎಲ್ಲಾ ಕಡೆ ದೇವ್ರನ್ನ ನೋಡ್ಲಿಕ್ಕೆ ಹತ್ತರು. ವಿವೃತ್ತ ನೇತ್ರ, ಕಣ್ಣು ಹಿಂಗ ತಿರುಗಿಸೋದು ಯಾಕ? ಮುಖಾನೇ ಇನ್ನೊಂದು ತಗೊಂಡ್ಬಿಡೋಣ ಅಂತ ತಗೊಂಡ್ಬಿಟ್ರಂತವ್ರು ಬ್ರಹ್ಮದೇವರು. ಅವಾಗ ನಾತ್ಮಾನ ಮಧ್ಯ ಅವಿದರಾದಿದೇವ. ಆದರೂ ಅವರಿಗೆ ಪೂರ್ಣ ತಿಳಿಲಿಲ್ಲ ಏನು ನಡೆದಿಲ್ಲ ಅಂತ. ಅವಾಗ ತಪ ಅಂತ ಆದೇಶ ಬಂತು ಅಂತ ನಿನ್ನೆ ಕೇಳ್ತಿರಲ್ಲ. ಅವಾಗ ಎಲ್ಲ ತಾವು ತಪಸ್ಸನ್ನು ಮಾಡಲಿಕ್ಕೆ ಸಮಾಧಿ ಯೋಗದೊಳಗೆ ಕೂಡ್ತಾರೆ. ಅವಾಗ ಭಗವಂತ ಕಾಣಿಸ್ತಾನೆ. ಮೃಣಾಲ ಗೌರಾಯತ ಶೇಷಭೋಗ ಪರ್ಯಂಕ ಏಕಂ ಪುರುಷಂ ಶಯಾನಂ. ಸೂಕ್ಷ್ಮವಾದಂತಹ ಶೇಷದೇವರ ಆ ವಿಚಿತ್ರವಾದಂತಹ 1000 ಹೆಡೆಗಳ ಮೇಲಿನ ರತ್ನಗಳಿಂದ ಅಲ್ಲಿ ಯಾವ ಕತ್ಲೆಯೂ ಇಲ್ಲ. ಅಂಥ ಆ ಶೇಷ ಶಯಾನನಾದಂತಹ ಭಗವಂತನನ್ನ ಅಲ್ಲಿ ನೋಡಿ ಅವನನ್ನು ವರ್ಣನ ಮಾಡ್ತಾರಂತ. ಮುಖೇನ ಲೋಕಾರ್ತಿ ಹರಸ್ಮಿತೇನ. ನಕ್ಕ ಅಂದ್ರೆ ಇಡೀ ಲೋಕದ
ಆ ಎಲ್ಲ ದುಃಖ ನಾಶ ಆಗಿ ಹೋಗ್ತಾವ. ಅಂಥ ಭಗವಂತನ ಮುಖವನ್ನು ನೋಡಿ ಅವನ ಕಿರೀಟ, ಅವನ ಪಾದಗಳೆಲ್ಲವನ್ನೂ ತಾವು, ಅವನ ಮನಮಾಲೆ ಎಲ್ಲವನ್ನೂ ಚಿಂತನವನ್ನು ತಾವು ಮಾಡಿ ಮುಕ್ತರಿಂದ ಕೂಡಿದ ಭಗವಂತನನ್ನ ನೋಡಿದಂಥ ಬ್ರಹ್ಮದೇವರು ಅಲ್ಲಿ ಪ್ರಾರ್ಥನೆಯನ್ನ ಮಾಡ್ತಾರೆ. ಜ್ಞಾತೋಸಿ ಮೇದ್ಯ ಶುಚಿರಾನ್ನನು ದೇಹವಾಚಂ ನ ಜ್ಞಾಯತೆ ಭಗವತೋ ಗತಿರಿತ್ಯವದ್ಯಂ ನಾಣ್ಯತ್ವದಸ್ತಿ ಭಗವನ್ನ ಪಿತತ್ವ ಶುದ್ಧಂ ಮಾಯಾಗುಣಂ ವ್ಯತಿಕರಾದ್ಯ ದುರ್ವಿಭಾಸಿ. ನೀನೇ ಸ್ವತಂತ್ರನಾಗಿ ಎಲ್ಲವನ್ನ ಮಾಡುವಂಥವ, ನೀನೇ ಎಲ್ಲದಾಗಿ ಕಾಣ್ತೀಯ, ಆದರೆ ನಿನ್ನಿಂದ ಎಲ್ಲವೂ ಭಿನ್ನವೇ. ನೀನು ಮಾತ್ರ ಭುವನ ಮಂಗಲ. ತಾವದ್ಭಯಂ ದ್ರವಿಣಗೇಹ ಸುಹೃನ್ನಿಮಿತ್ತಂ ಶೋಕಸ್ಪೃಹಾ ಪರಿಭವೋ ವಿಪುಲಶ್ಚ ಲೋಭ. ಎಲ್ಲಿ ತನಕ ಈ ಭಯ, ಎಲ್ಲಿ ತನಕ ಸಂಸಾರದೊಳಗೆ ಕಾಮ, ಎಲ್ಲಿ ತನ ಸಿಟ್ಟು, ಎಲ್ಲಿ ತನ ಲೋಭ. ತಾವನ್ಮಮೇತ್ಯಸವದಗ್ರಹ ಆರ್ತಿ ಮೂಲಂ ಯಾವನ್ನ ತೇಂಗ್ರಿಮಭಯಂ ಪ್ರವೃಣೀತ ಲೋಕಃ. ಎಲ್ಲಿ ತನಕ ಭಗವಂತನ ಪಾದ ಗಟ್ಟಿ ಹಿಡಿಯಂಗಿಲ್ಲೋ ಅಲ್ಲಿ ತನಕ ಈ ಲೋಭ, ಕ್ರೋಧ, ಕಾಮ, ಮೋಹ, ಮದ, ಮಾತ್ಸರ್ಯ ಎಲ್ಲ ಇರ್ತವೆ. ಯಾವಾಗ ದೇವ್ರ ಪಾದಕ್ಕೆ ಹೋಗಿ ಶರಣಾಗತ ಆಗ್ತೀವಿ ನೋಡ್ರಿ, ಇವೆಲ್ಲ ದೋಷ ಹೋಗ್ತವೆ. ಇವಷ್ಟೇ ಅಲ್ಲ, ಕ್ಷುತ್ರುಟ್ ತ್ರಿಧಾತು ಭಿರಿಮಾ ಮುಹುರರ್ಧ್ಯಮಾನಾ. ಹಸಿವಿ, ನೀರಡಿಕೆ ಎಲ್ಲ ಹೋಗ್ತವೆ. ಕಾಮಾಗ್ನಿನಾಚ್ಯುತ ಋಷಾಚ ಸುದುರ್ಭರೇಣ ಸಂಪಶ್ಯತೋ ಮನ ಉರುಕ್ರಮ ಸೀಲತೆ. ಭಗವಂತ ಈ ಜನ ಹಸಿವೆ, ನೀರಡಿಕೆ, ಕಾಮ, ಕ್ರೋಧ ಇದರಾಗೆ ಬಿದ್ದು ಒದ್ದಾಡುದನ್ನು ನಂಗೆ ನೋಡ್ಲಿಕ್ಕಾಗೋಲ್ತು. ಬ್ರಹ್ಮದೇವರು ಹೇಳ್ತಾರೆ, ಇವರು ಸಾಧನ ಮಾಡ್ಕೊಳ್ವಲ್ಲ, ಇವ್ರ ಸಾಧನಕ್ಕೆ ದೇಹ ಬೇಕಲ್ಲ, ಇವರು ಸೃಷ್ಟಿ ಒಳಗೆ ಬರಬೇಕಲ್ಲ ಭಗವಂತ. ಅವರು ನಮ್ಮ ಸಲುವಾಗಿ ಪ್ರಾರ್ಥನೆ ಮಾಡ್ಲಿಕ್ಕತ್ತಾರ ಪಾಪ. ಹಂಗಾಗಿ ಇವ್ರನ್ನ ಸೃಷ್ಟಿ ಒಳಗೆ ತರುವಂತಹ ಕರುಣಾ ನೀನು ತೋರಿಸು. ಯದ್ಯದ್ಧಿಯಾತ ಉರುಗಾಯ ವಿಭಾವಯಂತಿ ತತ್ತದ್ವಪು ಪ್ರಣಯಸೇ ತದನುಗ್ರಹಾಯ. ಇವ್ರಿಗೆ ಯಾವ ಗುಣ ಉಪಾಸನಾ ಮಾಡ್ಬೇಕಂತ ಅವ್ರು ವಿಚಾರ ಮಾಡ್ತಾರ, ಆಯಾ ಅವತಾರ ತಗೊಂಡು ನೀನು ಅವ್ರ ಮುಂದೆ ಬರ್ತಿ, ಇಷ್ಟು ಕರುಣಾ ತೋರಿಸ್ತಿ. ಇವರೆಲ್ಲರಿಗೂ ದೇಹ ಕೊಟ್ಟು ಇವರನ್ನ ಸೃಷ್ಟಿ ಒಳಗೆ ತಂದು ಉದ್ಧಾರ ಮಾಡು. ಭಗವಂತನಿಗೆ ಪ್ರಾರ್ಥನೆಯನ್ನು ಮಾಡಿದಾಗ ನಿಪೀತ ಭೇದ ಮೋಹಾಯ ಬೋಧ ದಿಶನಾಯ ನಮಃ ಪರಸ್ಮೈ ಅಂತ ಬಹಳಷ್ಟು ತಾತ್ಪರ್ಯ ಇಲ್ಲೆಲ್ಲ ಇದೆ. ಭಗವಂತನ ಭೇದವನ್ನ, ಅವತಾರಗಳಲ್ಲಿ ಯಾವ ಭೇದ ತಿಳ್ಕೊತಾನೆ ನೋಡ್ರಿ, ಅವ ಮಹಾಮೋಹಿತನಾಗ್ತಾನ. ಭೇದ ಮೋಹ ಅಂದ್ರೆ ಭೇದ ಅಜ್ಞಾನ ಯಾವಾಗ ಆಗ್ತದೆ ಹೇಳು? ಭಗವಂತನ ಅವತಾರಗಳೊಳಗೆ ಭೇದ ತಿಳ್ಕೊಂಡ, ಅದನ್ನು ತಿಳ್ಕೊಳ್ಳಾರ್ದಂಥವರಿಗೆ ಭಗವಂತ ಕಾಣಿಸ್ತಾನೆ. ಅಂಥ ನಾನು, ಈ ರುದ್ರದೇವರು, ಈ ಎಲ್ಲರೂ ಕೂಡ ನಿನ್ನ ದಾಸಾನುದಾಸರಾಗಿದ್ದೀವಿ, ತಪಸ್ಸನ್ನು ಮಾಡಿವು ಭಗವಂತ. ಹಾಗಾಗಿ ನೀನು ಸೃಷ್ಟಿಯನ್ನು ಮಾಡು ಅಂತ ಆ ನಾಭಿಪದ್ಮದಿಂದ ಬಂದಂತಹ ಬ್ರಹ್ಮದೇವರು ಪ್ರಾರ್ಥನೆಯನ್ನ ಅಲ್ಲಿ ಮಾಡ್ತಾ ಇದ್ದಾರೆ. ಉತ್ಥಾಯ ವಿಶ್ವವಿಜಯಾಯ ಚನೋ ವಿಷಾದಂ ಮಾಧ್ಯಾಗಿರ ಅಪನಯತಾತ್ ಪುರುಷ ಪುರಾಣ. ನಿನ್ನ ಮಾಧ್ಯಾಗಿರ, ನಿನ್ನ ರೋಮಾಂಚಕಾರಿಯಾದ ಮಾತುಗಳನ್ನಾಡಿ ನಮ್ಮ ಅಜ್ಞಾನವನ್ನ ನೀನು ನಾಶ ಮಾಡು. ರೂಪಂ ವಿಚಿತ್ರಮಿದಮಸ್ಯ ವಿವೃಣ್ವತೋ ಮೇ ಮಾರೀರಿ ಶಿಷ್ಟ ನಿಗಮಸ್ಯ ಗಿರಾಂ ವಿಸರ್ಗ. ನಾನಿಷ್ಟೆಲ್ಲ ಸೃಷ್ಟಿಯನ್ನು ಮಾಡುವಾಗ ನನಗೆ ಮಾತ್ರ ಆ ಜ್ಞಾನ, ನೀನು ಎಲ್ಲವನ್ನ ಮಾಡುವವ ಅನ್ನುವಂಥ ಜ್ಞಾನ ನನಗೆ ಹೋಗೋದು ಬೇಡ ಅಂತ ಪ್ರಾರ್ಥನೆಯನ್ನು ಮಾಡಿದಾಗ ಮಾವೇದ ಗರ್ಭದಾಸ್ತಂದ್ರಿ ವಿಸರ್ಗ ಉದ್ಯಮವಾಹವ ತನ್ಮಯಾ ಚೋದಿತಂ ಛಗ್ರೆ ಎನ್ಮಾಂ ಪ್ರಾರ್ಥಯತೆ ಭವಾನ್. ನೀನು ನನಗೆ ಪ್ರಾರ್ಥನೆ ಮಾಡಿದ್ದು ನೋಡಿ ನನಗೆ ಬಹಳ ಸಂತೋಷ ಆಯ್ತಪ್ಪ. ನಿನಗೇನಾಗೋದಿಲ್ಲ, ನನ್ನ ಪ್ರೇರಣಾದಿಂದ ನೀನು ಎಲ್ಲ ಮಾಡ್ತೀಯ. ಹೂಯಶ್ಚ ತಪ ಆತಿಷ್ಠ, ಇನ್ನೂ ಒಂದ್ಸಲ ತಪಸ್ ಮಾಡುವಂತ ಮತ್ತೆ ಭಗವಂತ ನೋಡ್ರಿ, ಸೃಷ್ಟಿ ಮಾಡ್ಬೇಕಂದ್ರೆ ತಪಸ್ ಮಾಡುವಂತ ಬ್ರಹ್ಮದೇವರಿಗೆ ಹೇಳ್ತಾನೆ. ತಪಸ್ಸಿರ್ಲಾರ್ದೆ ಸೃಷ್ಟಿ ಆಗುವುದಿಲ್ಲ. ಅದು ಯಾವುದೇ ಸೃಷ್ಟಿ ಇರಬಹುದು. ನಿನಗೇನೋ ಒಂದು ವಿದ್ಯಾ ಸೃಷ್ಟಿ ಆಗ್ಬೇಕಾ, ತಪಸ್ಸಾಗಬೇಕು. ಮಕ್ಕಳ ಸೃಷ್ಟಿ ಆಗ್ಬೇಕಾ, ತಪಸ್ಸಾಗಬೇಕು. ಏನು ಸೃಷ್ಟಿ ಆಗ್ಬೇಕು, ಏನೋ ಒಂದು ಸಿಗಬೇಕಂದ್ರೂ ತಪಸ್ಸಾಗಬೇಕು. ನಮಗಲ್ಲ, ಬ್ರಹ್ಮದೇವರಿಗೆ ಹೇಳ್ತಾನೆ ದೇವರು, ಭಾಳ ತಪಸ್ ಮಾಡಿಪ್ಪ, ಇನ್ನೊಂದ್ಸಲ ತಪಸ್ ಮಾಡು ಅಂದರೆ ಸೃಷ್ಟಿ ಆಗೋದು. ಪ್ರಯತ್ನ ಇರಲಾರ್ದೆ ನಾನು ಅಡಿಯುವುದಿಲ್ಲ, ತಪಸ್ ಮಾಡು. ಚಂದಾಗಿ ತಪಸ್ ಮಾಡಿದ್ರೆ ನಿನಗೆಲ್ಲ. ನಾನಾ ಕರ್ಮ ವಿಪಾಕೇನ ಪ್ರಜಾ ಭಕ್ತಿ ಸಶಕ್ಷತಃ. ನೋಡು, ಭಾಳ ಕರ್ಮಪಾಕಗಳದ ಇವರೆಲ್ಲಾರ್ದು. ಇಷ್ಟು ಮಂದಿ ನೀನು ಸೃಷ್ಟಿ ಮಾಡ್ತೀಯ ಅಂತಂತಂದ್ರೆ ತಪಸ್ ಮಾಡಪ್ಪ. ನಿನಗ ವರ್ಷೀಯಾನ್ ಮದ ಅನುಗ್ರಹ, ನನ್ನ ಅನುಗ್ರಹ ಅದ. ಇವರೆಲ್ಲರನ್ನ ನಿನಗೆ ನಿಯಮನ ಮಾಡ್ಲಿಕ್ಕೆ ಆಗ್ತದ. ಋಷಿ ಮಾಧ್ಯಂ ನಬದ್ನಾತಿ ಪಾಪೀಯಾನ್ ಸ್ವಾಂ ರಜೋಗುಣ. ಒಟ್ಟಾರೆ ರಜೋಗುಣ ತಮೋಗುಣಗಳು ನಿನ್ನ ಹತ್ರ ಬರಲಾರ್ದಂಗ ಸಂಪೂರ್ಣ ಸಾತ್ವಿಕನಾಗಿ ನೀನು ಉಳಿಯೋ ಹಂಗೆ ನಾನು ಅನುಗ್ರಹ ಮಾಡ್ತೀನಿ. ಸೃಷ್ಟಿ ಮಾಡಿದೆ ಅಂತಂದ್ರೆ ರಜೋಗುಣದಿಂದ ಮೋಹ ಬಂದು ನೀನು ಬಂಧನ ಆಗ್ತಿ. ಅದು ಆಗ್ಲಾರ್ದಂಗ ನಾನು ನಿನಗೆ ಅನುಗ್ರಹ ಮಾಡ್ತೀನಿ. ಪ್ರೀತೋಹಮಸ್ತು ಭದ್ರಂತೆ ಲೋಕ ನಾನು ವಿಜಯಚ್ಛಯ. ಇಡೀ ಲೋಕದ ವಿಜಯವನ್ನ ನಿನಗೆ ನಾನು ಕೊಡ್ತೀನಿ ಅಂತ ಭಗವಂತ ಪ್ರೇಷ್ಠಸ್ಸನ್ ಪ್ರಿಯಸಾಮಪಿ, ಎಲ್ಲಕ್ಕಿಂತಲೂ ಪ್ರೇಷ್ಠನಾಗಿ. ಎಲ್ಲಕ್ಕಿಂತ ಪ್ರಿಯ ಯಾರು ಹೇಳ್ರಿ? ಭಗವಂತನೇ. ಅವನು ಬ್ರಹ್ಮದೇವರಿಗೆ ಈ ಆಜ್ಞೆಯನ್ನು ಮಾಡಿ ಅಂತರ್ಧಾನನಾಗಿದ್ದಾನೆ. ಪದ್ಮಕೋಶವನ್ನು ತಾನು ಪ್ರವೇಶ ಮಾಡಿ
ಇದರ ಒಂದು ಸೃಷ್ಟಿಯನ್ನು ತಾನು ಮಾಡ್ತಾ ಇದ್ದಾನೆ. ಆ ಸಂದರ್ಭದಲ್ಲಿ 2 ರೀತಿಯ ಸೃಷ್ಟಿಯಾಯಿತು, ಪ್ರಾಕೃತ ಮತ್ತು ವೈಕೃತ ಅಂತ. ಇದೊಂದನ್ನು ಇವತ್ತು ಸ್ವಲ್ಪ ವಿಶೇಷವಾಗಿ ಇದನ್ನು ಅರ್ಥ ಮಾಡಿಕೊಳ್ಳ್ರಿ. ಬಹಳ ವಿಶಿಷ್ಟವಾದಂತಹ 2 ವಿಧವಾದ ಸೃಷ್ಟಿ. ಅದರಲ್ಲಿ ಪ್ರಾಕೃತದಲ್ಲಿ ಮತ್ತೆ ವಿಧಗಳು 6 ವಿಧಗಳು, ವೈಕೃತದಲ್ಲಿ 3 ವಿಧಗಳು, 9 ವಿಧ ಸೃಷ್ಟಿಯನ್ನು ಭಗವಂತ ಮಾಡಿದ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಬ್ರಹ್ಮಾಂಡದ ಹೊರಗೇನೆಲ್ಲ ಸೃಷ್ಟಿಯಾಗ್ಯಾವ ನೋಡ್ರಿ ತತ್ವಗಳದು. ಬ್ರಹ್ಮಾಂಡದ ಹೊರಗೆ ಆದಂತಹ ಸೃಷ್ಟಿಗೆ ಪ್ರಾಕೃತ ಸೃಷ್ಟಿ ಅಂತ ಕರೀತಾರೆ. ಬ್ರಹ್ಮಾಂಡದ ಒಳಗೆ ಬಂದ ಮೇಲೆ ಏನು ಸೃಷ್ಟಿ ಆಗ್ಯಾವಲ್ಲ ಇವಕ್ಕೂ ವೈಕೃತ ಸೃಷ್ಟಿ ಅಂತ. ಇಷ್ಟು 2 ಸೃಷ್ಟಿಯ ವಿಭಾಗ. ಆ ಬ್ರಹ್ಮಾಂಡದ ಹೊರಗಾದ ಮೊದಲ ಸೃಷ್ಟಿ ಯಾವುದು? ಮಹತ್ತತ್ವದ ಸೃಷ್ಟಿ. ಇದು ಒಂದನೇದ್ದು. ಪ್ರಕೃತಿಯಿಂದ ಹುಟ್ಟಿದ್ದು ಮೊದಲನೇದ್ದು ಯಾವುದು? ಮಹತ್ತತ್ವ. ಅದನ್ನು ತಾತ್ಪರ್ಯದಲ್ಲಿ ಶ್ರೀಮದಾಚಾರ್ಯರು ಬಹಳ ಅದ್ಭುತವಾಗಿ ಬರೀತಾರೆ. ಒಂದೊಂದಕ್ಕೊಂದೊಂದು ಲಯಕ್ಕೆ ಕಾರಣ ಆಗ್ತವೆ ಗುಣಗಳು. ತಮೋಗುಣ ಯಾವಾಗ ಲಯ ಹೊಂತದ ಹೇಳ್ರಿ? ಸತ್ವಗುಣ ಬಹಳ ಆದಾಗ ಲಯ ಹೊಂತ. ಸತ್ವಗುಣ ಬಹಳ ಆಯಿತು ಅಂದ್ರೆ ತಮಸ್ಸಿನ ಲಯ. ಇನ್ನು ಸಾತ್ವಿಕಸ್ಯ ತಮಶ್ಚೈವ. ಸತ್ವಗುಣದ ಲಯ ಯಾವಾಗ ಆಗ್ತದ? ತಮೋಗುಣ ಬಹಳ ಆದಾಗ ಲಯ. ರಜೋಗುಣ ಬಹಳ ಆಯ್ತು ಅಂದ್ರೆ ಇವೆರಡು ಲಯ ಆಗ್ತವೆ. ರಜೋಗುಣ ಬಹಳ ಸ್ಟ್ರಾಂಗ್ ಅದ, ಇವೆರಡನ್ನೂ ಲಯ ಮಾಡ್ಬೇಕು. ಹಿಂಗ ಗುಣಗಳಿಂದ ಲಯ ಆಗಿರುತ್ತೆ. ಇನ್ನು ಕಾಲದಿಂದ ಲಯ, ಎಲ್ಲ ವಸ್ತುಂದು ಲಯ ಕಾಲದಿಂದ ಆಗ್ತದೆ. ಹಿಂಗೆಲ್ಲ ಪ್ರಳಯ ಮೊದಲಿಗೆ ಆಗಿರುತ್ತೆ. ಸತ್ವಗುಣಗಳೊಳಗೂ ರಜೋಗುಣ ಅದ, ರಜೋಗುಣದೊಳಗೆ ಒಂದಿಷ್ಟು ಅಂಶ ತಮೋಗುಣದ, ಹಿಂಗೆಲ್ಲ ಒಂದೊಂದಿಷ್ಟು ಅಂಶಗಳಿಂದ ತುಂಬ್ಯಾವ. ತಿಳಿತಾ? ಇದರೊಳಗ ರಜೋಗುಣ ತಮೋಗುಣದೊಂದಿಗೆ ಯಾವಾಗ ಪೂರ್ಣ ಸಂಗತ ಆಗ್ತದೆ ನೋಡ್ರಿ, ಆವಾಗ 4 ಭಾಗ ಅಂದ್ರೆ 3 ಭಾಗ ರಜೋಗುಣ, 1 ಭಾಗ ತಮೋಗುಣ ಕೂಡಿದಾಗ ಮಹತ್ತತ್ವದ ಸೃಷ್ಟಿ ಆಗ್ತದೆ. 4 ಭಾಗದಾಗ 3 ಭಾಗ ರಜೋಗುಣ, 1 ಭಾಗ ತಮೋಗುಣ ಕೂಡಿದಾಗ ಮಹತ್ತತ್ವದ ಸೃಷ್ಟಿ ಆಗ್ತದೆ. ಮಹತ್ತತ್ವ ಇದರಿಂದ ಸೃಷ್ಟಿಯಾಗ್ತದೆ. ಈ ಮಹತ್ತತ್ವಕ್ಕೆ ಮೂಲ ಯಾರು? ಶ್ರೀರ್ಮೂಲ ಸತ್ವಂ ವಿಜ್ಞೇಯ. ಶ್ರೀದೇವಿ ಸತ್ವಗುಣಕ್ಕೆ ಮೂಲ, ಭೂದೇವಿ ರಜೋಗುಣಕ್ಕೆ ಮೂಲ, ತಮೋಗುಣಕ್ಕೆ ಯಾರು? ದುರ್ಗಾದೇವಿ ಮೂಲ. ಸರಿ, ಉಳಿದೆಲ್ಲಕ್ಕಿಂತ ಇದೇ ಪರಮ ಸಾತ್ವಿಕ ಅನ್ನೋದಕ್ಕ ಮಹತ್ತತ್ವದೊಳಗೆ ಖರೆ ಅಂದ್ರೆ 3 ಭಾಗ ರಜೋಗುಣ 1 ಭಾಗ ತಮೋಗುಣ ಇದ್ರೂ ಉಳಿದನ್ನು ಕಂಪೇರ್ ಮಾಡಿದ್ರೆ ಇದೇ ಬಹಳ ಸಾತ್ವಿಕ ಅನ್ನೋದಕ್ಕೆ ಇದಕ್ಕೆ ಸತ್ವಗುಣ ಅಂತಂತೀವಿ. ಅಂದ್ರೆ ಇವೆಲ್ಲ ಸತ್ವ ರಜೋ ತಮೋ ಗುಣಗಳು ರಿಲೇಟಿವ್ ಅವ. ಯಾವ್ದು ಹೆಚ್ಚು ಸತ್ವ ಅದು ಸತ್ವ, ಅಲ್ಲಿ ರಜೋಗುಣ ತಮೋಗುಣ ಇಲ್ಲೇ ಇಲ್ಲ ಅಂತ ಅರ್ಥ ಅಲ್ಲ. ಯಾವ್ದು ತಮಸ್ಸು ಅಂದ್ರೆ ಯಾವುದು ತಮೋಗುಣ ಹೆಚ್ಚದ ಅದು, ಅಲ್ಲೂ ಸ್ವಲ್ಪ ಸತ್ವ ರಜೋಗುಣ ಇದ್ದೇ ಇರ್ತಾವ. ಹಿಂಗ ಈ ಗುಣಗಳ ವಿಚಾರ ಅದ. ಅಂತೂ ಇಲ್ಲಿ ಮಹತ್ತತ್ವದ ಸೃಷ್ಟಿ ಆಯಿತು. ಇದರಿಂದ ದ್ವಿತೀಯ, ಒಂದನೇದ್ದಾಯ್ತಾ? ಪ್ರಾಕೃತದೊಳಗೆ ಒಂದನೇದ್ದು ಯಾವುದು? ಮಹತ್ತತ್ವ. ಎರಡನೇದ್ದು ಅಹಂಕಾರ ತತ್ವ, ದ್ರವ್ಯ ಜ್ಞಾನ ಕ್ರಿಯಾ ಇವೆಲ್ಲ ಆಗಿದ್ದು ಅಹಂಕಾರ ತತ್ವದಿಂದ. ಮೂರನೇದ್ದು ಯಾವುದಪ್ಪ? ಭೂತ ಸರ್ಗ, ಅಹಂಕಾರ ತತ್ವದಿಂದ ಪಂಚಭೂತಗಳು ಹುಟ್ಟಿದ್ದು. ನಾಲ್ಕನೇದ್ದು ಯಾವುದು? ಇಂದ್ರಿಯ ಸರ್ಗ, ಅಂದ್ರೆ ಆ ಅಹಂಕಾರದೊಳಗಿಂದೇನೆ ತೈಜಸ ಅಹಂಕಾರದಿಂದ ಇಂದ್ರಿಯಗಳು ಹುಟ್ಟಿದ್ದು, ಜ್ಞಾನ ಕ್ರಿಯಾತ್ಮಕವಾದದ್ದು. ಇನ್ನು ವೈಕಾರಿಕ ದೇವತೆಗಳು ಹುಟ್ಟಿದ್ದು, ಇದು 5ನೇಯ ಸರ್ಗ. 5ನೇಯ ಸೃಷ್ಟಿ ಅಂತಂದ್ರೆ ದೇವತೆಗಳು ಹುಟ್ಟಿದ್ದು. ಹೀಗೆ ಸೃಷ್ಟಿಯಾಗ್ತಾ ಇದೆ ನೋಡ್ರಿ. ದೇವತೆಗಳು ಮನುಷ್ಯರನ್ನು ಅಪೇಕ್ಷಿಸಿದ್ರೆ ಸಾತ್ವಿಕರು, ಹಾಗಾಗಿ ಅವರಿಗೆ ಸಾತ್ವಿಕರು ಅಂತ ಕರೀತಾರೆ. ಆಯ್ತಾ? ತತ್ರಾಪಿ ಸಾತ್ವಿಕೋ ರುದ್ರ, ಅದರೊಳಗೂ ತಾತ್ವಿಕ ದೇವತೆಗಳು ಸಾತ್ವಿಕರು ಹೆಚ್ಚು, ಅದರೊಳಗೂ ಸಾತ್ವಿಕರು ರುದ್ರದೇವರು, ಅವರಿಗಿಂತಲೂ ಕೂಡ ಬ್ರಹ್ಮದೇವರು. ಇಲ್ಲಿ ವೈಕಾರಿಕದಿಂದ ದೇವತೆಗಳು ಹುಟ್ಟುತ್ತಾರೆ, ತತ್ವಾಭಿಮಾನ ದೇವತೆಗಳು ಅಂತ ಹೇಳಿದರು. ಹೌದಾ? ವೈಕಾರಿಕದಿಂದ ಅಂದ್ರೆ ಇಂದ್ರನ್ನ ಹಿಡ್ಕೊಂಡು ಮುಂದಿನವರೆಲ್ಲ. ಯಾಕೆ ಬ್ರಹ್ಮ ರುದ್ರ ಅವ್ರು ಮೊದಲೇ ಮಹತ್ತತ್ವ ಅಹಂಕಾರ ತತ್ವದಿಂದ ಹುಟ್ಟುಬಿಟ್ಟಾರೆ. ಇವ್ರಿಗೆ ವೈಕಾರಿಕ ಯಾಕಂತಾರೆ? ಈ ಶಬ್ದದ ಅರ್ಥ ತಿಳ್ಕೊಳ್ರಿ. ಅವಿಕಾರವು ಬ್ರಹ್ಮರುದ್ರವು ದೇಹ ಭೇದಾದಿ ಸಂಬಂಧ. ಸಾಯೂ ಮುಂದ ವಿಕಾರ ಆಗಂಗಿಲ್ಲಂತ ಇವರಿಬ್ರಿಗೆ, ಬ್ರಹ್ಮದೇವರಿಗೆ ಮತ್ತು ರುದ್ರದೇವರಿಗೆ ಸಾಯೋ ಮುಂದೂ ವಿಕಾರ ಆಗಂಗಿಲ್ಲ ಅಂತ. ಅಷ್ಟೇ ಆನಂದದಿಂದ ಸಾಯ್ತಾರಂತ. ಉಳಿದವರೆಲ್ಲ ಆನಂದದಿಂದ ಸತ್ತವ್ರ ಹೆಸರು ಹೇಳ್ರಿ ನೋಡೋಣ. ಹ್ಯಾರಿ ವಿಕಾರ ಆಗ್ತಿರ್ತದೆ, ಯೋ ಯೋ ಯೋ. ಈ ವಿಕಾರ ಆಗ್ಲಾರ್ದವ್ರು ಯಾರಿದ್ದಾರೆ ನೋಡ್ರಿ, ಬ್ರಹ್ಮರುದ್ರ ಇವರಿಬ್ರೇ. ಹಿಂಗಾಗಿ ಇವ್ರು ಮೊದಲು ಹುಟ್ಟ್ಯಾರ. ಇನ್ನು ಮುಂದಿನವರೆಲ್ಲ ವಿಕಾರ ಹೊಂದವರಾದ್ದರಿಂದ ವೈಕಾರಿಕ ಅಹಂಕಾರದಿಂದ ಹುಟ್ಟಿದವರು. ವೈಕಾರಿಕ ಅಹಂಕಾರ ಯಾಕಂದ್ರೆ ಅಂದ್ರೆ ದೇಹ ಭೇದ ಆಗೋ ಮುಂದಾಗಿ ಇವ್ರಿಗೆ ವಿಕಾರ ಆಗ್ತದ ಅಂತ ಅನ್ನೋದಕ್ಕೆ. ಆಯ್ತಾ? ಇವರೆಲ್ಲ ವಿಕಾರದಿಂದ ಹುಟ್ಟಾರ. ಇನ್ನ ತೈಜಸ ನಾಮಕವಾದದ್ದು ಯಾವುದು? ಇಂದ್ರಿಯಗಳು, ಅಲ್ಲಿಂದ ಹುಟ್ಟುತ್ತವೆ. ತಾಮಸ, ಅದರಿಂದ ಪಂಚಭೂತಗಳು ಇವೆಲ್ಲ ಹುಟ್ಟುತ್ತವೆ. ಅದಕ್ಕೂ ಒಂದೊಂದಕ್ಕೂ ತಾತ್ಪರ್ಯ ಬರ್ತದೆ. ಇರಲಿ. ಅಂತೂ 5 ಸೃಷ್ಟಿ ಆಯ್ತಲ್ಲ. ಈಗ ಮಹತ್ತತ್ವ ಒಂದನೇದ್ದು ಅಹಂಕಾರ ತತ್ವ, ಅದರಲ್ಲಿ ಮತ್ತೆ ಪಂಚಭೂತಗಳು,
ಇಂದ್ರಿಯಗಳು, ದೇವತೆಗಳು. ಇಷ್ಟು ಸೃಷ್ಟಿಯಾಗ್ಯಾವ 5. 6ನೇ ಸೃಷ್ಟಿ ಯಾರ್ದಾಯಿತು? ಭಾಳ ಇಂಪಾರ್ಟೆಂಟ್. ಏನೋ ಮನ್ಸರ್ ಬಂದಿದೆ. 6ನೇ ಸೃಷ್ಟಿ ಯಾರು? ಅವಿದ್ಯಾ ಸೃಷ್ಟಿ ಆಯಿತು. ಇದು 6ನೇ ಸೃಷ್ಟಿ. ಬ್ರಹ್ಮಾಂಡದ ಹೊರಗೆ ಸೃಷ್ಟಿಯಾಗಿದ್ರೆ ಇದು ಅವಿದ್ಯಾ. 5 ವಿಧವಾದ ಅವಿದ್ಯಾದ ಅಂತ ಹೇಳ್ತಾರೆ. 5 ವಿಧವಾದ ಪಂಚಪರ್ವ ಏಷ, ಪಂಚಪರ್ವದಂತ ಪಾಪ ಅದ್ರಾಗೂ 5 ವಿಧವಾದ ಅವಿದ್ಯೆಯ ಸೃಷ್ಟಿ ಹೊರಗೆ ಆಯಿತು. ಅತಿಕೃಷ್ಣ ಭಾಳ ಕಪ್ಪಿತ್ತಂಥದ್ದು ಅವಿದ್ಯ, ಅದು ಹುಟ್ಟಂತ. ಅದರಿಂದ ದೈತ್ಯ, ರಾಕ್ಷಸರು, ಪಿಶಾಚಿಗಳು ಇವರೆಲ್ಲರ ಸೃಷ್ಟಿ ಅದರಿಂದ ಆಯಿತು ಅಂತ. ಹೀಗೆ 6 ಸೃಷ್ಟಿ ಎಲ್ಲಿಂದ ಆಯ್ತಪ್ಪ? ಯಾರಿಂದ? ಪ್ರಾಕೃತ ಸೃಷ್ಟಿ ಬ್ರಹ್ಮದೇವರಿಂದ ಇದು ಮೊದಲಿಗೆ ಆಗಿದೆ. ಆಯ್ತಾ? ತಮಸ್ಸು, ಮೋಹ, ಮಹಾಮೋಹ, ತಾಮಿಸ್ರ, ಅಂಧತಾಮಿಸ್ರ ಅಂತ 5 ವಿಧವಾದ ಅವಿದ್ಯೆಯ ಸೃಷ್ಟಿ ಇದು ಪ್ರಾಕೃತ ಸೃಷ್ಟಿ ಇಲ್ಲಿ ತನಕ ಆಯಿತು. ಸರಿ, ಇನ್ನು ವೈಕೃತ ಸೃಷ್ಟಿ 3 ವಿಧವಾಗಿ ಆಗಿದೆ. ವೈಕೃತ ಸೃಷ್ಟಿ ಬಹಳ ವಿಚಿತ್ರ ಅದ. ಏನು ಅಂತಂದ್ರೆ ಮೊದಲು ಹುಟ್ಟಿದ್ದು ಅಂದ್ರೆ 7ನೇದ್ದು ವೈಕೃತದಾಗ 1ನೇದ್ದು ಯಾವುದು ಅಂದ್ರೆ ಷಡ್ವಿಧ ಸ್ಥಷ್ಣುಶಾಂಚಯ. ಗಿಡಗಳು ಮೊದಲು ಹುಟ್ಟುಕೊಂಡಾವ. ನಮ್ಮ ಪುರಾಣಗಳ ಪ್ರಕಾರ ಮೊದಲು ಹುಟ್ಟಿದ್ದು ಗಿಡಗಳು, ಜೀವಿಗಳು. ಇಲ್ಲಿ ಬ್ರಹ್ಮಾಂಡದ ಒಳಗೆ ಹುಟ್ಟಿದ್ದು ಗಿಡಗಳು. ಗಿಡಗಳೊಳಗ ಪ್ರಕಾರಗಳನ್ನು ತಿಳಿಸ್ತಾವೆ. ಇವತ್ತು ವಿಜ್ಞಾನ ಬಯೋಲಾಜಿಕಲ್ ಕ್ಲಾಸಿಫಿಕೇಶನ್ ಮಾಡಲಿಕ್ಕೆ ಎಷ್ಟು ತ್ರಾಸು ತಗೊಳ್ತದೆ ಪಾಪ. ಜಿಮ್ನೋಸ್ಪರ್ಮೋ, ಎಂಜಿಯೋಸ್ಪರ್ಮೋ ಅಂತೆಲ್ಲ ಬಹಳಷ್ಟು ಹೇಳುತ್ತದೆ. ಗಿಡದೊಳಗ ಪ್ರಕಾರಗಳನ್ನು ಹೇಳುತ್ತದೆ. ನಮ್ಮ ಗಿಡದೊಳಗ ಪ್ರಕಾರಗಳನ್ನು ಮೊದಲೇ ಹೇಳಿದ್ರು ಭಾಗವತ. ಅವಾಗ ಹೇಳಿದ್ ನೋಡ್ರಿ, ವನಸ್ಪತಿ, ಓಷಧಿ, ಲತಾ, ತ್ವಕ್ಸಾರ, ವೀರುಧ, ದ್ರುಮ 6 ವಿಧದ ವೃಕ್ಷಗಳಿವೆ ಅಂತ ಹೇಳುತ್ತದೆ ಭಾಗವತ. 6 ವಿಧದ ವೃಕ್ಷಗಳಿವೆ. ಯಾವುವು ಹೂ ಬಿಡ್ಲಾರ್ದೆ ಡೈರೆಕ್ಟ್ ಹಣ್ಣು ಕೊಡ್ತಾವಲ್ಲ ಅವಕ್ಕೆ ವನಸ್ಪತಿ ಅಂತ ಕರೀತಾರೆ. ಗಿಡಗಳ ಪ್ರಕಾರಗಳನ್ನು ತಿಳ್ಕೊಂಡ್ರು ವನಸ್ಪತಿಗಳು. ಇನ್ನ ಅಂದ್ರೆ ಎಂತಾವು? ಈ ಹಲಸಿನ ಹಣ್ಣು ಇವೆಲ್ಲ ಹೂವಿಲ್ಲಂಗಿಲ್ಲ, ಡೈರೆಕ್ಟ್ ಹಣ್ಣೇ ಆಗ್ತಾವೆ, ಆಯ್ತಾ? ಇವೆಲ್ಲ ವನಸ್ಪತಿಗಳು ಅಂತ ಕರಿತೀವಿ. ಇನ್ನ ಫಲಪಾಕ, ಫಲದ ತನಕ ಹೋಗುವ ಯಾವುವು? ಅಕ್ಕಿ, ಭತ್ತ, ಜೋಳ ಇವೆಲ್ಲ ಏನಿರ್ತಾವಲ್ರಿ, ಇವು ಔಷಧಿಗಳು ಅಂತ ಕರಿತೀವಿ. ಇದು 2ನೇದ್ದು. ಇನ್ನ ಪರಾಶ್ರಯ ಬಲಾಹ, ಇನ್ನೊಬ್ಬರ ಆಶ್ರಯ ತಗೊಂಡು ಬೆಳೆಯುವು ಲತಾಗಳು ಅಂತ, ಕ್ರೀಪರ್ಸ್ ಅಂತ ಇವತ್ತು ಹೇಳ್ತಾರೆ ಬಯಾಲಜಿ ಒಳಗೆ. ಇದನ್ನ ಮೊದಲೇ ಹೇಳ್ಯಾರ, ಲತಾಗಳು ಅಂತ. ಇನ್ನು ತ್ವಕ್ಸಾರಾಹ, ಕೇವಲ ಚರ್ಮ ಇದ್ದದ್ದು. ಅಂದ್ರೆ ಅವಕ್ಕೇನು ಹೂ ಬಿಡಂಗಿಲ್ಲ, ಹಣ್ಣು ಆಗಂಗಿಲ್ಲ, ಏನು ಬರೇ ಚರ್ಮ, ಕಾಂಡ ಅಷ್ಟೇ. ಯಾವ್ದು ಹೇಳ್ರಿ? ಬಿದಿರು, ಬಂಬೂ ಗಿಡ ಬರೇ ಓದಕ್ಕೆ ಬೆಳೀತದೆ ಪಾಪ. ಏನು ಒಳಗೆ ಏನು ಬೇರೆ ಹೂವಿಲ್ಲ, ಹಣ್ಣಿಲ್ಲ, ಆದರೂ ಉಪಯೋಗಕ್ಕೆ ಬರ್ತವೆ ಮತ್ತು 4 ಮಂದಿನ ಎತ್ತಲಿಕ್ಕೆ ಅಂತೂ ಅದು ವೇಣು. ಇದು ತ್ವಕ್ಸಾರ, ಇದೊಂದು ವಿಧದ ಗಿಡ. ವೀರುಧ ಅಂತ, ವೀರುಧ ಅಂತಂದ್ರೆ ಕಾಂಡರುಹ, ಕಾಂಡದಿಂದ ಹುಟ್ಟುವುದು, ಸ್ಟೆಮ್, ಅಲ್ಲಿಂದ ಜರ್ಮಿನೇಷನ್ ಆಗುವುದು. ಇದೊಂದು ವೀರುಧ ಅಂತ. ಇನ್ನು ದ್ರುಮ ಅಂದ್ರೆ ಗಿಡಗಳು, ಮಾವಿನ ಗಿಡ, ಇವೆಲ್ಲ ಗಿಡಗಳು, ಮಾವಿನ ಮರ ಇತ್ಯಾದಿಗಳು. ಹಿಂಗ 6 ವಿಧದ ಗಿಡಗಳನ್ನು ಹುಟ್ಟಿಸ್ತಾನಂತ ಭಗವಂತ. ಇವೆಲ್ಲ ಗಿಡಗಳು ಹೆಂಗವ? ವೃಕ್ಷಗಳು ತಮಪ್ರಾಯ, ಎಲ್ಲ ಅಜ್ಞಾನದಿಂದ ಕೂಡಿದ್ದೀವೆಲ್ಲ. ಅಂದ್ರೆ ಈ ಗಿಡದೊಳಗೆ ಹುಟ್ಟು ಜೀವಗಳು ಅಜ್ಞಾನದಿಂದ ಕೂಡಿರ್ತಾವ, ಆಯ್ತಾ? ಅಂತಸ್ಪರ್ಶಾಹ, ಅಂತಸ್ಪರ್ಶ ಅಂದ್ರೆ ಗೊತ್ತೇನು? ಇವಾಗ ಸ್ಪರ್ಶ ಆಗಿದ್ದು ಅವು ಒಳಗೆ ತಿಳಿತದ ಹೊರತು ಹೊರಗೆ ಹೇಳಲಿಕ್ಕೆ ಬರಂಗಿಲ್ಲ. ಅಂತಸ್ಪರ್ಶಗಳಿವೆಲ್ಲ ಯಾವ ಗಿಡಗಳು ಹೊರಗೆ ಅವಕ್ಕೆ ಹೇಳಲಿಕ್ಕೆ ಬರಂಗಿಲ್ಲ. ನಿನಗೆ ಬಂದು ಮುಟ್ಟಿದೆ ಅಂದ್ರೆ ನೀವು ಹಿಂಗೆ ತಿರುಗಿ ನೋಡ್ತೀವಿ, ಅವು ಏನು ತಿರುಗಿ ನೋಡ್ಬೇಕು? ಏನು ತಿರುಗಿ ನೋಡಂಗಿಲ್ಲ, ಹಂಗೆ ನಿಂತಿರ್ತಾವ ಪಾಪ. ಹಿಂಗಾಗಿ ಅವಕ್ಕೆ ಸ್ಪರ್ಶ ಒಳಗೆ ತಿಳಿಯುತ್ತದೆ, ಇವಕ್ಕೆ ಅಂತಸ್ಪರ್ಶ ಅಂತ ಕರೀತಾರೆ. ವಿಶೋಷಿಣಃ, ಛೇದ ಮಾಡಿದೆ ಅಂದ್ರೆ ಒಣಗ್ತಾವ. ಛೇದ ಮಾಡಿದೆ ಅಂತಂದ್ರೆ ಒಣಗಿ ಹೋಗುವುದು. ಇಷ್ಟು ಗಿಡಗಳ ಕ್ಲಾಸಿಫಿಕೇಶನ್ನು, ಕ್ಯಾರೆಕ್ಟರಿಸ್ಟಿಕ್ಸು ಎರಡನ್ನೂ ಭಾಗವತ ಹೇಳಿ. ಇದು 7ನೇ ಸೃಷ್ಟಿ, ಆಯ್ತಾ? 7 ಆಯ್ತು. 8ನೇ ಸೃಷ್ಟಿ ಯಾವುದು? ತಿರಶ್ಚಮ ಅಷ್ಟಮ ಸರ್ಗ. ಸೊ 28 ವಿಧೋಮತಃ 28 ವಿಧದ ಪಶುಪಕ್ಷಿಯ ಸೃಷ್ಟಿಯನ್ನ ಭಗವಂತ ಮಾಡ್ತಾನೆ. ಇದು 8ನೇ ಇತ್ತು. 28 ಹೇಳಿದ್ರೆ ನೀವು ಕೊಡಂಗಿಲ್ಲ, ಇರಲಿ ಕೆಲವಂತ ಹೇಳು. ಅಂತೂ ಹೆಂಗಿರ್ತಾವೆ ಇವು ಪಶು ಪಕ್ಷಿಗಳು? ಅವಿದಹ, 1ನೇದ್ದು ಇವು ಜ್ಞಾನ ಇರಂಗಿಲ್ಲ, ಜ್ಞಾನ ಶೂನ್ಯ ಇರ್ತಾವೆ, ಆಯ್ತಾ? ಭೂರಿ ತಮಸಃ, ತಮೋಗುಣನೇ ಹೆಚ್ಚಿರ್ತದ. ಘ್ರಾಣಜ್ಞಾಹ, ವಾಸನೆಯಿಂದ ಎಲ್ಲವನ್ನ ತಿಳ್ಕೊಳ್ತಾವ. ನೋಡ್ರಿ, ಪಶುಗಳ ಗುಣಗಳನ್ನು ಅವಾಗ ಹೇಳ್ತಾರೆ. ಇದನ್ನ ವಾಸನೆಯಿಂದ ಎಲ್ಲವನ್ನ ತಿಳ್ಕೊಳ್ತಾವ. ಹೃದಯ ವೇದಿನ, ತಮಗೇನ್ ಸೇರ್ತದೋ ಅದು ಮಾತ್ರ ಅವು ತಿಳಿತಿರ್ತದೆ. ಯಾರನ್ನು ಕಡಿಬೇಕು, ಯಾರನ್ನು ಕಡಿಬಾರ್ದು, ಏನು ತಿನ್ಬೇಕು, ಇಷ್ಟೇ ಜ್ಞಾನ ಇರ್ತದೆ ಪಾಪ. ಅವು ಪಶುಗಳು ಹೆಂಗಿರ್ತಾವ ನೋಡಿರೇನು ಒಂದ್ಸಲ? 4 ಕಾಲಿರ್ತಾವ, ಹೌದಿಲ್ಲ? ತಲೆ ಹೆಂಗಿರ್ತದೆ? ಆ ಹೊಟ್ಟೆಯಲ್ಲಿ ಅದಲ್ಲ, ಅದಕ್ಕೆ ಸಮಾನ ಹೈಟಿಗೆ ತಲೆ ಇರ್ತದೆ. ಯಾಕಂದ್ರೆ ಹೊಟ್ಟಿಗೆ ಎಷ್ಟು ಬೇಕು ಅಷ್ಟೇ ತಲೆ ಇರ್ತದೆ ಅದು ಪಾಪ. ನಮ್ದು ಹಂಗಿಲ್ಲ, ಹೊಟ್ಟಿ ಮ್ಯಾಲೆ ತಲೆ ಅದ ಅಂದ್ರೆ ಹೊಟ್ಟಿ ಬಿಟ್ಟು ಬೇರೆನೂ ವಿಚಾರ ಮಾಡ್ರಿ ಅಂತ ಮೇಲೆ ಕೊಟ್ಟಾನ ದೇವರು. ಅವಕ್ಕೆ ಹೊಟ್ಟಿಗೆ ಸಮಾನ ತಲೆ ಕೊಟ್ಟಾನ. ನಿನಗೆ ಎಷ್ಟು ಹೊಟ್ಟಿಗೆ ಬೇಕೋ ಅಷ್ಟೇ ತಲೆ ಓಡಿಸ್ನಿ, ಅದಕ್ಕಿಂತ ಹೆಚ್ಚಿಗೆ ತಲೆ ಓಡಿಸ್ಲಿಕ್ಕೆ ಆಗಂಗಿಲ್ಲ ಯಾವ ಪ್ರಾಣಿಗೆ, ಯಾವ ಪಕ್ಷಿಗೆ.
ಯಾಕಂದ್ರೆ ಅವ್ರ ತಲೆ ಅಲ್ಲಿಗೆ ಅದ. ನಮ್ಮ ಹೈಟ್ ಹೊಟ್ಟಿದು ತಲೆದು ಬೇರೆ ಅದ. ಯಾಕಂದ್ರೆ ನೀ ಹೊಟ್ಟಿ ಬಿಟ್ಟು ಮ್ಯಾಲಿಂದು ಸ್ವಲ್ಪ ವಿಚಾರ ಮಾಡಪ್ಪ, ನಿನ್ ಬುದ್ಧಿ ಓಡಿಸು ಅಂತ ಹೇಳಿ ಮನುಷ್ಯರಿಗೆ ಹಿಂಗೆ ಕೊಟ್ಟಿದ್ದು ಪಾಪ ಭಗವಂತ. ಅಂತೂ ನಾವು ಅದನ್ನು ಮತ್ತೆ ಹೊಟ್ಟಿಗಷ್ಟೇ ಯೋಚನೆ ಮಾಡಿದ್ದೀವಿ, ಪಶು ಪಕ್ಷಿ ಆಗ್ತೀವಿ ಅಷ್ಟೇ, ಮತ್ತೇನು ಮಾಡ್ಲಿಕ್ಕೆ ಬರಂಗಿಲ್ಲ. ಅಂತೂ ಪಶುಗಳ ಸೃಷ್ಟಿ ಇದು 8ನೇದ್ದು. ಪಶುಗಳೊಳಗೆ 28 ವಿಧದ ಸೃಷ್ಟಿಯನ್ನು ಭಗವಂತ ಮಾಡ್ತಾನೆ. ಗೌರಜೋ ಮಹಿಷಃ ಕೃಷ್ಣಃ ಸೂಕರೋ ಗವಯೋ ರುರುಹು ದ್ವಿಷಫಾ ಪಶವಶ್ಚೈಮೆ. ದ್ವಿಷಫಗಳು ಕಾಲು ನೋಡಿದ್ರೆ ಹಿಂಗೆ 2 ಖುರ ಇರ್ತಾವಲ್ಲ, ಅಂಥ ಪಶುಗಳು ಕೆಲವು, ಎಮ್ಮಿ, ಆಕಳ ಮೊದಲಾದವುಗಳು. ಇನ್ನು ಏಕಶಫ ಖರೋ ಅಶ್ವಃ ಅಶ್ವತರಹ ಗೌರಹ, ಇವೆಲ್ಲ ಒಂದು ಜಾತಿ ಇದು ಅಂತ. ಯಾವುವು? ಕತ್ತೆ, ಕುದುರೆ, ಒಂಟೆ, ಇವೆಲ್ಲ ಒಂದು ಜಾತಿ. ಭಾಗವತ ಅವಾಗೇ ಹೇಳಲಿಕ್ಕತ್ತದ. ನಿಮ್ಮ ಜೀನಸ್ ಸ್ಪೀಸೀಸ್ ನೀವೇನೂ ಕ್ಲಾಸಿಫೈ ಮಾಡಿದ್ದಿಲ್ಲ, ಅವಾಗೇ ಇದೆಲ್ಲವನ್ನ ತಿಳಿಸಿಕೊಟ್ಟದ ಭಾಗವತ. ಶ್ವಾ ಶೃಗಾಲೋ ವೃಕಃ ವ್ಯಾಘ್ರ ಮಾರ್ಜಾರಃ. ವ್ಯಾಘ್ರ ಮಾರ್ಜಾರ ಒಂದೇ, ಬೆಕ್ಕು ಹುಲಿ ಒಂದು ಅಂತ ಹೇಳ್ತದೆ ಭಾಗವತ, ಅಂದ್ರೆ ಒಂದೇ ಜಾತಿ ಇದು ಅಂತ ಹೇಳ್ತದ. ಶ್ವಶೃಗಾಲೋ ವೃಕಃ, ನಾಯಿ ತೋಳ ನರಿ ಒಂದೇ ಅಂತ ಹೇಳ್ತದ. ಎಲ್ಲ ಸ್ಪಷ್ಟವಾದಂತಹ ಜ್ಞಾನವನ್ನು ಭಾಗವತ ನಮಗೆ ಕೊಡ್ತದೆ. ಕೂರ್ಮೋ ಗೋಧಾಚ ಮಕರಾದಯ, ಹೀಗೆ 28 ವಿಧದ. ಅದರಲ್ಲಿ ಮತ್ತೆ ಕೃಂಕ, ಗೃಧ್ರ, ಬಕ, ಶೇನ ಅಂದ್ರೆ ಹದ್ದು, ಕಾಗೆ ಮೊದಲಾದವುಗಳು, ಇವೆಲ್ಲ ಪಕ್ಷಿಗಳು. ಹೀಗೆ ಈ 8ನೇ ಸೃಷ್ಟಿಯನ್ನು ಭಗವಂತ ಮಾಡ್ತಾನೆ. ಕೊನೆಗೆ ಅರವಾಕ್ ಸ್ರೋತಸ್ತು ನವಮಃ, ಕೊನೆಗೆ ಸೃಷ್ಟಿ ಮಾಡಿದ್ಯಾರು ಗೊತ್ತೇನು? ಅರವಾಕ್ ಸ್ರೋತ ಸೃಷ್ಟಿ. ಅರವಾಕ್ ಸ್ರೋತ ಅಂತಂದ್ರೆ ಕೆಳಗೆ ಹೋಗಂಥವ ಮನುಷ್ಯ ಅಂತ ಅರ್ಥ. ಮನುಷ್ಯರಿಗೆ ಹೇಳಲಿಕ್ಕೆ ಹೊಂಟದ್ದು ಅರವಾಕ್ ಸ್ರೋತಸ್. ಯಾವಾಗಲೂ ಕೆಳಗೆ ಬೀಳಲಿಕ್ಕೆ ನೋಡೋರಪ್ಪ, ಮ್ಯಾಲೆ ಬರ್ಲಿಕ್ಕೆ ಇಚ್ಛಾನೇ ಇರಂಗಿಲ್ಲ. ಮತ್ತೆ ಹೆಂಗೆ ನಾ ಕೆಳಗೆ ಹೋಗ್ಲಿ ಅಂತೆ ನೋಡೋರು ಇರ್ತಾರೆ ನೋಡ್ರಿ. ಇವರು ಮನುಷ್ಯರು. ಇವರನ್ನ 9ನೇಯದಾಗಿ ಸೃಷ್ಟಿಯನ್ನ ಭಗವಂತ ಮಾಡ್ತಾನೆ. ಹೀಗೆ 9 ವಿಧದ ಸೃಷ್ಟಿ ಭಗವಂತ ಮಾಡಿದ್ದಾನೆ. ಅದರಲ್ಲಿ ದೇವತೆಗಳಲ್ಲಿ ಮತ್ತೆ 28 ವಿಧಗಳು. ವಿಭೂಧರು, ಪಿತೃಗಳು, ಅಸುರರು, ಗಂಧರ್ವರು, ಅಪ್ಸರರು, ಸಿದ್ಧರು, ಯಕ್ಷರು, ರಾಕ್ಷಸರು, ಚಾರಣರು, ಭೂತ, ಪ್ರೇತ, ಪಿಶಾಚ, ಹೀಗೆ ಬೇರೆ ಬೇರೆ ಸೃಷ್ಟಿಯನ್ನ ಭಗವಂತ ಮಾಡಿದ್ದಾನೆ. ಇದೆಲ್ಲವೂ ಭಗವಂತನಿಂದಲೇ ಆದಂತಹ ಸೃಷ್ಟಿ ಅಂತ ಹೇಳ್ತಾ ಮುಂದೆ ಇಡೀ ಜಗತ್ತನ್ನ ಭಗವಂತ ಪರಮಾಣುವಿನಿಂದ ನಿರ್ಮಾಣ ಮಾಡುತ್ತಾನೆ. ಯಾರು ಹೇಳ್ತಾರ? ಭಾಗವತ ಹೇಳಿಗತ್ತದ ನೋಡ್ರಿ. ಪರಮಾಣುಸ್ಸ ವಿಜ್ಞೇಯ ಕಣಾದಾದ್ಯಾಹ ನಿರಂಶಿನಂ. ಅದರೊಳಗೂ ಕಣಾದರು ಮೊದಲಾದ ಮಹರ್ಷಿಗಳು ಪರಮಾಣುವನ್ನ ನಿರಂಶ ಅಂತ ಹೇಳಿದ್ದಾರೆ. ಅಂದ್ರೆ ಪರಮಾಣು ಇಸ್ ದ ಅದನ್ನ ಮುಂದೆ ಫರ್ದರ್ ನಾಟ್ ಡಿವಿಸಿಬಲ್ ಅಂತ ಅವ್ರು ಹೇಳ್ತಾರೆ. ಇನ್ನು ಅದನ್ನ ಫರ್ದರ್ ಡಿವೈಡ್ ಮಾಡ್ಲಿಕ್ಕೆ ಆಗಂಗಿಲ್ಲ ಅಂತ ಹೇಳ್ಯಾರ. ಆದ್ರೆ ಹಂಗಿಲ್ಲ. ಅನಂತಾಂಶಾಯುತತ್ವೇಪಿ, ಪರಮಾಣುವಿನೊಳಗೂ ಅನಂತಾಂಶಗಳವ. ಇವತ್ತು ಹುಡುಕ್ಲಿಕ್ಕತ್ತಾರ ಪರಮಾಣುವಿನೊಳಗೆ ಮತ್ತೆ ಪ್ರೋಟಾನ್ ಅದ, ನ್ಯೂಟ್ರಾನ್ ಅದ, ಎಲೆಕ್ಟ್ರಾನ್ ಅದ, ಕ್ವಾಲ್ಟ್ಸ್ ಅದ, ಎನರ್ಜಿ ಪಾರ್ಟಿಕಲ್ಸ್ ಅದ ಅಂತೆಲ್ಲ ಇವತ್ತೇನು ಸೈನ್ಸ್ ಹೇಳ್ತದೋ ಭಾಗವತ ಪರಮಾಣುವಿನೊಳಗೆ ಅಂಶಗಳನ್ನ ಅವತ್ತೇ ಹೇಳ್ತು. ಈ ಪರಮಾಣುವಿನಿಂದ 2 ಪರಮಾಣುಗಳನ್ನು ಕೂಡಿಸಿ ದ್ವೇಣುಕ ಅಂತ ಸೃಷ್ಟಿ ಮಾಡ್ತಾನೆ ಭಗವಂತ. ಆ 2 ದ್ವೇಣುಕಗಳು 3 ಕೂಡಿದಾಗ ತ್ರೇಣುಕ ಅಂತ ಆಗ್ತದೆ. ಆ ತ್ರೇಣುಕ ಅಂದ್ರೆ ಯಾವ್ದು ಗೊತ್ತೇನು? ಈ ಬೆಳಕು ಬಿದ್ದಿರ್ತಲ್ಲ, ಬೆಳಕು ಬಿದ್ದಾಗ ನಿಮಗೆ ಹಿಂಗೆ ಧೂಳ ಅಡ್ಡಾಡ್ದಂಗೆ ಕಾಣಿಸ್ತಿರ್ತದೆ ನೋಡ್ರಿ, ಅದಕ್ಕೆ ತ್ರೇಣುಕ. ಅಂದ್ರೆ 3 ದ್ವೇಣುಕ ಕೂಡಿ ಆಗಿದ್ದದು. ಅದು ಕಣ್ಣಿಗೆ ಕಾಣ್ತದ. ಅದಕ್ಕಿಂತ ಸೂಕ್ಷ್ಮದ ಕಣ್ಣಿಗೆ ಕಾಣಂಗಿಲ್ಲ. ದ್ವೇಣುಕ ಕಾಣಂಗಿಲ್ಲ, ಪರಮಾಣು ಕಾಣಂಗಿಲ್ಲ, ತ್ರೇಣುಕ ಅಷ್ಟೇ. ಅಲ್ಲಿಂದ ಕಣ್ಣಿಗೆ ಕಾಣಿಸೋದು ಸ್ಟಾರ್ಟ್ ಆಗ್ತದೆ. ಇಷ್ಟೆಲ್ಲ ಭಗವಂತ ಸೃಷ್ಟಿ ಮಾಡ್ಯಾನೆ. ಪರಮಾಣು, ದ್ವೇಣುಕ, ತ್ರೇಣುಕ, 4 ತ್ರೇಣುಕ ಕೂಡಿ ಚತುರ್ಣಕ. ಅದರಿಂದ ಮತ್ತೆಲ್ಲ ಈ ಹೊರಗಿನ ಜಡ ಪದಾರ್ಥಗಳ ಸೃಷ್ಟಿ. ಇದನ್ನ ವೈಶೇಷಿಕ ಅಧಿಕರಣದಲ್ಲಿ ಶ್ರೀಮನ್ಯಾಯಸುಧಿಯಲ್ಲಿ ಬಹಳ ವಿಸ್ತಾರವಾಗಿ ಇದನ್ನು ಹೇಳ್ತಾರೆ. ಇನ್ನು ಅದರಂತೆಯೇ ತ್ರಸೇಣ ತ್ರಿಕಂ ಭುಂಕ್ತೆ ಯ ಕಾಲಃ ಸಾ ತ್ರಿಟಿ ಸ್ಮೃತಃ. ಇನ್ನು ಅಷ್ಟು ಸಣ್ಣ ಭಾಗದ ಕಾಲ ಇದೆಯಲ್ಲ, ಕಾಲ, ಅದಕ್ಕೆ ತ್ರುಟಿ ಅಂತ ಕರೀತಾರೆ. ತ್ರುಟಿ ಅಂತ ಅತಿ ಸಣ್ಣ ಕ್ಷಣನೂ ಅಲ್ಲ, ಫ್ರಾಕ್ಷನ್ ಆಫ್ ಸೆಕೆಂಡ್ಸ್ ಅಂತಿರಲ್ಲ, ಅದಕ್ಕೆ ತ್ರುಟಿ ಅಂತ. ಈ ತ್ರುಟಿ ಇದು ಕೂಡಿ ಅದಕ್ಕೆಲ್ಲ ಹೇಳ್ಕೊತ ಹೋಗ್ತಾ ತ್ರಿಭಾಗಸ್ತು ವೇದ ಅಂತಂತಾರೆ. ಅದರಿಂದ 3 ಕೂಡಿದ್ದಕ್ಕೆ ಲವ ಅಂತ ಕರೀತಾರೆ. ಲವ ಇಲ್ಲ, ಅಷ್ಟು ಸಣ್ಣ ಸಮಯ ಲವ ಅಂತಂತಾರೆ. ಇನ್ನು 3 ಲವ ಕೂಡಿದ್ರೆ ನಿಮೇಷ ಅಂತಂತಾರೆ. ಅವು 3 ಕೂಡಿದ್ರೆ 1 ಕ್ಷಣ, 1 ಸೆಕೆಂಡ್ ಆಗ್ಲಿಕ್ಕೆ ಹಿಂದೆ ಇಷ್ಟು ಫ್ರಾಕ್ಷನ್ಸ್ ಆಫ್ ಸೆಕೆಂಡ್ಸ್ ಅನ್ನು ಹೇಳ್ತದೆ. ಪೀಕೋ ಸೆಕೆಂಡ್ಸು, ಮೈಕ್ರೋ ಸೆಕೆಂಡ್ಸು, ಇದೆಲ್ಲ ಅವಾಗೆ ಬಂತಿದ್ದು. ತ್ರುಟಿ, ವೇದ, ಲವ, ನಿಮೇಷ ಆದಮೇಲೆ ಕ್ಷಣ. ಈ 5 ಕ್ಷಣಗಳು ಕೂಡಿದರೆ ಕಾಷ್ಠ ಅಂತಂತಾರೆ. ಮುಂದೆ ಲಘುತ ದಶ ಪಂಚಚ ಅಂತ, ಅಲ್ಲಿಂದ ಮುಂದೆ 15 ಕೂಡಿದರೆ ಲಘು ಅಂತ ಆಗ್ತದೆ. ಆ ಲಘುಗಳು 15 ಕೂಡಿದರೆ ನಾಡಿ ಅಂತ ಆಗ್ತದೆ. 2 ನಾಡಿ ಕೂಡಿದರೆ 1 ಮುಹೂರ್ತ ಅಂತ.
ಮುಹೂರ್ತ ಅಂತಂತೀವಿ ನೋಡ್ರಿ. ಮುಹೂರ್ತ ಚಲೋ ಅದ. ಮುಹೂರ್ತ ಅಂದ್ರೆ ಏನು? ಮುಹೂರ್ತ ಅಂತಂತಂದ್ರೆ 2 ನಾಡಿಯ ಸಮಯ, ಒಂದು 24 ನಿಮಿಷ 25 ನಿಮಿಷದ ಸಮಯಕ್ಕೆ ಒಂದು ಮುಹೂರ್ತ ಅಂತ ಕರೀತಾರೆ. ಈಗ ಈ ಟೈಮಿಗೆ ಮುಹೂರ್ತದ ಅಂದ್ರೆ ಅಷ್ಟು ಸಮಯ ಮುಹೂರ್ತದ ಅಂತ ಅರ್ಥ, ಅಷ್ಟು ಸಮಯ ಚಲೋ ಅದ ಅಂತ ಅರ್ಥ. ಮುಹೂರ್ತ ಅಂದ್ರೆ ಕೆಲವರು ಮುಹೂರ್ತ ನೋಡ್ರಿ ಅಂತ. ಮುಹೂರ್ತ ಅಂದ್ರೆ ಅದೊಂದು ಕಾಲದ ಒಂದು ಭಾಗ, ಅದು ಯಾವಾಗಲೂ ಇರ್ತದೆ, ನೋಡೋದೇನಿರ್ತದೆ ಅದರೊಳಗೆ. ಚಲೋ ಏನು ಟೈಮ್ ಅದ ಅನ್ನೋದನ್ನ ನೋಡ್ರಿ ಅಂತ ಹೇಳಿದಂಗೆ ಆಯ್ತಾ. ಇರಲಿ, 6 ನಾಡಿಗಳು ಕೂಡಿ ಒಂದು ಪ್ರಹರ ಅಂತ ಆಗ್ತದೆ. 12 ಗಂಟೆಯ 1/5ನೇ ಅಂಶ ಇದು ಪ್ರಹರ. ಅಥವಾ ನಿಮಗೆ ಇನ್ನೊಂದು ರೀತಿ ಹೇಳ್ಬೇಕಂದ್ರೆ 7 ನಾಡಿಗಳು ಕೂಡಿ ಒಂದು ಯಾಮ ಅಂತ. ಒಂದು ಯಾಮ ಅಂದ್ರೆ ಎಷ್ಟು ಗೊತ್ತೇ? 3 ತಾಸು. 3 ತಾಸಿನ ಅವಧಿಗೆ ಒಂದು ಯಾಮ ಅಂತಾರೆ. ಅದು 7 ನಾಡಿಗಳಿಂದ ಕೂಡಿದ್ದು. ಇನ್ನು ಅರ್ಧಪಳ, ಪಳ, ಮುಹೂರ್ತ, ಪಳ ಇಂತೆಲ್ಲ ಇರ್ತಾವ ತೀತ. ಇವನ್ನ ಹೆಂಗೆ ಮಾಡ್ತಾರ ಅನ್ನೋದನ್ನು ಬಹಳ 4 ಉದ್ದಿನ ಕಾಳು ತಗೊಂಡು ಅದನ್ನು ಹಿಂಗೆ ನೀವು ಜೋಡಿಸಿ ಇಟ್ಟು, ಅದು ವಸಂತ ಋತುವಿನೊಳಗೆ ಮಾಡ್ಬೇಕಂತ. ಅತಿ ಶೀತ ಇರಬಾರ್ದು, ಮಳಿ ಆಗ್ತಿರಬಾರ್ದು, ಅತಿ ಬಿಸಿ ಇರಬಾರ್ದು. ಅಷ್ಟು ಚಂದ ಹೇಳ್ತಾರೆ ಅದನ್ನು. ಹಂಗೆ ಮಾಡಿದಾಗ ನಿಮಗೆ ಕಾಲದ ಎಕ್ಸಾಕ್ಟ್ ನಿಮಗೆ ಕ್ಯಾಲ್ಕುಲೇಷನ್ ಸಿಗುತ್ತದ. ಭಾಗವತ ಎಷ್ಟೆಲ್ಲ ಜ್ಯೋತಿಷ್ಯವನ್ನು ಹೇಳ್ತಾ ಇದೆ. ಇರಲಿ, ಅಂತಹದ್ದು ಒಂದು ಆ ಯಾಮಗಳು 4 ಕೂಡಿ ದಿನ ರಾತ್ರಿ ಅಂತ ಆಗ್ತವೆ. ಅಂತಹ 15 ದಿವಸಗಳಿಗೆ ಒಂದು ಶುಕ್ಲ ಪಕ್ಷ, ಒಂದು ಕೃಷ್ಣ ಪಕ್ಷ ಅಂತ ಆಗ್ತದೆ. ಆ 2 ಪಕ್ಷಗಳು ಕೂಡಿದಾಗ ಏನಾಗ್ತದಪ್ಪ? ಒಂದು ಮಾಸ, ತಿಂಗಳು ಅಂತ ಆಗ್ತದೆ. ಆ 2 ಮಾಸಗಳು ಕೂಡಿದರೆ ಒಂದು ಋತು ಅಂತ ಆಗ್ತದೆ. ಆ 3 ಋತುಗಳು ಕೂಡಿದರೆ ಒಂದು ಅಯಣ, ಹಾಗೊಂದು ಉತ್ತರಾಯಣ, ಹಾಗೆ ಒಂದು ದಕ್ಷಿಣಾಯನ ಅಂತ ಆಗ್ತದೆ. ಆ 2 ಅಯನಗಳು ಕೂಡಿದರೆ ಏನಾಗ್ತದಪ್ಪ? ಒಂದು ಸಂವತ್ಸರ ಅಂತ ಆಗ್ತದೆ. ಸಂವತ್ಸರದೊಳಗೂ ಮತ್ತೆ ಸಂವತ್ಸರ, ಪರಿವತ್ಸರ, ಇಡಾವತ್ಸರ ಏವಚ ಅನುವತ್ಸರೋ ವತ್ಸರಶ್ಚ ವಿದುರೇವಂ ಪ್ರಭಾಷ್ಯ. ಭಗವಂತ ಅದರೊಳಗೂ ಮತ್ತೆ ವಿಚಿತ್ರವಾಗಿದ್ದಾನ್ರಿ ನೋಡ್ರಿ. ಒಂದು ಸೂರ್ಯ ಒಂದು ಸಲ 12 ರಾಶಿ ಒಳಗೆ ಬಂದು ಹೋದ್ನಂದ್ರೆ ಅದಕ್ಕೊಂದು ಸಂವತ್ಸರ ಅಂತೀವಿ. 12 ತಿಂಗಳು ಅದು ಒಂದು ಸಂವತ್ಸರ. ಇನ್ನು 12 ರಾಶಿ ಒಳಗೆ ಬೃಹಸ್ಪತಿ ಬಂದು ಹೋಗ್ಬಿಟ್ನಂತಂದ್ರೆ ಅದಕ್ಕೆ ಪರಿವತ್ಸರ ಅಂತಂತಾರೆ. ಅದು 12 ವರ್ಷ. ಗುರುಗ್ರಹ ಒಂದು ರಾಶಿ ಒಳಗೆ 1 ವರ್ಷ ಇರ್ತದೆ. ಅದಕ್ಕೆ 12 ರಾಶಿಗೂ 12 ಸಲ ಗುರುಗ್ರಹ ಕನ್ಯಾ ರಾಶಿಗೆ ಬಂದಾಗ ಕನ್ಯಾಗತ ಅಂತೀವಿ. ಎಷ್ಟು ವರ್ಷಕ್ಕೊಂಬರ್ತದೆ ಅದು? 12 ವರ್ಷಕ್ಕೊಂಬರ್ತದಿಲ್ಲ. ಕನ್ಯಾಗತ ಅಂತಂದ್ರೆ ಏನು? ಕನ್ಯಾ ಬಂದ ಅಂತ ಅರ್ಥೇನು? ಕನ್ಯಾ ರಾಶಿ ಒಳಗೆ ಗುರು ಬಂದ ಅಂತ ಅರ್ಥ. ಅವ 12 ವರ್ಷಕ್ಕೊಂಬರ್ತಾನೆ. ಹಂಗೆ ಬಂದಾಗ ಕೃಷ್ಣ ನದಿ ಒಳಗೆ ಗಂಗಾ ಪ್ರವೇಶ ಅಂತ ಕನ್ಯಾಗತ ಅಂತ ಕರೆಯೋದು. ಇನ್ನು ಸಿಂಹಸ್ಥವಾದಾಗ ಸಿಂಹರಾಶಿ ಒಳಗ ಗುರು ಬಂದಾಗ ಅದು 12 ವರ್ಷಕ್ಕೊಮ್ಮಲ್ಲೇನು ಅವಾಗ ಗೋದಾವರಿ ಒಳಗೆ ಬರ್ತದೆ, ಅದಕ್ಕೆ ಪುಷ್ಕರ ಅಂತ ಕರೀತಾರೆ. ತುಲಾರಾಶಿ ಒಳಗ ಗುರು ಬಂದಾಗ ಗಂಗಾದೇವಿ ಕಾವೇರಿ ಒಳಗೆ ಬರ್ತಾಳೆ, ಅದಕ್ಕೆ ತುಲಾಗತ ಅಂತ ಕರೀತಾರೆ. ಹಿಂಗೆ ಗಂಗಾದೇವಿ 12 ವರ್ಷಕ್ಕೊಮ್ಮೆ ಒಂದೊಂದು ನದಿ ಚೇಂಜ್ ಮಾಡ್ಕೊತ ಹೋಗ್ತಿರ್ತಾಳೆ. ನರ್ಮದಾಗೊಮ್ಮೆ ಹೋದೆ, ಯಮುನಾಗೊಮ್ಮೆ ಹೋದೆ. ಯಾಕಂದ್ರೆ ಎಲ್ಲರೂ ಅಲ್ಲೇ ಹೋಗ್ಲಿಕ್ಕೆ ಬರಂಗಿಲ್ಲ, ನಾನೇ ಎಲ್ಲ ಕಡೆ ಬಂದ್ಬಿಡ್ತೀನಿ ಅಂದ್ಬಿಡ್ತಾಳೆ ಆಕಿ ಮಹಾನ್ ಭಾವಳು. ಗಂಗಾನ ಕರುಣಾ ಅದು. ಗಂಗಾ ಗಂಗೇತಿ ಯೋ ಬ್ರೂಯಾತ್ ಯೋಜನಾನಾಂ ಶತೈರಪಿ. ಇಲ್ಲೇ ಕೂತು ಗಂಗಾ ಗಂಗಾ ಅಂದ್ರೂ ಬಂದ್ಬಿಡ್ತಾಳಂತಕಿ. ಹೀಗಾಗಿ ಅಂತೂ ಅದಕ್ಕೆ ಪರಿವತ್ಸರ ಅಂತ 12 ರಾಶಿ 12 ವರ್ಷಕ್ಕೊಮ್ಮಾಗೋದು ಪರಿವತ್ಸರ ಅಂತಂತಾರೆ. ಇನ್ನು 27 ನಕ್ಷತ್ರದ ಏನು ಈ ಒಂದು ಚಾಂದ್ರಮಾನವಾದಂತಹ ಯುಗಾದಿ ಅದಲ್ಲ, ಇದಕ್ಕೆ ಇಡಾವತ್ಸರ ಅಂತ ಕರೀತಾರೆ. ನಾವು ಸಂವತ್ಸರ ಅಂತ ಅಂತೀವಿ, ಅದು ಚಂದ್ರಮಾನ ಫಾಲೋ ಮಾಡ್ತೀವಿ. ಸೌರಮಾನಕ್ಕೆ ಸಂವತ್ಸರ ಅಂತೀವಿ, ಚಾಂದ್ರಮಾನಕ್ಕೆ ಇಡಾವತ್ಸರ ಅಂತ ನೋಡಿ ನಿಜವಾಗಿ ನೋಡಿ ಆಯ್ತಾ. ಇನ್ನು ಈ ದ್ವಾದಶಾವರ್ತ ತಿಥಿಗಳು 12 ಮಾಸಗಳೊಳಗೆ ಬಂದು ಹೋತು ಅಂತಂತಂದ್ರೆ, ಅಮಾವಾಸ್ಯೆಯಿಂದ ಹುಣ್ಣಿಮೆಯ ತಿಥಿಗಳು 12 ಸಲ ರಿಪೀಟ್ ಆದವು ಅಂದ್ರೆ ಅದಕ್ಕೆ ಅನುವತ್ಸರ ಅಂತ. ಹಿಂಗೆ ಭಗವಂತ ಒಂದೊಂದಕ್ಕೊಂದೊಂದು ಅಭಿಮಾನಿ ದೇವತೆ ಆಗಿದ್ದಾನಂತ. ಅನುವತ್ಸರಕ್ಕೆ ಬೇರೆ, ಪರಿವತ್ಸರಕ್ಕೆ ಬೇರೆ, ಇಡಾವತ್ಸರಕ್ಕೆ ಬೇರೆ. ಹೀಗೆ ಭಗವಂತ ಕಾಲವನ್ನ ವಿಭಾಗ ಮಾಡಿ ತಾನು ಇದ್ದಾನೆ. ಇಂಥದ್ದು ಕಾಲ ಕೃತ, ತ್ರೇತ, ದ್ವಾಪರ, ಕಲಿ ಅಂತ ಚತುರ್ಯುಗದ ಕಾಲ ಇದೆ. ಎಷ್ಟದು? 12 ಸಹಸ್ರ, 12,000 ವರ್ಷದ ಕಾಲ. 4,000 ವರ್ಷ ಕೃತಯುಗ, 3,000 ವರ್ಷ ತ್ರೇತಾಯುಗ, ಮತ್ತು ಅಂದರೆ 4,000 ವರ್ಷ ರೀ ಅಂತ ಅನ್ಬೇಡ್ರಿ. ಮತ್ತೆ ದೇವತೆಗಳ ಮಾನದಲ್ಲೇ 4,000 ವರ್ಷ ತಿಳಿತಾ. ನಮ್ಮಲ್ಲೇ 1 ವರ್ಷ ಆಯ್ತು ಅಂದ್ರೆ ಅವ್ರಿಗೆ 1 ದಿನ ಆಗಿರ್ತದಪ್ಪ. ಈ ಲೆಕ್ಕದಲ್ಲೇ ನೀವು ಅವ್ರದ್ದು 1 ವರ್ಷ ಹಿಡಿಬೇಕು. ಅಂಥದ್ದು 4,000 ವರ್ಷ ಆಗ್ಬೇಕು, ಆವಾಗ ಕೃತಯುಗ ಆಗ್ತದೆ. ಸರಿನಾ? ಅಂಥ 3,000 ವರ್ಷ ಆದಾಗ ತ್ರೇತಾಯುಗ ಆಗ್ತದೆ. 2,000 ವರ್ಷ ಆಯಿತು ಅಂದ್ರೆ ದ್ವಾಪರ ಯುಗ ಆಗ್ತದೆ. ಅಂಥ ದೇವತೆಗಳ ಮಾನದಲ್ಲೇ 1,000 ವರ್ಷ ಆಯಿತು ಅಂದ್ರೆ ಕಲಿಯುಗ ಆಗ್ತದೆ.
ಎಷ್ಟಾಯ್ತು ಟೋಟಲ್ಲು? 4, 3, 2, 1 10 ಆಯಿತು. ಮತ್ತು 12,000 ಅಂದಾರಲಿ ಅಂದ್ರೆ ಇನ್ನು 2,000 ವರ್ಷ ನಡು ಸಂಧಿಕಾಲ ಇರ್ತದೆ. ಸಂಧಿಕಾಲದೊಳಗೆ ಉಳಿದ ಸಮಯ ಇದು ಹೋಗ್ತದೆ. ಅಂಥದ್ದು ಕೃತಯುಗದೊಳಗೆ ಧರ್ಮ 4 ಪಾದದ್ದಿರ್ತದೆ. ಮುಂದೆ ತ್ರೇತಾಯುಗಕ್ಕೆ ಬಂದಾಗ ಅದು 3 ಪಾದ, 2 ಪಾದ, 1 ಪಾದ ಹೀಗಾಗ್ತದೆ. ಮನ್ವಂತರಗಳು ಕೂಡ ಒಬ್ಬ ಮನು ಇಂಥ 71 ಮಹಾಯುಗಕ್ಕೆ ತಾನು ನಿಯಾಮಕನಾಗಿ ಇರ್ತಾನೆ. ಅಂತಹ ಭಗವಂತನ ವಿಚಿತ್ರವಾದ ಈ ಒಂದು ಮನ್ವಂತರಗಳು 14 ಕಳೆದಾಗ ಒಂದು ಕಲ್ಪ ಅಂತಾಗ್ತದೆ. ಅದೇ ಪಾದ್ಮಕಲ್ಪ ಅಂತಾಗಿದ್ದು ಈಗ ಬಂದದ್ದು ವಾರಾಹ ಅನ್ನುವಂಥ ಕಲ್ಪ. ಎಲ್ಲಿ ಆದಿವರಾಹ ದೇವರು ಅವರು ಅವತಾರವನ್ನು ತಾಳಿದ್ರೋ ಅದು ವರಾಹ ಅನ್ನುವಂಥ ಕಲ್ಪದೊಳಗೆ ನಾವೀಗ ಇದ್ದೇವೆ ಅಂತ ಇಷ್ಟು ಸೃಷ್ಟಿಯನ್ನ ನಮಗೆ ವಿಚಿತ್ರವಾಗಿ ಯಾರು ಹೇಳ್ಯಾರಪ್ಪ ಇಷ್ಟೆಲ್ಲ? ಮೈತ್ರೇಯರು ವಿದುರನಿಗೆ ಇಷ್ಟೆಲ್ಲವನ್ನ ತಿಳಿಸಿಕೊಡ್ತಾ ಇದ್ದಾರೆ. ಇಂಥ ಎಲ್ಲ ಸೃಷ್ಟಿ ಆದಮೇಲೆ ಬ್ರಹ್ಮದೇವರು ಇಷ್ಟೆಲ್ಲ ಪಾಪ ಸೃಷ್ಟಿ ಮಾಡೋ ಮುಂದಾಗ ರುದ್ರದೇವ್ರ ಪಾಪ ತಾವೇ ಸುಮ್ಕೊಡ್ಬೇಕು, ತಾವು ಸೃಷ್ಟಿ ಮಾಡ್ತೀವಿ ಅಂತ. ಬ್ರಹ್ಮದೇವರು ಇವ ಬಹಳ ಹಳ್ಳಿಗತ್ತು ಹುಟ್ಟಿದ್ಕೊಳ್ಳೆ ರೋದನಾಥ್ ರುದ್ರ, ಹಳ್ಳಿಗತ್ತ ಅಂತ ರುದ್ರ ಅಂತ ಹೆಸರಿಟ್ರು. ಆವಾಗ ಇವನಿಗೆ ಸಾಕಷ್ಟು ಮೊದಲು ಸನತ್ ಕುಮಾರ, ಸನತ್ ಸುಜಾತ, ಸನಕ ಸನಂದನ ಹುಟ್ಟಿದ್ರು. ಇವರೆಲ್ಲ ಏನು ಮಾಡಿಬಿಟ್ರು, ನಾವು ಮೋಕ್ಷಕ್ಕೆ ಹೋಗೋವ್ರಿ, ನಾವೆಲ್ಲ ಸೃಷ್ಟಿ ಮಾಡಂಗೆ ಇಲ್ಲ ಅಂತ ಬ್ರಹ್ಮಚಾರಿಗಳಾಗಿ ನಿಂತುಬಿಟ್ರು. ಅವರೆಲ್ಲ ನಿತ್ಯ ಬ್ರಹ್ಮಚಾರಿಗಳವ್ರು ನಿಂತುಬಿಟ್ರು. ಇನ್ನು ರುದ್ರದೇವ್ರನ್ನ ಇವರು ಹುಟ್ಟಿದ್ಕೊಳ್ಳಿ ಹಳ್ಳಿಗತ್ತರು ಅಂತ ರುದ್ರ ಅಂತ ಹೆಸರಿಟ್ರು. ಈ ರುದ್ರದೇವರಿಗೆ ಒಂದಿಷ್ಟು ಹೆಣ್ಮಕ್ಳನ್ನು ಕೊಟ್ಟರು ಪಾಪ. ಅಂದ್ರೆ ಪಾರ್ವತೀ ದೇವಿಯೇ ವಿಚಿತ್ರವಾದ ಅವತಾರಗಳನ್ನು ತಾಳಿ ಬಂದ್ಲು. ಆವಾಗ ಸೃಷ್ಟಿ ಮಾಡು ಅಂತಂತಂದ್ರೆ ಆ ರುದ್ರದೇವ್ರ ಸೃಷ್ಟಿನೇ ಮಾಡಿದಲ್ಲಿ ಮ್ಯಾಲ ಬ್ರಹ್ಮದೇವ್ರ ಸೃಷ್ಟಿ ಮಾಡಿದಲ್ಲಿ ಬಂದು ಇವೆಲ್ಲ ತಿನ್ಲಿಕ್ಕತ್ಬಿಟ್ಟು ಅವ್ರು ಬಂದು ಕೈ ಮುಗಿದ್ಬಿಟ್ರು. ಬ್ರಹ್ಮದೇವರು, ರುದ್ರದೇವರೇ ನಿಮಗೆ ಪ್ರಾಯ ಅದಕ್ಕೆ ದೇವರು ಪ್ರಳಯಕ್ಕಷ್ಟೇ ಇಟ್ಟಾನ, ನೀವು ದಯಮಾಡಿ ಸೃಷ್ಟಿ ಮಾಡ್ಲಿಕ್ಕೆ ಹೋಗಬೇಡ್ರಿ ಅಂತ. ಎಲ್ಲ ನಟನೆ. ಭಗವಂತ ರುದ್ರದೇವರಿಗೇನು ಸೃಷ್ಟಿ ಮಾಡ್ಲಿಕ್ಕೆ ಬರಂಗಿಲ್ಲ ಅನ್ನೋ ಅರ್ಥದೊಳಗಲ್ಲ. ಭಗವಂತನ ಇಚ್ಛಾ ಬ್ರಹ್ಮದೇವರು ಸೃಷ್ಟಿ ಮಾಡಲಿ, ರುದ್ರದೇವರು ಪ್ರಳಯ ಮಾಡಲಿ, ಆ ರೀತಿಯೊಳಗೆ ನಟನೆಯನ್ನ ಮಾಡ್ತಾರೆ ಅಂತ. ಹೀಗಾಗಿ ಏನೆಲ್ಲ ಭೂತ ಪಿಶಾಚ ಎಲ್ಲ ಹುಟ್ಟಿದವೋ ಅಲಂ ಪ್ರಜಾಭಿಹಿ ಸೃಷ್ಟಾಭಿಹಿ ಈದೃಶಿಭಿಹಿ ಸುರೋತ್ತಮ, ಇಂಥ ಪ್ರಜಾಗಳ ಸೃಷ್ಟಿ ಮಾಡಿದ ಸಾಕಪ್ಪ. ತಪ ಆತಿಷ್ಟ ಭದ್ರಂ, ನೀ ತಪಸ್ ಮಾಡು ಸುಮ್ಮ. ಅದಕ್ಕೆ ಸದಾಶಿವಗೆ ಅದೇ ಧ್ಯಾನ ಅಂತ ಕೂತು ಬಿಟ್ರು ಅವ್ರು ಪಾಪ. ತಪಸ್ ಮಾಡ್ಕೋತ ಕೂತ್ರು. ಈ ಕಡೆಗೆ ಮತ್ತೆ ಪ್ರಜೆಗಳನ್ನು ಹುಟ್ಟಿಸ್ಲಿಕ್ಕಂತ ಮೈತ್ರೇಯ, ಮರೀಚಿ, ಅತ್ರಿ, ಅಂಗಿರಸ, ಪುಲಸ್ತ್ಯ, ಪುಲಹ, ಕ್ರತು, ಭೃಗು, ವಸಿಷ್ಠ, ದಕ್ಷ ಈ 9 ಜನರನ್ನ, ದಶಮಸ್ತತ್ರ ನಾರದ ತಮ್ಮ ತೊಡೆಯಿಂದ ನಾರದರ ಸೃಷ್ಟಿಯನ್ನ, ಈ ಎಲ್ಲ ಪ್ರಜಾಪತಿಗಳ ಸೃಷ್ಟಿಯನ್ನ ಮಾಡ್ತಾರೆ. ಆಮೇಲೆ ದಕ್ಷ ಎಲ್ಲಿಂದ ಹುಡ್ತಾನೆ ಗೊತ್ತೇನೆ? ಹೆಬ್ಬೆರಳಿನಿಂದ ಹುಡ್ತಾನಂತಿಮ. ಪ್ರಾಣದಿಂದ ವಸಿಷ್ಠರು ಹುಟ್ಟುತ್ತಾರಂತೆ. ಚರ್ಮದಿಂದ, ಬ್ರಹ್ಮದೇವರ ಚರ್ಮದಿಂದ ಭೃಗು ಋಷಿಗಳು ಹುಟ್ಟುತ್ತಾರೆ. ಕೈಯಿಂದ ಕ್ರತು ಋಷಿಗಳು ಹುಟ್ಟುತ್ತಾರಂತೆ. ನಾಭಿಯಿಂದ ಪುಲಹ ಋಷಿಗಳು, ಪುಲಸ್ತ್ಯ ಕರ್ಣಗಳಿಂದ ಹುಟ್ಟಿದ್ದಾರೆ. ಮುಖದಿಂದ ಅಂಗಿರಸ ಋಷಿಗಳು, ಕಣ್ಣಿನಿಂದ ಅತ್ರಿ ಋಷಿಗಳು, ಮನಸ್ಸಿನಿಂದ ಮರೀಚಿ ಋಷಿಗಳು, ಹೀಗೆ ಒಂದೊಂದು ಅಂಗದಿಂದ ಋಷಿಗಳು ಹುಟ್ಟುತ್ತಾ ಇದ್ದಾರೆ. ದೇವತೆಗಳನ್ನು ತಮ್ಮ ದೇಹದಿಂದ, ಸ್ತನದಿಂದ ಧರ್ಮನನ್ನ, ಹೀಗೆ ಅಧರ್ಮವನ್ನ ಇನ್ನೊಂದು ಸ್ತನದಿಂದ, ಹೃದಯದಿಂದ ಕಾಮನನ್ನು ಹುಟ್ಟಿಸ್ತಾರೆ. ಭ್ರೂವಿನಿಂದ ಕ್ರೋಧವನ್ನ ಹುಟ್ಟಿಸ್ತಾ ಇದ್ದಾರೆ. ಲೋಭವನ್ನ ತಮ್ಮ ತುಟಿಗಳಿಂದ ಹುಟ್ಟಿಸ್ತಾ ಇದ್ದಾರೆ. ಮಾತನ್ನ ಬಾಯಿಯಿಂದ ಹುಟ್ಟಿಸ್ತಾರೆ. ಛಾಯೆ ತಮ್ಮ ನೆರಳಿನಿಂದ ಕರ್ದಮ ಪ್ರಜಾಪತಿಗಳನ್ನು ಹುಟ್ಟಿಸ್ತಾರಂತ. ನೋಡ್ರಿ ಬ್ರಹ್ಮದೇವರು ಹುಟ್ಟಿಸೋದು ಹೆಂಗೆ ವಿಚಿತ್ರದ. ಅವ್ರು ನೆರಳು ಬಿದ್ದದ್ದು ಕರ್ದಮ ಋಷಿಗಳು ಹುಟ್ಟಿದ್ರಂತ. ಹೆಂಗೆ ಬೇಕಂಗೆ ಸೃಷ್ಟಿ ಮಾಡ್ತಾರೆ ಬ್ರಹ್ಮದೇವರು, ತಿಳಿತಾ? ಆಮೇಲೆ ವಾಚಂ ದುಹಿತರಂ ತನ್ವೀಂ ಸ್ವಯಂ ಭೂರ್ ಹರದೀಂ ಮನಃ. ಒಂದು ವಿಶೇಷವಾದಂತಹ ಈ ಒಂದು ವಿಚಾರವನ್ನ ಇವತ್ತು ತಿಳ್ಕೊಳ್ರಿ. ತಮ್ಮ ಮಗಳನ್ನು ಮಾತಿನಿಂದ ಸರಸ್ವತಿಯನ್ನ ಹುಟ್ಟಿಸ್ತಾರೆ. ಹುಟ್ಟಿಸಿದಾಗ ಬ್ರಹ್ಮದೇವರಿಗೆ ಅವಳ ಮೇಲೆ ಕಾಮ ಬಂತು. ಅಲ್ಲ, ತಮ್ಮಿಂದಲೇ ಹುಟ್ಟಿದ ಮಗಳು ಸರಸ್ವತಿ ಹೆಂಗ ಅಕಾಮಾಂ ಚಕಮೇ ಕ್ಷತ್ತಃ ಸಕಾಮ ಇತಿ ನಶ್ರುತಂ. ಅದು ಕೇವಲ ನಟನೆಗೆ ಮಾಡಿದಂಥದ್ದು. ಸರ್ವಥಾ ತಮಧರ್ಮೇ ಕೃತಮತಿಂ ವಿಲೋಕ್ಯ ಪಿತರಂ ಸುತಃ ಮರೀಚಿ ಮುಖ್ಯಮನಯೋ ವಿಸೃಂಭಾತ್ ಪ್ರತಿಷೇಧಯನ್ ಈತತ್ಪೂರ್ವೈಕೃತಂ ತದ್ಯನ ಕರಿಷ್ಯಂತೆ ಯೇ ಪರೇ ಯಸ್ವಾಂ ದುಹಿತರಂ ಗಚ್ಚೇತ್ ಅನಿಗ್ರಹ್ಯಾಂಗಜಂ ಪ್ರಭು. ಮರೀಚಿ ಮೊದಲಾದ ಋಷಿಗಳ ಬಂದು, ಏನ್ರಿ ಮಗಳನ್ನ ಮದುವೆ ಆಗ್ಲಿಕತ್ತೀರಲ್ರಿ? ತಂದೆ ಬಂದು ಕೇಳ್ಬಿಟ್ರಂತವ್ರು. ಅಲ್ಲೋ ಮಕ್ಕಳ, ಇಲ್ಲಿ ತನಕ ನಿಮ್ಮನ್ನು ಹುಟ್ಟಿಸ್ಬೇಕಾದಾಗ ನಾ ಯಾರನ್ನಾರೇ ನೋಡಿನ ಕೇಳಿನ? ಏನಿಲ್ಲ. ಕೇವಲ ತಮ್ಮ ವಿಚಿತ್ರವಾದ ಅಂಗದಿಂದ ಹೆಣ್ಣು ಬೇಕು ಅನ್ನುವ ಅಪೇಕ್ಷೆಯೇ ಇಲ್ಲದಂತಹ ಮಹಾವಿರಕ್ತ ಶಿಖಾಮಣಿಗಳು ಬ್ರಹ್ಮದೇವರು. ಆದರೆ ಸರಸ್ವತಿ ಬಂದಾಗ ಅವರ ಮನಸ್ಸು ಮತ್ತು ನಾನು ಅವಳನ್ನು ಮದುವೆ ಆಗ್ತೀನಿ ಅಂತ ಬ್ರಹ್ಮದೇವರಂದಾಗ ಇವರೆಲ್ಲರೂ ಬಂದು ವಿರೋಧ ಮಾಡ್ತಾರೆ. ಆವಾಗ ಪ್ರಜಾಪತಿಗಳನ್ನು ನೋಡಿ ನಕ್ರಂತ. ನಕ್ಕು ಅವರು ಅಲ್ಲಿ ಭಗವಂತನ ಒಂದು
ವಿಚಿತ್ರವಾದ ಉಪಾಸನವನ್ನು ಮಾಡ್ತಾರೆ. ಭಗವಂತ ಬಂದು, ನೋಡಪ್ಪ, ಎಲ್ಲಾರ್ದು ಸೃಷ್ಟಿ ಬ್ರಹ್ಮದೇವರೇ ಮಾಡಬೇಕನ್ನೋ ಕಾರಣದಿಂದ ಸರಸ್ವತಿ ದೇವಿ ಬ್ರಹ್ಮದೇವರಿಂದ ಬಂದದ್ದು ನಿಜ. ಆದ್ರೆ ಅವಳು ಯಾವಾಗಲೂ ಕೂಡ ಬ್ರಹ್ಮದೇವರಿಗೆ ನಿಯತ ಪತ್ನಿಯಾಗಿರ್ತಕ್ಕಂಥವಳು. ದೇವತೆಗಳೊಳಗ ನಿಯತಪತಿ ಪತ್ನಿಯರು ಅಂತಿರ್ತಾರೆ, ಅವರಿಗೆ ಅವರೇ ಆಗಬೇಕು ಅಂತ. ಅದು ಮೊದಲಿನಿಂದಲೂ ಸೃಷ್ಟಿಯೊಳಗೆ ಹಂಗೆ ಬಂದಿದ್ದಿರ್ತದ. ಇವರೆಲ್ಲ ಸರಸ್ವತಿಯಾಗ್ಲಿ ಎಲ್ಲರೂ ಮೊದಲು ಭಗವಂತನಿಂದ ಸೃಷ್ಟಿ ಆಗ್ಬಿಟ್ಟಾರ. ಇವರು ಇಲ್ಲಿ ಬ್ರಹ್ಮಾಂಡದ ಒಳಗ ಪ್ರಕಟ ಆಗಿದ್ದು ಬ್ರಹ್ಮದೇವರಿಂದ. ಮೊದಲೇ ದೇವರು ಮತ್ತು ಲಕ್ಷ್ಮೀ ದೇವಿಯಿಂದ ಇವರೆಲ್ಲರ ಸೃಷ್ಟಿ ಆಗಿದೆ ಅನ್ನೋದನ್ನ ಭಗವಂತ ತಿಳಿಸ್ತಾನೆ. ಮತ್ತು ನಿಯತಪತಿ ಪತ್ನಿಯರಾದ್ದರಿಂದ ಯಾವ ದೋಷ ಇಲ್ಲ ಅಂತ. ಯಾಕಂದ್ರೆ ನಕರ್ಹಿ ಚಿನ್ಮೇ ಮನಸೋ ಮೃಷ ಆಗತಿಹಿ, ನಿನ್ನೆ ಬ್ರಹ್ಮದೇವರು ಹೇಳಿದ ಮಾತು, ನನ್ನ ಮನಸ್ಸು ಕೆಟ್ಟದ ಕಡೆಗೆ ಹೋಗಂಗೇ ಇಲ್ಲ ಅಂತ. ಮತ್ತೆ ಹಿಂಗೆ ಹೆಂಗ್ರಿ ಮತ್ತೆ ಸರಸ್ವತಿ ಒಳಗೆ ಹೋಯ್ತಲ್ಲ ಅಂದ್ರೆ ಅದು ಕಾಮ ಅಲ್ಲ, ಅದು ನಿಯತಪತಿ ಪತ್ನಿಯರಲ್ಲಿರ್ತಕ್ಕಂತಹ ಆ ಸಾತ್ವಿಕವಾದಂತಹ ಪ್ರೇಮ. ಅದು ಸ್ವಾಭಾವಿಕವಾಗಿ ಬ್ರಹ್ಮದೇವರಲ್ಲಿ ಇತ್ತಾದ್ದರಿಂದ ಭಗವಂತನಿಂದಲೇ ಹುಟ್ಟಿದಂತಹ ಸರಸ್ವತಿ ಅವಳಿಂದ ತಮ್ಮಿಂದ ಪ್ರಕಟಳಾದರೂ ಕೂಡ ಅವಳನ್ನು ಅವರು ಗ್ರಹಣವನ್ನ ಮಾಡುತ್ತಾರೆ ಅನ್ನುವಂಥದ್ದನ್ನು ಭಾಗವತ ತಿಳಿಸಿಕೊಡುತ್ತದೆ. ಮುಂದೆ ಋಗ್ ಯಜುಸ್ಸಾಮ ಅಥರ್ವ ಅನ್ನುವಂತಹ ವೇದಗಳು ಅಲ್ಲನ್ನು ಪ್ರಕಟ ಮಾಡ್ತಾರೆ. ಆಯುರ್ವೇದ, ಧನುರ್ವೇದ, ಗಾಂಧರ್ವ ವೇದ ಅಂತ 3 ವೇದಗಳನ್ನು ಸೃಷ್ಟಿ ಮಾಡ್ತಾರೆ. ತಪಶೌಚ ದಯಾಸತ್ಯ ಅಂತ ಧರ್ಮದ ಪಾದಗಳನ್ನ, ಇತಿಹಾಸ ಪುರಾಣಗಳ ಸೃಷ್ಟಿಯನ್ನ, ಹೀಗೆ ಬೇರೆ ಬೇರೆ ಸೃಷ್ಟಿಯನ್ನು ಮಾಡುವಾಗ ಅನ್ವೀಕ್ಷಿಕಿ ಅನ್ನುವಂತಹ ವಿದ್ಯೆ, ದಂಡನೀತಿ, ಇವೆಲ್ಲವನ್ನ, ಎಲ್ಲಾ ಜ್ಞಾನವನ್ನ, ಛಂದಸ್ಸು, ತ್ರಿಷ್ಟುಪ್ ಛಂದಸ್ಸು ಮಾಂಸದಿಂದ ಹುಟ್ಟಂತ, ಅನುಷ್ಟುಪ್ ಛಂದಸ್ಸು ಸ್ಮೃತದಿಂದ, ಅಸ್ಥಿಯಿಂದ ಜಗತಿ ಛಂದಸ್ಸು, ಹೀಗೆ ಬೇರೆ ಬೇರೆ ಛಂದಸ್ಸುಗಳು ಹುಟ್ಟುತ್ತವೆ. ಸ್ವರಾಹ ಸಪ್ತ ವಿಹಾರೇಣ, ಅವರು ವಿಹಾರ ಮಾಡ್ಕೋತ ಹೊಂಟ್ರಂತ್ರಿ ಬ್ರಹ್ಮದೇವರು. ವಿಹಾರ ಮಾಡ್ಕೋತ ಹೊಂಟಿದ್ದಕ್ಕ ಸ್ವರಗಳಲ್ಲಿ ಹುಟ್ಟುತ್ತವೆ. ನಿಷಾದ, ಋಷಭ, ಗಾಂಧಾರ, ಷಡ್ಜ, ಮಧ್ಯಮ, ದೈವತ ಅಂತ ಸ್ವರಗಳು, ಸಪ್ತ ಸ್ವರಗಳು ಅಲ್ಲಿ ಹುಟ್ಟುತ್ತಾ ಇದ್ದಾವೆ. ಹೀಗೆ ಹುಟ್ಟುತ್ತಾ ಇರಬೇಕಾದಾಗ ಅವರ ದೇಹದಿಂದ ಒಂದು ಭಾಗದಿಂದ ಒಬ್ಬ ಪುರುಷ, ಇನ್ನೊಂದು ಭಾಗದಿಂದ ಒಬ್ಬ ಸ್ತ್ರೀ ಇದು ಹೊರಗೆ ಬಂತು. ಅದೇ ಸ್ವಯಂಭೂ ಮನು ಮತ್ತು ಶತರೂಪ ದೇವಿ. ಆ ಮನುವಿನಿಂದ ಮುಂದೆ ಮಾನವರ ಸೃಷ್ಟಿ ಈಗ ಆಗ್ತಾ ಇದೆ. ಮನುವಿನಿಂದ ಬಂದಿದ್ದಕ್ಕೆ ಮನುಷ್ಯರು, ಮಾನವರು ಅನ್ನುವಂಥ ಹೆಸರು ಬಂತು. ಇಷ್ಟು ಸೃಷ್ಟಿ ಬ್ರಹ್ಮದೇವರು ಅದ್ಭುತವಾಗಿ ಮಾಡ್ತಾರೆ. ಮುಂದಿನ ಸೃಷ್ಟಿಯನ್ನ ಈ ಪ್ರಜಾಪತಿಗಳು ಮತ್ತು ಮನು ಇನ್ನು ಚಂದ ಕಥಿ ಚಾಲು ಆಗ್ತದೆ ನೋಡಿ. ಅದಕ್ಕೆ ಹೇಳಿದೆ ನಾನು, ಸೃಷ್ಟಿ ರಹಸ್ಯ ತಿಳ್ಕೊಳ್ಳಿಕ್ಕೆ 1-2-3 ದಿವಸ ನೀವು ಒಂದು ಸ್ವಲ್ಪ ತಲೆ ಕೆಡಿಸ್ಕೊಂಡು ಬಿಸಿ ಮಾಡ್ಕೊಂಡ್ರಿ ಅಂದ್ರೆ ಮುಂದೆ ಭಾಗವತ ನಿಮಗೆ ಚಂದಾಗಿ ಈ ಮನುವಿನ ಮಕ್ಕಳು ದೇವಹೂತಿ, ಆಕೂತಿ, ಪ್ರಸೂತಿ, ಅವರ ಮಕ್ಕಳು, ಉತ್ತಾನಪಾದ ಮತ್ತು ಪ್ರಿಯವ್ರತ ಗಂಡು ಮಕ್ಕಳು, ಇವರೆಲ್ಲರ ಕಥೆಯನ್ನು ವಿಸ್ತಾರವಾಗಿ ಹೇಳ್ತಾ ಅನೇಕ ಸುಂದರ ಆಖ್ಯಾಯಿಕೆಗಳನ್ನ ಭಾಗವತ ತಿಳಿಸ್ತದೆ. ಹಾಗಾಗಿ ಆಚಾರ್ಯ ಅಂತೂ ಮುಗೀತಿಲ್ರಿ ಸೃಷ್ಟಿ ರಹಸ್ಯ ಅಂದ್ರೆ, ನೋಡ್ರಿ, ನಮ್ಮನ್ನೇ ಸೃಷ್ಟಿ ಮಾಡಿದ ಭಗವಂತನ ಉಪಕಾರ ಸ್ಮರಣ ಮಾಡ್ಲಿಕ್ಕೆ ಇದ್ದದ್ದು. ಹಾಗಾಗಿ ಇದನ್ನು ಎಷ್ಟು ತಿಳ್ಕೊಂಡ್ರೂ ಕಡಿಮೆ. ಸಂಕ್ಷಿಪ್ತವಾಗಿ ಎಷ್ಟು ಸಾಧ್ಯವೋ 2-3 ದಿವಸದೊಳಗೆ ಎಷ್ಟು ಹೇಳಲಿಕ್ಕೆ ಆಗ್ತಿತ್ತೋ ಅಷ್ಟನ್ನು ಹೇಳಿನಿ. ಮುಂದೆ ಮಾತ್ರ ಅನೇಕ ಕಥೆಗಳನ್ನ ಸುಂದರವಾಗಿ ಭಾಗವತ ಇದು ತಿಳಿಸಿಕೊಡ್ತದೆ. ನಾಳೆಯಿಂದ ವಿಶೇಷವಾಗಿ ಆ ವಿಶಿಷ್ಟವಾದಂತಹ ಕಥೆಗಳನ್ನ ನೋಡುವಂತಹ ಒಂದು ಪ್ರಯತ್ನವನ್ನು ಎಲ್ಲರೂ ಮಾಡೋಣ. ಹಾಗಾಗಿ ಇವತ್ತಿನ ತನಕ ಅಂತೂ ಆಚಾರ ನಮ್ಮ ಫ್ರೆಂಡ್ಸಿಗೆ ಮತ್ತು ನಾಳೆಯಿಂದ ಜಾಯಿನ್ ಆಗಂತ ಹೇಳ್ತೀವಿ ನಾವು ಅಂತ ಬೇಕಾದಂಗೆ ಎಲ್ಲರೂ ಕೂಡ ಇದನ್ನ ಬಹಳ ಆಸ್ವಾದನ ಮಾಡುವಂತಹ ಕಥೆಗಳನ್ನು ನಾಳೆಯಿಂದ ಕೇಳಬಹುದು ಅಂತ ಹೇಳ್ತಾ ಈ ಸೃಷ್ಟಿಯ ರಹಸ್ಯ ಅತ್ಯಲ್ಪ ಅತೀ ಸಂಕ್ಷಿಪ್ತವಾಗಿ ಹೇಳುವ ಪ್ರಯತ್ನವನ್ನು ಮಾಡಿದ್ದೇನೆ. ಭಗವಂತ ಗುರುದ್ವಾರ ತಾನು ಅನುಗ್ರಹವನ್ನ ಮಾಡಲಿ ಅಂತ ಪ್ರಾರ್ಥನೆಯನ್ನು ಮಾಡಿಕೊಂಡು ಇವತ್ತಿನ 3ನೇ ಸ್ಕಂದದ ಅರ್ಧ ಭಾಗನೂ ಆಗಿಲ್ಲ, ಅರ್ಧ ಭಾಗ ಇವತ್ತು ಮುಗಿಸಿನಿ. ಮುಂದಿನ ಭಾಗವನ್ನ ನಾಳೆಯಿಂದ ನೋಡೋಣ. ಶ್ರೀಕೃಷ್ಣಾರ್ಪಣಮಸ್ತು. ಹರಯೇ ನಮಃ.